ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ, ಆಪ್ಕಿ ಅದಾಲತ್ಗೆ ನಿಮಗೆಲ್ಲ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಒಬ್ರು ಎಂತ ಸ್ಟಾರ್ ಅಂತಂದ್ರೆ ಇವ್ರಿಗೆ ನೀವು ಪ್ರೀತಿ ಕೊಟ್ಟಿದ್ದೀರಾ, ನಿಮ್ಮ ವಾತ್ಸಲ್ಯ ಕೊಟ್ಟಿದ್ದೀರಾ, ಮರ್ಯಾದೆ ಕೊಟ್ಟಿದ್ದೀರಾ. ಇವರ ಸಿನಿಮಾಗಳಿಗೆ ಕಳೆದ 14 ವರ್ಷಗಳಿಂದ ಬಹಳ ದೊಡ್ಡ ಸಕ್ಸಸ್ ಅನ್ನ ಕೊಟ್ಟಿದ್ದೀರಾ. ಇವರು ಎಂತ ಸ್ಟಾರ್ ಅಂತಂದ್ರೆ ಇವರು ತಮ್ಮ ಇಷ್ಟಕ್ಕೆ ತಕ್ಕಂತ ಸಿನಿಮಾ ಮಾಡ್ತಾರೆ. ಎಂತ ಸ್ಟಾರ್ ಅಂತಂದ್ರೆ ಇವರು ಪ್ರತಿ ಸಲ ಒಂದು ಹೊಸ ರೂಪದಲ್ಲಿ ನಮಗೆ ಕಾಣಿಸ್ಕೊಳ್ತಾರೆ. ಪ್ಲೀಸ್ ವೆಲ್ಕಮ್ ಆಮಿರ್ ಖಾನ್. ಆರೋಪ ಮತ್ತೆ ಪ್ರಶ್ನೆಗಳ ಸರಣಿಯನ್ನು ಆರಂಭ ಮಾಡೋದಕ್ಕೂ ಮೊದಲು ಇವತ್ತಿನ ಜಡ್ಜ್ ಪುಷ್ಪೇಶ್ ಪಂತ್ ಅವರ ಅನುಮತಿ ಕೇಳ್ತಾ ಇದ್ದೇನೆ ಕಾರ್ಯಕ್ರಮ ಶುರು ಮಾಡೋದಕ್ಕೆ. ವಿಚಾರಣೆ ಶುರು ಮಾಡಿ. ಮೊಕದ್ದಮೆ ಶುರುವಾಗ್ತಿದೆ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಆಮಿರ್ ಖಾನ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಆಮಿರ್ ಖಾನ್ ಅವರ ಮೇಲಿರುವ ಆರೋಪವೆಂದರೆ ಇವರು ಎಲ್ಲರಿಗಿಂತ ದೊಡ್ಡ ಇಡಿಯಟ್ ಎಂಬುದು. ಆಮಿರ್, ಇಷ್ಟೊಂದು ಪ್ರೀತಿನ ಜನರು ನಿಮಗೆ ಕೊಟ್ಟಿದ್ದಾರೆ, ಜನರು ಇಷ್ಟೊಂದು ವಾತ್ಸಲ್ಯ ತೋರಿಸಿದ್ದಾರೆ ನಿಮಗೆ. ಆದ್ರೆ ಸಿನಿಮಾ ಇಂಡಸ್ಟ್ರಿಯ ಜನರು ಏನಿದ್ದಾರೆ ಅಥವಾ ಕ್ರಿಟಿಕ್ನ ಜನರೇನಿದ್ದಾರೆ ಇವ್ರು ಯಾವಾಗ್ಲೂ ನನಗೆ ಹೇಳ್ತಾ ಇರ್ತಾರೆ ನೀವೊಬ್ರು ಹುಚ್ಚ ಅಂತ. ಅವ್ರು ಹೇಳ್ತಾರೆ ನೀವೊಬ್ರು ವಿಚಿತ್ರವಾದಂತ ವ್ಯಕ್ತಿ ಅಂತ. ಮ್ಯಾಡ್ ಇವ್ರು ಏನ್ ಬೇಕಿದ್ರು ಮಾಡ್ತಾರೆ. ಕೆಲವ್ರು ಹೇಳ್ತಾರೆ ಸ್ವಲ್ಪ ತಲೆ ಕೆಟ್ಟಿದೆ ಇವ್ರಿಗೆ ಅಂತ. ಈ ಅಪವಾದ ಅಂತೂ ನನಗೆ ನಾನು ಒಪ್ಕೊಳ್ಳೇಬೇಕಾಗತ್ತೆ. ಆ್ಯಕ್ಚುಲಿ ನಾನು ಸ್ವಲ್ಪ ಹುಚ್ಚನೇ. ಇವಾಗ ಅದೇನೆಂದರೆ ಆ್ಯಕ್ಚುಲಿ ನಾನು ನನ್ನ ಹೃದಯನ ಫಾಲೋ ಮಾಡ್ತೀನಿ. ಆ್ಯಂಡ್ ನಂದು ಎಲ್ಲ ಡಿಸಿಷನ್ಸ್ ಏನಿರುತ್ತೆ ಅದು ಯೂಶ್ವಲಿ ಅದು ತುಂಬ ಇಂಪ್ರ್ಯಾಕ್ಟಿಕಲ್ ಆಗಿರುತ್ತೆ. ಸೊ ಜನಗಳಿಗೆ ಅನ್ಸತ್ತೆ ಇವನೇನು ಹುಚ್ಚಾಟ ಆಡ್ತಾನೆ ಅಂತ. ಅಲ್ಲ, ನನಗೂ ಅನ್ಸುತ್ತೆ ಎಷ್ಟು ಇಂಪ್ರ್ಯಾಕ್ಟಿಕಲ್ ಅಂತ. ನಾನು ಡಿಸಿಷನ್ ತೊಗೋಬೇಕಾದ್ರೆ ನನಗೂ ಅನ್ಸುತ್ತೆ ಏನಿದು ಅಂತ. ಇದೆಲ್ಲ ಮಾಡಬಾರ್ದು, ಆದರೆ ನನ್ನ ಮನ್ಸು ಹೇಳತ್ತೆ ನಾನು ಇದನ್ನು ಮಾಡಬೇಕು ಅಂತ. ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಾವೊಂದು ಸಿನಿಮಾ ಮಾಡಿದ್ವಿ, ರಂಗ್ ದೆ ಬಸಂತಿ. ಇವಾಗ ರಂಗ್ ದೆ ಬಸಂತಿದು ರಾಕೇಶ್ ಮೆಹ್ರಾ ನನಗೆ ಕತೆ ಹೇಳಿದಾಗ, ಸೊ ಯಾವತ್ತು ಅವ್ರು ನನಗೆ ಕತೆ ಹೇಳಿದ್ರು, ನನ್ನ ಕತೆ ಯಾವತ್ತು ಕೇಳಿದ್ನೋ ಅವತ್ತು ನನಗೆ ಕತೆ ತುಂಬ ಇಷ್ಟ ಆಯಿತು. ನಾನು ಅವ್ರಿಗೆ ಹೇಳಿದೆ, ನಾನು ಮೆಹ್ರಾಗೆ ಹೇಳಿದೆ, ನೋಡು ಜ್ಞಾಪಕ ಇಟ್ಕೋ, ಈಗ ಇನ್ನು 2 ತಿಂಗಳಾಗಿರೋದು ಈ 4th ಭಗತ್ ಸಿಂಗ್ ಮತ್ತೆ ಆಜಾದ್ ಅವ್ರದ್ದು ಫಿಲಮ್ ರಿಲೀಸ್ ಆಗಿ ಮತ್ತೆ ಅದೇನಷ್ಟು ಚೆನ್ನಾಗಿ ಓಡಿಲ್ಲ. ಇವಾಗ 2 ತಿಂಗಳಾದ್ಮೇಲೆ ಬಂದು ಇದನ್ನು ಹೇಳ್ತಾ ಇದ್ದಾರೆ, ಕತೆ ಹೇಳ್ತಿದ್ದಾರೆ, ಮತ್ತೆ ಭಗತ್ ಸಿಂಗ್ ಮತ್ತೆ ಆಜಾದ್ ಮೇಲೆ ಕತೆ ಮಾಡ್ತಾ ಇದ್ದೀವಿ. ಇವಾಗ ನಾವು 5ನೇ ರೀಮೇಕ್ ಮಾಡ್ತಾ ಇದ್ದೀವಿ ಭಗತ್ ಸಿಂಗ್ ಮತ್ತೆ ಆಜಾದ್ ಮೇಲೆ. ತುಂಬ ಇಂಪ್ರ್ಯಾಕ್ಟಿಕಲ್ ಡಿಸಿಷನ್ ಇದು, ಆದರೆ ನನ್ನ ಮನ್ಸು ಹೇಳ್ತಾ ಇತ್ತು ನಾನು ಈ ಸಿನಿಮಾನ ಮಾಡಬೇಕು ಅಂತ. ಆ್ಯಂಡ್ ಅವತ್ತು ಸಂಜೆ ನನ್ನ ಸಿಸ್ಟರ್ದು ಫೋನ್ ಬಂತು ನನಗೆ ನ್ಯೂಯಾರ್ಕಿಂದ. ಸೊ ನಾನು ಅವ್ರಿಗೆ ಹೇಳಿದೆ ಇವತ್ತು ನಾನೊಂದು ಫಿಲ್ಮ್ ಸೈನ್ ಮಾಡಿದ್ದೀನಿ ಅಂತ. ಸೊ ಫ್ಯಾಮಿಲಿ ತುಂಬ ಇದು ದೊಡ್ಡದು ಸೆಲೆಬ್ರೇಷನೇ ಆಗುತ್ತೆ, ಯಾಕಂದರೆ ಅವ್ರಿಗೆ ಖುಷಿ ನಾನು ಇವಾಗ ಅಲ್ಟಿಮೇಟ್ಲಿ ಒಂದು ಫಿಲ್ಮ್ ಸೈನ್ ಮಾಡಿದೆ ಅಂತ. ಯಾಕಂದರೆ ತುಂಬ ಕಮ್ಮಿ ಮಾಡೋದು ನಾನು. ಸೊ ಅವ್ರು ಕೇಳಿದ್ರು ಯಾವ ಫಿಲ್ಮ್ ಸೈನ್ ಮಾಡಿದೆ ಅಂತ. ಸೊ ನಾನು ಹೇಳಿದೆ ಅದು 5th ರೀಮೇಕ್ ಆಫ್ ಭಗತ್ ಸಿಂಗ್ ಆ್ಯಂಡ್ ಆಜಾದ್. ಸೊ ಅವ್ರು ನಗಕ್ಕೆ ಶುರು ಮಾಡಿದ್ರು, ಹೇಳಿದ್ರು ಡೋಂಟ್ ಜೋಕ್ ವಿತ್ ಮೀ. ಅದಕ್ಕೆ ನಾನು ಇಲ್ಲ ನಿಜ ಹೇಳ್ತಿದ್ದೀನಿ ಅಂದೆ. ಸೊ ನೀವು ಒಂದು ಕಡೆಯಿಂದ ನೋಡಿದ್ರೆ ತುಂಬ ಒಂದು ಇಂಪ್ರ್ಯಾಕ್ಟಿಕಲ್ ಆದ ಡಿಸಿಷನ್ ಇದು. ಇವಾಗ ನಾನು ತಾರೇ ಜಮೀನ್ ಪರ್ ಮಾಡಿದಾಗ ಅವಾಗ ಚೈಲ್ಡ್ ಕೇರ್ ಮತ್ತು ಎಜುಕೇಷನ್ ಬಗ್ಗೆ ನಾನು ಸಿನಿಮಾ ಮಾಡ್ತಾ ಇದ್ದೀನಿ. ಇವಾಗ ಮಾರ್ಕೆಟ್ ಅವ್ರು ಯೋಚನೆ ಮಾಡ್ತಾರೆ ನೀನು ಸಿನಿಮಾ ಮಾಡ್ತಿದ್ದಾನೆ ಅಂತ, ಇದು ಓಡತ್ತೋ ಓಡೋದಿಲ್ವೋ, ಇನ್ವೆಸ್ಟ್ ಮಾಡಬೇಕೋ ಇದ್ರಲ್ಲಿ ಮಾಡಬಾರ್ದು ಅಂತ. ಸೊ ಇವಾಗ ನಾರ್ಮಲಿ ನೀವು ನನ್ನ 10 ವರ್ಷದಿಂದ ಏನು ಡಿಸಿಷನ್ಸ್ ಇದೆ ಅದನ್ನ ನೀವು ನೋಡ್ತಾ ಹೋದ್ರೆ ಅದು ಯೂಶುವಲ್ ಆಗಿ ಒಂದ್ ಥರದಲ್ಲಿ ಸ್ವಲ್ಪ ಇಡಿಯೋಟಿಕ್ ಆಗಿ. ಯಾರು ನಿಮ್ಮನ್ನ ಪ್ರೀತಿಸ್ತಾರೋ, ಯಾರು ನಿಮ್ ಜೊತೆ ಕೆಲಸ ಮಾಡ್ತಾರೋ ಅವರು ಈ ವಿಚಾರಕ್ಕೆ ತುಂಬಾ ಹೆದರ್ಕೊಳ್ತಾರೆ. ನೀವು ಸಿನಿಮಾ ಸೈನ್ ಮಾಡಿದಾಗ ನೀವು ತಾರೇ ಜಮೀನ್ ಪರ್ ಉದಾಹರಣೆ ಕೊಟ್ರಿ, ರಂಗ್ ದೆ ಬಸಂತಿ ಕೊಟ್ರಿ, ಅವ್ರಿಗನ್ಸುತ್ತೆ ಇನ್ನೊಂದು ಸತ್ತ ಅಂತ. ಇಲ್ಲ, ಕರೆಕ್ಟಾಗಿ ಹೇಳಿದ್ರಿ ನೀವು. ಅಲ್ಲ, ಇಲ್ಲಿವರೆಗೂ ಚೆನ್ನಾಗಿತ್ತು, ಆದ್ರೆ ಈ ಸಲ ಅವರು ತುಂಬಾ ರಿಸ್ಕ್ ತಗೊಂಡಿದ್ದಾರೆ. ಇವಾಗ ನೋಡಿ, ನಾನು 3 ಇಡಿಯಟ್ಸ್ ಏನ್ ತಗೊಂಡಿದ್ದೀನಲ್ವಾ ರಿಸ್ಕ್. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಬುದ್ಧಿವಂತ ಆಗಿರೋನು, ವಿದ್ಯಾವಂತ ಆಗಿರೋನು ಇಡಿಯಟ್ ಅಂತ ಹೇಳ್ತಾನೆ. ಇವಾಗ ನೋಡಿ, ಈ ಸಿನಿಮಾದಲ್ಲಿ ನಂದು ರಿಯಲ್ ಏಜ್ ಬಂದು 44. ಇವಾಗ ಫಿಲ್ಮಲ್ಲಿ ನಾನು ಮಾಡ್ತಿರೋದು 22. ಇವಾಗ ಇದಕ್ಕಿಂತ ದೊಡ್ಡ ಜೋಕ್ ಇನ್ನೇನಾಗತ್ತೆ ಹೇಳಿ. ಇವಾಗ ನಾವು ತುಂಬಾ ಸ್ಟುಪಿಡ್ ಡಿಸಿಷನ್ ತಗೊಂಡಿದೀವಿ. ನೋಡಂತೆ ಇವಾಗ ಏನಾಗುತ್ತೆ ಅಂತ, ಮುಂದೆ ನೋಡಂತೆ, ನೀವೆಲ್ಲ ಹೇಳಿ. ನೋಡಿ, ಇಲ್ಲಿ ಕೂತಿರೋಂಥ ಜನರು ಕೆಲವರು ಹೇಳ್ತಾರೆ ನಿಮ್ಮ ವಯಸ್ಸು 22. ಇಲ್ಲ ಇಲ್ಲ ನಾನು ಆ್ಯಕ್ಚುಲಿ ನಾನು ಶೂಟಿಂಗ್ ಮಾಡ್ತಾ ಇದ್ನಲ್ಲ ಅವಾಗ, ನಾನು 3 ಇಡಿಯಟ್ಸ್ ಮಾಡ್ಬೇಕಾದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿದೆ ಡಯಟ್ ವಿಷಯದಲ್ಲಿ, ಇನ್ನೊಂದ್ರಲ್ಲಿ ಎಲ್ಲದ್ರಲ್ಲೂ. ಇವಾಗ ಶೂಟಿಂಗ್
ಮುಗ್ದೋಗಿದೆಯಲ್ಲ, ಇವಾಗ ನಾನು ರಿಲ್ಯಾಕ್ಸ್ ಆಗಿದ್ದೀನಿ, ಸ್ವಲ್ಪ ತಿಂದು ಕುಡಿದು ಮಾಡ್ತಿದ್ದೀನಿ. ನೀವು ಸಾಕಷ್ಟು ತಿಂದು ಕುಡ್ದಿದ್ರಿ ಗಜನಿನಲ್ಲಿ. ಮತ್ತೆ ತಿಂದು ಕುಡ್ದು ಹೊಡೆದ್ರಿ. ಹಾ, ಅದನ್ನು ನೀವು ನೋಡಿದ್ರೆ ಇವಾಗ ನಾನು ಯಾವಾಗ ಜನಗಳಿಗೆ ಹೇಳಿದ್ನೋ ನಾನೊಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ಆಕ್ಷನ್ ಮಾಡ್ತಾ ಇದ್ದೀನಿ ಅಂತ, ಅವ್ರು ಯಾರು ನಂಬ್ತಾನೆ ಇರಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಯಾರಿದ್ದಾರೋ ಅವರೆಲ್ಲ ಹೇಳ್ತೀನಿ ನೀನು ಹೆಂಗೆ ಆಕ್ಷನ್ ಮಾಡ್ತೀಯ ಅಂತ. 20 ಜನಕ್ಕೆ ನಾನು ಹೊಡಿತೀನಿ ಅಂತಂದ್ರೆ ಅವ್ರು ಹೇಳ್ತಾ ಇದ್ರು ಜನ ಖಂಡಿತ ನಂಬೋದಿಲ್ಲ ಇವಾಗ ನೀನು ಹಂಗೆ ಮಾಡ್ತೀಯ ಅಂತಂದ್ರೆ. ನಾನು ಹೇಳ್ದೆ ಇಲ್ಲ, ನಾನು ಬಾಡಿ ಎಲ್ಲ ಮಾಡ್ತಿದ್ದೀನಿ ಅಂತ. ಸೊ ಅವರೆಲ್ಲ ಹೇಳಿದ್ರು ನನಗೆ ನೀನು ನಿನ್ನ ಕೈಲಿ ಆಗತ್ತೆ ಅಂತ ನಮಗೇನು ಅನ್ಸಲ್ಲ. ಸೊ ಇದು ಕೂಡ ಆ್ಯಕ್ಚುಲಿ ಒಂದು ಅನ್ಯೂಶುವಲ್ ಡಿಸಿಷನ್ ಆಗಿತ್ತು. ಸೊ ಫಿಲಮ್ ರಿಕ್ವೈರ್ಮೆಂಟ್ ಇತ್ತು ಅಂತ ನಾನು ಮಾಡಿದೆ. ಅದು ಆ್ಯಕ್ಚುಲಿ ವೆಯ್ಟ್ ಟ್ರೈನಿಂಗ್ ನಾನು ಯಾವತ್ತೂ ಮಾಡಿರಲಿಲ್ಲ ಲೈಫಲ್ಲಿ. ಸೊ ಈ ಫಿಲಮ್ಗೋಸ್ಕರ ಮಾಡಬೇಕು ಅಂತ ಬಂದಾಗ ನಾನು ಒಬ್ಬ ಒಳ್ಳೆ ಟ್ರೈನರ್ನ ಸೆಲೆಕ್ಟ್ ಮಾಡಿದೆ ಮತ್ತು ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ನಾನು. ಸೊ ಯಾವಾಗ ನಾನು ಟ್ರೈನಿಂಗ್ ಶುರು ಮಾಡಿದ್ನೋ ಅವಾಗ ರಿಯಲೈಸ್ ಆಗಿ ಸ್ಟಾರ್ಟ್ ಆಯಿತು, ಇವಾಗ ನಾನು ಇದೇನು ತೊಗೊಂಡಿದ್ದೀನೋ ಡಿಸಿಷನ್ ಅದು ಕಷ್ಟದ್ದು ಅಂತ. ಯಾಕಂದರೆ ಬಾಡಿ ಬಿಲ್ಡಿಂಗ್ ಏನಿದೆಯೋ ಇದು ಓವರ್ನೈಟ್ ಆಗುವಂಥದ್ದಲ್ಲ. ಇಟ್ ಟೇಕ್ಸ್ 4-5 years ಟು ಡೆವಲಪ್ ಅ ಪ್ರಾಪರ್ ಫಿಸಿಕ್. 4-5 ವರ್ಷ ಆಗುತ್ತೆ. ಇವಾಗ ಶೂಟಿಂಗ್ ಅಂತೂ ಅಷ್ಟೊಂದು ಟೈಮ್ ಇಲ್ಲ. ಸೊ ನಾನು ಒಂದು ಹುಚ್ಚುತನದಿಂದ ಅವಾಗ ಅದ್ರ ಮೇಲೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ದಿನದಲ್ಲಿ ನಾನು 3-3.5 ಗಂಟೆ ವರ್ಕೌಟ್ ಮಾಡ್ತಾ ಇದ್ದೆ. ಮತ್ತೆ ತುಂಬಾನೇ ಸ್ಟ್ರೇನಿಯಸ್ ವರ್ಕೌಟ್ ಆಗ್ತಾ ಇತ್ತು. ಅವಾಗ ವಾರದಲ್ಲಿ 6 ದಿನ, 1 ದಿನ ನಾನು ರೆಸ್ಟ್ ತಗೋತಾ ಇದ್ದೆ. ಮತ್ತೆ ತುಂಬಾ ವಿಷಯ ಕಲಿಯಕ್ಕೆ ಸಿಕ್ತು ನನಗಿದ್ರಿಂದ. ಅಂದ್ರೆ ಬಾಡಿ ಬಿಲ್ಡಿಂಗಲ್ಲಿ ಡಯಟ್ ತುಂಬಾ ಇಂಪಾರ್ಟೆಂಟು. ನೀವು ಏನ್ ತಿಂತಿರೋ ಊಟ ಅದು ತುಂಬಾ ಬ್ಯಾಲೆನ್ಸ್ಡ್ ಡಯಟ್ ಆಗಿರಬೇಕು. ನಿಮಗೆ ರೆಸ್ಟ್ ತುಂಬಾ ಇಂಪಾರ್ಟೆಂಟು. 8 ಗಂಟೆ ನೀವು ನಿದ್ದೆ ಮಾಡಲೇಬೇಕು ಫಿಸಿಕ್ಕಿಗೋಸ್ಕರ. ನನಗೂ ಗೊತ್ತಿರಲಿಲ್ಲ ನಾನು ಎಷ್ಟು ಸಕ್ಸೀಡ್ ಆಗ್ತೀನಿ, ಎಷ್ಟು ಮಾಡೋಕ್ಕಾಗತ್ತೆ ಅಂತ. ಆದರೆ ಕೊನೆಯಲ್ಲಿ ಓಕೆ ಆಯಿತು ಅನ್ಸುತ್ತೆ ಫೈನಲಿ. ತುಂಬಾ ಒಳ್ಳೇದಾಯ್ತು, ಮತ್ತೆ ಜನರಿಗೂ ಇದು ತುಂಬಾ ಇಷ್ಟ ಆಯಿತು. ಮತ್ತೆ ನೋಡಿ, ಈಗ 15 ನಿಮಿಷ ಆಗ್ತಾ ಇದೆ, ನೀವು ಮರಿದೇ ಇದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ನಿಮ್ಗೊಂದು ವಿಷಯ ಹೇಳ್ತೀನಿ ರಜಜ್ಜಿ, ಇದು ತುಂಬ ವಿಚಿತ್ರವಾದದ್ದು. ಈಗ ಮೈಂಡ್ ಒಂಥರ ವಿಚಿತ್ರವಾದದ್ದು. ಯಾಕಂದರೆ ನಾನು ಗಜನಿದು ಅದೊಂದು ರೋಲ್ ಏನು ಮಾಡಿದ್ನಲ್ಲ, ಅದಕ್ಕೆ ಮುಂಚೆ ನನ್ನ ಮೆಮೊರಿ ಸ್ವಲ್ಪ ಓಕೆ ಇತ್ತು, ಶಾರ್ಪಾಗೇ ಇತ್ತು. ಆಮೇಲೆ ಗಜನಿ ಮಾಡಾದ್ಮೇಲೆ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನು ಜೋಕ್ ಮಾಡ್ತಾ ಇಲ್ಲ, ಗಜನಿ ಆದಮೇಲೆ ನನ್ನ ಮೆಮೊರಿ ಆ್ಯಕ್ಚುಲಿ ವೀಕ್ ಆಗಿದೆ. ಅಂದರೆ ನನಗೆ ಜನಗಳ ಹೆಸರು ನೆನಪಿರೋದಿಲ್ಲ, ನಾನು ಮರ್ತು ಹೋಗ್ತೀನಿ. ನಾನು ಗಾಡಿ ಓಡಿಸ್ತಾ ಇದ್ದೆ ಆ್ಯಂಡ್ ನಾನು ಎಲ್ಲೋ ಹೋಗಬೇಕು ಅಂತ ಹೊರಟಿದ್ದೆ, ಎಲ್ಲಿ ಹೋಗಬೇಕು ಅಂತಲೇ ಮರ್ತು ಹೋಗಿದ್ದೀನಿ ನಾನು. ಆಯಿತಾ, ನಾನು ಫೋನ್ ಮಾಡ್ತೀನಿ, ಆಮೇಲೆ ಯೋಚನೆ ಮಾಡ್ತೀನಿ ಯಾರಿಗೆ ಫೋನ್ ಮಾಡಿದೆ ಅಂತ, ಮತ್ತೆ ಫೋನಲ್ಲಿ ಹೆಸರು ನೋಡ್ಬೇಕಾಗಿ ಬಂದಿದೆ ನನಗೆ. ಸೊ ಆ ಥರ ಎಲ್ಲ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ನೀವು ಬಾಡಿ ಮೇಲೆ ಹೆಸರು ಮತ್ತೆ ನಂಬರ್ನ ಬರ್ಕೊಂಡಿಲ್ಲ ತಾನೆ? ರೋಲ್ ನಂಬರ್ ಇವಾಗ ಅವಶ್ಯಕತೆ ಬರುತ್ತೆ ಅನ್ಸುತ್ತೆ. ನೋಡಿ, ನೀವು ಯಾವಾಗಿಂದ ಇಂಥ ಸಿನಿಮಾಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು, ಯಾವಾಗ ನೀವು ಲಗಾನ್ ಸಿನಿಮಾ ಮಾಡಿದ್ರು, ಆ ಸಂದರ್ಭದಲ್ಲಿ ಒಂದು ಹೊಸ ರೀತಿಯಾದಂತಹ ಸಿನಿಮಾಗಳು ಶುರುವಾಗಿತ್ತು. ಫ್ಯಾಷನಬಲ್ ಸಿನಿಮಾ ಬರ್ತಿದ್ವು. ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾಗಳು ಸ್ವಿಟ್ಜರ್ಲೆಂಡ್ ಅಲ್ಲಿ ಶೂಟ್ ಆಗ್ತಾ ಇತ್ತು. ಹೀರೋಯಿನ್ ಮತ್ತೆ ಹೀರೋ ಮುಖ ಬೇರೆ ತರ ಇರ್ತಿತ್ತು. ಆ ಸಂದರ್ಭದಲ್ಲಿ ನೀವು ಡಿಸೈಡ್ ಮಾಡ್ತೀರಾ ಲಗಾನ್ ಮಾಡ್ತೀನಿ ಅಂತ. ಅಲ್ಲ, ಆಗ ನಿಮ್ಗೆ ಯಾರು ಹೇಳಿಲ್ವಾ ಅಣ್ಣ ನೀನ್ ಏನ್ ಮಾಡಕ್ ಹೊರಟಿದ್ಯಾ ಅಂತ? ಇಲ್ಲ, ತುಂಬಾ ಜನ ಹೇಳಿದ್ರು. ಐ ಥಿಂಕ್ ಅದರಲ್ಲಿ ಮೋಸ್ಟ್ಲಿ ಯಾರು ಅಂತಂದ್ರೆ, ಯಾರಿಗ್ ಗೊತ್ತಿತ್ತು ನಾನು ಏನ್ ಮಾಡ್ತಾ ಇದ್ದೀನಿ, ಏನ್ ಮಾಡಕ್ ಹೋಗ್ತಾ ಇದ್ದೀನಿ ಅಂತ. ಅವ್ರು ಏನ್ ಹೇಳ್ತಾ ಇದ್ರು ಅಂತಂದ್ರೆ, ನೀನು ತುಂಬ ರಿಸ್ಕಿ ಕೆಲಸ ಮಾಡ್ತಾ ಇದೆಯಾ, ನೀನು ಇದನ್ನು ಮಾಡಬಾರ್ದು ಅಂತಿದ್ರು. ಜಾವೇದ್ ಸರ್ ಲಿರಿಕ್ಸ್ ಬರಿತಾ ಇದ್ರು ನಮ್ಮ ಫಿಲ್ಮ್ಗೆ. ಸೊ ಅವರು ಫಿಲ್ಮ್ ಕತೆ ಕೇಳಿದ್ರು ಕೂತ್ಕೊಂಡು. ಅಶುತೋಷ್ ಅವರು ಕತೆ ಹೇಳಕ್ಕೆ ಹೋಗಿದ್ರು ಅವ್ರಿಗೆ. ಅದಾದ್ಮೇಲೆ ನನಗೆ ಫೋನ್ ಬಂತು, ನೋಡು ಆಮೇಲೆ ನಾನು ಇನ್ನು ಅರ್ಜೆಂಟಾಗಿ ಮೀಟ್ ಮಾಡಬೇಕು ಅಂತ. ಸೊ ನಾನು ಕೇಳಿದೆ, ಏನು ಹೇಳಿ ಸರ್ ಅಂತಂದೆ. ಅವ್ರು ಹೇಳಿದ್ರು, ನೋಡಪ್ಪ, ಇಷ್ಟೊಂದು ಅದ್ಭುತವಾದ ಕೆಟ್ಟ ಸ್ಕ್ರಿಪ್ಟ್ ನಾನು ತುಂಬ ವರ್ಷಗಳಿಂದನೇ ಕೇಳಿಲ್ಲ. ಸೊ ನಾನಿವತ್ತು ಕೇಳಿದ್ನಲ್ಲ, ಅದು ತುಂಬ ಕೆಟ್ಟದಾಗಿದೆ, ತುಂಬ ಕೆಟ್ಟದಾಗಿ ಫ್ಲಾಪ್ ಆಗುತ್ತೆ ಅಂತ ಹೇಳಿದ್ರು ಅವರು. ಸೊ ಪ್ಲೀಸ್, ನಾನು ಐ ಆಮ್ ಅ ವೆಲ್ ವಿಷರ್ ಆಫ್ ಯರ್ಸ್, ನೀನು ಈ ಸಿನಿಮಾ ಮಾಡಬೇಡ. ಆ್ಯಂಡ್ ಅವಾಗ ನಾನು ತುಂಬಾ ಹೆದರ್ಕೊಂಡೆ, ಯಾಕಂದರೆ ನಾನು ಜಾವೇದ್ ಸರಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ. ಸೊ ನಾನು ಹೇಳಿದೆ, ಒಂದು ನಿಮಿಷ ಇರಿ, ನಾನು ಇವಾಗಲೇ ತಕ್ಷಣ ನಿಮ್ಮ ಮನೆಗೆ ಬರ್ತೀನಿ ಅಂದೆ. ಸೊ ನಾನು ಅವ್ರ ಮನೆಗೆ ಹೋದೆ, ಒಂದು 2-3 ಗಂಟೆ ಅವ್ರ ಜೊತೆ ಕೂತ್ಕೊಂಡೆ. ಆ್ಯಂಡ್ ಅವ್ರು ಏನು ಹೇಳ್ತಿದ್ದಾರೆ ಅಂತ ನಾನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದೆ. ಅವ್ರು ತಪ್ಪು ಹೇಳ್ತಿರ್ಲಿಲ್ಲ. ಅವ್ರು ಏನೇನು ಹೇಳ್ತಾ ಇದ್ರು ಅದೆಲ್ಲ ವಿಷಯನೂ ನಾವು ರೂಲ್ ಅಂತ ಏನು ಇಟ್ಕೊಂಡು ಓಡಾಡ್ತೀವೋ, ಇಂಥ ಸಿನಿಮಾ ಇರಬಾರ್ದು, ಅಂಥ ಸಿನಿಮಾ ಇರಬಾರ್ದು, ಈ ಥರದ್ದಾಗಬಾರ್ದು, ಸ್ಪೋರ್ಟ್ಸ್ ಸಿನಿಮಾ ಆಗಬಾರ್ದು, ಇವಾಗ ಎಷ್ಟು ರೂಲ್ಸ್ ಇದೆಯೋ. ಅವ್ರು ಹೇಳಿದ್ರು, ಎಷ್ಟು ರೂಲ್ಸ್ ಇದೆಯೋ ಸಿನಿಮಾದು, ಮೇನ್ ಸ್ಟ್ರೀಮ್ ಸಿನಿಮಾದು, ನೀವೆಲ್ಲ ಬ್ರೇಕ್ ಮಾಡ್ತಾ ಇದ್ದೀರಾ, ಎಲ್ಲ ಒಂದೇ ಸಿನಿಮಾ ಬ್ರೇಕ್ ಮಾಡ್ತಿದ್ದೀರಾ ಅಂದರು. ಸೊ ಈ ನಿಮ್ಮ ಸಿನಿಮಾ ತುಂಬ ಡೇಂಜರಸ್ ಸಿನಿಮಾ ಮಾಡ್ತಿದ್ದೀರಾ ನೀವು ಅಂದರು. ಸೊ ನಾನು ಹೇಳಿದೆ, ಜಾವೇದ್ ಸರ್, ನೀವು ಹೇಳ್ತಿರೋದು ತಪ್ಪಲ್ಲ, ನೀವು ಹೇಳ್ತಿರೋದು ಸರಿ, ಆದರೆ ನನ್ನ ಮನ್ಸು ಹೇಳ್ತಾ ಇದೆ ಇವಾಗ ಇದು ಒಳ್ಳೆ ಸಿನಿಮಾನ ಇದನ್ನು ಮಾಡಬೇಕು ಅಂತ. ಸೊ ನನಗಿಷ್ಟ ಇದನ್ನು ಮಾಡಬೇಕು ಅಂತ, ಆ್ಯಂಡ್ ಹಿಂಗೆ ಮಾಡಬೇಕು ಅಂತ.
ಆದ್ರೆ ಇವಾಗ ನಿಮಗೆ ಲಿರಿಕ್ಸ್ ಬರೆಯಕ್ಕೆ ಇಷ್ಟ ಇಲ್ಲ ಅಂತಾನೆ, ಯಾಕಂದ್ರೆ ನಿಮಗೆ ಇಷ್ಟ ಆಗಿಲ್ಲ ಅಂತಂದ್ರೆ ನಾನು ರಿಕ್ವೆಸ್ಟ್ ಕೂಡ ಮಾಡೋಕ್ಕಾಗಲ್ಲ ನಿಮ್ಮನ್ನ. ಸೊ ಅವ್ರು ಹೇಳಿದ್ರು ಇವಾಗ ನಿಮಗೆ ಸೂಸೈಡ್ ಕಮಿಟ್ ಮಾಡ್ಕೋಬೇಕು ಅಂದ್ರೆ ನಾನು ಹೆಲ್ಪ್ ಮಾಡ್ತೀನಿ ಅಂತಂದ್ರು. ಆದ್ರೆ ನಾವು ಸಿನಿಮಾ ಮಾಡಾದ್ಮೇಲೆ ಅವ್ರಿಗೆ ತುಂಬಾನೇ ಇಷ್ಟ ಆಯ್ತು. ಕಳೆದ 15 ವರ್ಷಗಳಲ್ಲಿ 14 ಸಿನಿಮಾ ಮಾಡಿದ್ದೀರಾ, ಅದ್ರಲ್ಲಿ 13 ಹಿಟ್ ಆಗಿದೆ. ಒಂದು ಸಿನಿಮಾಗೆ ಸಿಕ್ಕಾಪಟ್ಟೆ ಕಷ್ಟಪಟ್ರಿ, ಮೀಸೆ ಬಿಟ್ಕೊಂಡಿದ್ರಿ, ಕೂದ್ಲು ಬಿಟ್ಟಿದ್ರಿ. ಮಂಗಲ್ ಪಾಂಡೆ ನೀವ್ ಹೇಳ್ತಿರೋದ್ ಸರಿನೇ. ಎಲ್ಲೋ ಒಂದ್ ಕಡೆ ನಾವು ಸೋತೋಗಿರ್ಬೋದು ನಮ್ಮ ನರೇಶನ್ನಲ್ಲಿ, ಕತೆ ಹೇಳೋದ್ರಲ್ಲಿ. ಆದ್ರೆ ನನ್ನ ಹೃದಯಕ್ಕೆ ತುಂಬಾ ಹತ್ರವಾದದ್ದು ಫಿಲಮ್ ಅದು. ಯಾಕಂದ್ರೆ ಆ ಕಥೆ ಇದೆಯಲ್ಲ, ಅದು ಫ್ರೀಡಮ್ಮಿನ ಬಗ್ಗೆ ಅದು ಮಾತಾಡತ್ತೆ, ಫ್ರೀಡಮ್ಮಿನ ಕಾನ್ಸೆಪ್ಟ್ ಬಗ್ಗೆ ಅದು ಮಾತಾಡತ್ತೆ. ಐ ಥಿಂಕ್ ಅದರಲ್ಲಿ ಹಿಂದೂಸ್ತಾನಿ ತುಂಬಾ ಪ್ಯಾಷನೇಟ್ ಆಗಿರ್ತಾರೆ. ಮತ್ತೆ ಎಲ್ಲಿ ತನಕ ಫ್ರೀಡಮ್ ವಿಷಯ ಬರುತ್ತೋ ನಮಗನ್ಸುತ್ತೆ ಇಂಗ್ಲೀಷ್ನವ್ರು ಬಂದ್ರು ನಮ್ಮ ಮೇಲೆ ಹುಕುಮತ್ ಮಾಡಿ ಹೋದ್ರು, ಮತ್ತೆ ನಾವು ಚಪ್ಲಿಲ್ ಹೊಡೆದವ್ರು ನಾಚೆ ಹಾಕ್ಬೇಕು ಅಂತ. ಆದ್ರೆ ಆ ಸಿನಿಮಾದಲ್ಲಿ ಹಂಗಾಗಲ್ಲ, ಯಾಕಂದ್ರೆ ಹಿಸ್ಟಾರಿಕಲಿ ಮಂಗಲ್ ಪಾಂಡೆ ವಾಸ್ ಹ್ಯಾಂಗ್ಡ್. ಸೊ ನಾವು ಅದ್ರದ್ದು ಎಂಡಂತೂ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಇದೊಂದು ಡಿಸಪಾಯಿಂಟ್ಮೆಂಟ್ ಆಗಿರ್ಬೋದು ಆಡಿಯನ್ಸ್ ಮನ್ಸಲ್ಲಿ. ಇವಾಗ ನೀವು ಆ ಸಿನಿಮಾ ನೋಡಿದ್ರೆ ನೀವು ನನಗೆ ಹೇಳಿ ಇವಾಗ ಎಲ್ ಕಮ್ಮಿ ಆಯ್ತು ಅಂತ. ಇಲ್ಲ, ಆದ್ರೆ ನಾನು ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ. ಈಗ ಅದು ನಂದು ಫ್ಲಾಪ್ ಸಿನಿಮಾಗಳಲ್ಲಿ ಒಂದು ಅಂತ ಹೇಳಿ ಅದನ್ನ ಲೆಕ್ಕ ಹಾಕ್ತಾರೆ. ಆದ್ರೆ ಆ ಸಿನಿಮಾದೇನ್ ಬಿಸ್ನೆಸ್ ಆಗಿದೆಯಲ್ಲ, ಅದು ಎಷ್ಟೊಂದು ಸಕ್ಸಸ್ಫುಲ್ ಫಿಲಮ್ಗಳಿಗಿಂತ 2-3 ಪಟ್ಟು ಜಾಸ್ತಿ ಆಗಿದೆ. ಸೊ ನಂದು ಫ್ಲಾಪ್ ಸಿನಿಮಾ ಇಷ್ಟೊಂದು ಸಕ್ಸಸ್ಫುಲ್ ಆಗುತ್ತೆ ಅಂದ್ರೆ ನನ್ಗೆ ಖುಷಿ ಇದೆ. ಇಲ್ಲ, ನಾನು ನಿಮ್ಮ ಅನ್ಸಕ್ಸಸ್ಫುಲ್ ಬಗ್ಗೆ ಮಾತಾಡ್ತಿಲ್ಲ, ನಿಮ್ಮ ಹುಚ್ಚಾಟಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮತ್ತೆ ಅದೇನು ಹೊಸದಲ್ಲ, ನೀವು ಹಿಂದೆ ಬಾಜಿ ಮಾಡಿದ್ರಿ ತುಂಬಾ ವರ್ಷಗಳ ಹಿಂದೆ. ಹೌದು. ಆಗ ನಾನು ಕೇಳ್ಪಟ್ಟಿದ್ದೆ ನೀವು ಹುಡುಗಿ ರೋಲನ್ನ ಮಾಡೋದಕ್ಕೆ ನೀವು ನಿಮ್ಮ ಬಾಡಿಗೆ ವ್ಯಾಕ್ಸಿಂಗ್ ಮಾಡಿಸಿದ್ರಿ ಅಂತ. ಹೌದು ಹೌದು. ಸೊ ಈ ತರದ ವಿಷಯ ಹೇಳ್ಬೇಕು ಅಂದ್ರೆ ಮಂಗಲ್ ಪಾಂಡೆ ಟೈಮಲ್ಲಿ ಕೂದಲು ಬಿಟ್ಕೊಂಡಿದ್ದೆ, ಮೀಸೆ ಬಿಟ್ಟಿದ್ದೆ, 1.5 ವರ್ಷ ಬೇಕಾಗಿತ್ತು ನನಗೆ. ನನಗೆ ನೆನಪಿದೆ, ಗುಲಾಮ್ ಸಿನಿಮಾ ನೀವು ಬರ್ತಾ ಇದ್ದಂತ ಟ್ರೈನ್ ನ ಎದುರುಗಡೆ ಬಿದ್ದು ಬಿಡ್ತೀರಿ ಮತ್ತೆ ಅಪಾಯದಿಂದ ಪಾರಾಗ್ತೀರಿ. ಹಾ, ಅದು ಎಕ್ಸ್ಟ್ರಾ ಹುಚ್ಚತನ ನಂದು. ಅಂಡ್ ಅದು ಖಂಡಿತ ಮಾಡಬಾರ್ದಾಗಿತ್ತು. ನಾನು ಎಷ್ಟು ಉದಾಹರಣೆಗಳನ್ನ ನಾನು ಲೆಕ್ಕ ಮಾಡ್ಲಿ. ರಾಜಾ ಹಿಂದೂಸ್ತಾನಿನಲ್ಲಿ ನೀವು ಓಡ್ಕನ ಕುಡ್ದಿದ್ರಿ, ನಿಜಕ್ಕೂ ನೀವು ಕುಡಿಯೋದಿಲ್ಲ, ಆದ್ರೆ ರೋಲ್ಗೋಸ್ಕರ ಕುಡ್ದಿದ್ರಿ. ಹಾ, ಅದು ಸೀನ್ ಇತ್ತು. ಡ್ರಿಂಕ್ಸ್ ಮಾಡಿ ರಾಜ ಇರ್ತಾನಲ್ಲ, ಅವನು ಇಮೋಷನಲ್ ಆಗೋಗ್ತಾನೆ. ಅಂಡ್ ಪೂರ್ತಿ ಆ ಪಾರ್ಟಿನಲ್ಲಿ ಎಲ್ಲರ ಮೇಲೆ. ಸೊ ಅವಾಗ ನನಗೆ ಅನ್ನಿಸ್ತು ನಾನು ಯಾವತ್ತೂ ಲೈಫಲ್ಲಿ ಕುಡ್ದೇ ಇಲ್ಲ, ಈ ಸೀನ್ನ ನಾನು ಹೆಂಗೆ ಮಾಡಲಿ ಅಂತ ಅನ್ನಿಸ್ತು. ಕಾನ್ಫಿಡೆನ್ಸೇ ಇರಲಿಲ್ಲ ನನಗೆ. ಆ್ಯಂಡ್ ನನಗೆ ಯಾವಾಗಲೂ ಭಯ ಇರುತ್ತೆ ನಾನು ಕೆಟ್ಟ ಶಾಟ್ ಕೊಡಬಾರ್ದು ಅಂತ. ಇವಾಗ ಒಬ್ಬ ಮನುಷ್ಯ ಡ್ರಂಕ್ ಆಗಿದ್ರೆ, ನನ್ನ ಲೈಫಲ್ಲಿ ನಾನು ಯಾವತ್ತೂ ಕುಡ್ದೇ ಇಲ್ಲ ಅಂತಂದರೆ ನಾನು ಹೆಂಗೆ ಮಾಡೋದು ಆ ಸೀನ್ ಅಂತ ನಂಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಸೊ ನಾನು ಡೈರೆಕ್ಟ್ರಿಗೆ ಹೇಳಿದೆ, ನಾನು ಕೆಲಸ ಮಾಡ್ತೀನಿ, ನಾನು ಕುಡಿದು ಬಿಡ್ತೀನಿ ಅಂದೆ. ಸೊ ಅದರಿಂದ ಏನಾಗತ್ತೆ ಅಂತಂದ್ರೆ, ಇವಾಗ ಆ ನಶೆ ಏನಿದೆ ಅದು ಹತ್ತತ್ತೆ ಅದ್ರ ಪಾಡಿಗೆ, ಆಮೇಲೆ ಆಕ್ಟಿಂಗ್ ಮಾಡೋ ಅವಶ್ಯಕತೆನೇ ಇರಲ್ಲ ನನಗೆ. ಸೊ ಕೆಲಸ ಈಸಿ ಆಗೋಗುತ್ತೆ ನಂದು. ಆದರೆ ಅವನಿಗೇನು ಭಯ ಆಯಿತು ಅಂದರೆ, ನೀವು ಯಾವತ್ತೂ ಕುಡ್ದೇ ಇಲ್ಲ, ಸೊ ನೀವು ಕುಡಿದ್ರೆ ಒಂದು 2-3 ಗ್ಲಾಸ್ ಆದ್ಮೇಲೆ ನೀವು ಮಲ್ಕೊಂಬಿಟ್ರೆ ಹೆಂಗೆ ಅಂತ ಅವನು ನೀವು ಫೇಂಟ್ ಆಗಿ ಹೋಗ್ತೀರಾ, ನನ್ನ ಶೂಟಿಂಗ್ ನಿಂತೋಗುತ್ತೆ ಅಂತ. ಸೊ ನಾನು ಹೇಳಿದೆ ಮಾಡೋಣಂತ, ಏನಾಗುತ್ತೆ ನೋಡೋಣ. ಸೊ ನೀವು ನಿಜವಾಗ್ಲೂ ನಂಬಲ್ಲ, ನಾನು ಫುಲ್ ಬಾಟ್ಲಲ್ಲಿ ಇಷ್ಟೇ ಮಿಕ್ಕೊಂಡಿತ್ತು. ಯಾಕಂದರೆ ಇಡೀ ದಿನ ಅದು ಆ ಶೂಟಿಂಗ್ ಆಗಿದ್ದು ಒಂದು 8-10 ಅವರ್ ಆಯಿತು ಆ ಸೀನಿಂದು. ಸೊ ಎವ್ರಿ ಹಾಫ್ ಆನ್ ಅವರ್ ಒಬ್ಬ ಆ ಗ್ಲಾಸ್ ತೊಗೊಂಬರ್ತಾ ಇದ್ದ, ತಗೊಳ್ಳಿ ನೀವು ಇದನ್ನು ಕುಡೀರಿ ಅಂತ. ಆ್ಯಂಡ್ ಅಂದರೆ ಮೊದಲು 2 ಗ್ಲಾಸ್ ಆದಮೇಲೆ ನನಗೆ ಕುಡಿಬೇಕು ಅಂತಿದ್ದಾಗ ನನಗೆ ವಾಮಿಟ್ ಬಂದೇ ಬಿಡ್ತಿತ್ತು. ಯಾಕಂದರೆ ನನಗೆ ಅಭ್ಯಾಸ ಇಲ್ಲ, ಐ ಆಮ್ ನಾಟ್ ಯೂಸ್ ಟು ಇಟ್. ಆ್ಯಂಡ್ ಅದರದ್ದು ಟೇಸ್ಟ್ ಬೇರೆ ತುಂಬ ಕೆಟ್ಟದಾಗಿರುತ್ತೆ. ಸಿಸ್ಟಮ್ಗೆ ಅಭ್ಯಾಸ ಇರಲಿಲ್ಲ ಇದರದ್ದು. ಅಭ್ಯಾಸ ನನಗೆ ಇವತ್ತಿಗೂ ಆಗಿಲ್ಲ. ಅದಾದ್ಮೇಲೆ ನೀವು ಶುರು ಮಾಡ್ಕೊಳ್ಳಿಲ್ವಾ? ಇಲ್ಲ, ನಾನು ಇವೆಲ್ಲದ್ರಿಂದ ಸ್ವಲ್ಪ ದೂರನೇ ಇರ್ತೀನಿ ನಾನು, ಎಷ್ಟಾಗತ್ತೋ. ನೋಡಿ, ಇಷ್ಟೆಲ್ಲ ಹುಚ್ಚಾಟಗಳ ಉದಾಹರಣೆಗಳನ್ನ ನಾವು ನೋಡಿದ್ವಿ. ಬಹಳ ದೊಡ್ಡ ಹುಚ್ಚಾಟದ ಆಕ್ಟ್ ಯಾವುದು ಅಂತ ಹೇಳ್ಬೋದು? ಏನನ್ಸತ್ತೆ ನಿಮ್ಗೆಲ್ಲರಿಗೂ? ಗಜಿನಿ. ಹೌದಾ? ಆಕ್ಚುಲಿ ಅನ್ಬಿಲೀವಬಲ್ ಅದು. ಅದೇ ಅದ್ರಲ್ಲಿ ಹುಚ್ಚತನ ಏನಿದೆ ಹೇಳಿ? ಅಥವಾ ನನಗನ್ಸುತ್ತೆ ಅಂಥದ್ದೊಂದು ಪಾತ್ರ ಬರೋದು ಬಾಕಿ ಇದೆ ಅಂತ. ಇಲ್ಲ, ಐ ಥಿಂಕ್ ಈಗ ನಂದು ಎಲ್ಲ ಡಿಸಿಷನ್ಸು ಯಾವಾಗಲೂ ಸ್ವಲ್ಪ ವಿಚಿತ್ರವಾಗೇ ಇರುತ್ತೆ. ಇವಾಗ ನಂದು ಯಾವುದಾದ್ರೂ ಒಂದು ಫಿಲಮಿಂದ ನಂಗೆ ತುಂಬ ಖುಷಿ ಕೊಟ್ಟಿದೆ, ಅಂದರೆ ನನ್ನ ಹುಚ್ಚಾಟದಿಂದ ನಂಗೆ ಖುಷಿ ಕೊಟ್ಟಿದೆ ಅಂತ ನೀವು ಹೇಳೋ ರೀತಿಯಲ್ಲಿ ಹೇಳೋದಾದ್ರೆ, ಅದು ಯಾವತ್ತಿಗೂ ತಾರೇ ಜಮೀನ್ ಪರ್.
ಯಾಕಂದ್ರೆ ಆ ಸಿನಿಮಾ ಯಾವ ಥರ ಇತ್ತು ಅಂದ್ರೆ ನಾನು ಯಾವತ್ತು ಅದ್ರ ಕತೆ ಕೇಳಿದ್ನೋ ನಾನು ಕುತ್ಕೊಂಡು ತುಂಬಾ ಹತ್ತಿದ್ದೀನಿ. ಆ್ಯಂಡ್ ಆಮೇಲೆ ನನ್ನ ಒಳಗಡೆ ಇರೋ ಆ ಫೀಲಿಂಗ್ಸ್ ಏನಿತ್ತು ನನಗನ್ಸಿದ್ದು ನಾನು ಇದನ್ನ ಶೇರ್ ಮಾಡ್ಕೊಳ್ಳೇಬೇಕು ಅಂತ ಅನ್ನಿಸ್ತು. ನನ್ನ ಭಾರತದ ಆಡಿಯನ್ಸ್ ಜೊತೆ ನಾನು ಇದನ್ನ ಶೇರ್ ಮಾಡ್ಕೋಬೇಕು, ನನ್ನ ಫೀಲಿಂಗ್ಸ್ ಏನಿದೆ ಅದನ್ನ ಅಂತ ಅನ್ನಿಸ್ತು. ಇವಾಗ ಅದರಲ್ಲಿ ಹೀರೋಯಿನ್ ಇಲ್ಲ, ಮತ್ತೆ ಅದೊಂದು ಚಿಕ್ಕ ಮಗು ಕತೆ, ಚೈಲ್ಡ್ ಕೇರ್ ಮತ್ತೆ ಎಜುಕೇಶನ್ ಮೇಲೆ ಸಿನಿಮಾ ಮಾಡ್ತಾ ಇದ್ದೀನಿ ನಾನು. ಸೊ ಜನ ಕೇಳ್ತಾ ಇರೋ ನೀವು ಡಾಕ್ಯುಮೆಂಟ್ರಿ ಮಾಡ್ತಿದ್ದೀರಾ ಅಂತ. ಇಲ್ಲಪ್ಪ, ಸಿನಿಮಾ ಮಾಡ್ತಿದ್ದೀನಿ ನಾನು ಅಂತಿದ್ದೆ. ಡಿಸ್ಲೆಕ್ಸಿಯಾ ಮೇಲೆ ಸಿನಿಮಾ ಅದು. ಸೊ ಜನ ಕೇಳ್ತಿರೋ ಡಿಸ್ಲೆಕ್ಸಿಯಾ ಅಂತಂದ್ರೆ ಏನು, ಅದೇನು ಅಂತ ಕೇಳ್ತಿದ್ರು. ಸೊ ಇದು ತುಂಬಾ ಕಷ್ಟವಾದ ಪ್ರಾಜೆಕ್ಟ್ ಆಗಿತ್ತು ಮಾಡೋದಕ್ಕೆ ನನಗೆ. ಆದರೆ ಯಾವ ಥರದಲ್ಲಿ ಇದನ್ನ ನಮ್ಮ ಆಡಿಯನ್ಸ್ ರಿಸೀವ್ ಮಾಡ್ಕೊಂಡ್ರು, ಇದನ್ನ ಎಷ್ಟೋ ಜನಗಳ ಜೀವನ ಬದಲಾಯಿತು ಇದರಿಂದ. ಅಂದ್ರೆ ಒಂದು ರೀತಿನಲ್ಲಿ ಈ ಕಥೆಯಿಂದಾಗಿ ನಾನು ಒಬ್ಬ ಮನುಷ್ಯನ ಥರ ನನ್ನಲ್ಲಿ ಬದಲಾವಣೆ ಬಂತು. ನಾನ್ ಮಕ್ಕಳನ್ನ ಬೇರೆ ದೃಷ್ಟಿಯಿಂದ ನೋಡಕ್ ಶುರು ಮಾಡಿದೆ. ನನ್ನ ಸ್ವಂತ ಮಕ್ಕಳನ್ನೂ ಕೂಡ ಒಂದು ಬೇರೆ ದೃಷ್ಟಿನಲ್ಲೇ ನೋಡಕ್ ಶುರು ಮಾಡಿದೆ. ಸೊ ನನಗನ್ನಿಸ್ತು ಇದು ತುಂಬಾ ಪ್ರೌಡ್ ಫಿಲಮ್ಮು ನನಗೋಸ್ಕರ, ಬರೀ ನನಗೋಸ್ಕರ ಅಲ್ಲ, ನಮ್ಮ ಎಲ್ಲ ಆಡಿಯನ್ಸ್ಗಳಿಗೂ. ಮತ್ತೆ ಯಾವ ರೀತಿನಲ್ಲಿ ಒಂದು ಸೊಸೈಟಿನಲ್ಲಿ ಒಂದು ಬದಲಾವಣೆ ಬಂದಿದೆಯೋ ಮಕ್ಕಳ ಬಗ್ಗೆ ಅಥವಾ ಎಜುಕೇಶನ್ ಬಗ್ಗೆ. ಸೊ ಅದು ಎಷ್ಟು ಖುಷಿ ಆಗತ್ತೆ ನನ್ನ ಬಗ್ಗೆ ಅಂದ್ರೆ, ನಾನೀಗೊಂದು ಜೀವನದಲ್ಲಿ ಎಂಥ ಕೆಲಸ ಮಾಡಿದ್ದೀನಿ ಅಂತಂದ್ರೆ ಜನಗಳ ಜೀವನದಲ್ಲಿ ಒಂದು ಬದಲಾವಣೆ ಆಯಿತು, ಒಂದು ಚೇಂಜ್ ಆಯಿತು, ತುಂಬ ಒಳ್ಳೆ ಚೇಂಜ್ ಅದು ಅಂತ. ಸೊ ತುಂಬ ದೊಡ್ಡ ಹುಚ್ಚತನ ಅಂತಂದರೆ ನಾನು ಇದನ್ನೇ ಅಂತಲೇ ಹೇಳ್ತೀನಿ ನಿಮಗೆ. ನೀವು ತುಂಬ ಒಳ್ಳೆ ಸಿನಿಮಾಗಳು ಮಾಡಿದ್ದೀರಾ, ಸಾಕಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀರಾ. ನಾನು ಖಂಡಿತ ಇಷ್ಟಂತೂ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾವ ಸಿನಿಮಾ ವಿಚಾರವಾಗಿ ನಾನು ನಿಮ್ಮ ಮೇಲೆ ಹುಚ್ಚಾಟದ ಚಾರ್ಜಿಂಗನ್ನು ಹಾಕಿದ್ನೋ ಅದನ್ನು ನಾನು ವಾಪಸ್ ತಗೊಳ್ತೀನಿ. ಹೇಳಿ. ನನಗನ್ಸುತ್ತೆ ನಿಮ್ಮ ಜೀವನದಲ್ಲಿ ನೀವು ಮೊದಲನೇ ಚಾರ್ಜ್ನ ವಾಪಸ್ ತಗೊಂಡಿರೋದು ಅಂತ. ಖಂಡಿತ. ಈ 16 ವರ್ಷಗಳಲ್ಲಿ ನನಗಿಂತ ಅವಕಾಶ ಯಾವತ್ತೂ ಬಂದಿರಲಿಲ್ಲ ಆರೋಪನ ವಾಪಸ್ ತಗೊಳ್ಳುವಂಥದ್ದು. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಎಂಥ ಒಂದು ಆರೋಪನ ನಾವು ಹೊರಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂತಂದ್ರೆ ಅದನ್ನ ನಾವು ವಾಪಸ್ ತಗೊಳಕ್ಕಾಗಬಾರ್ದು. ನೀವು ನಿಮ್ಮ ಬ್ಲಾಗಲ್ಲಿ ನೀವು ಏನ್ ಬರೆದಿದ್ರಿ ಅನ್ನೋದನ್ನ ಜನರಿಗೆ ನಾನು ಅಯ್ಯೋ ದೇವ್ರೆ, ಇಲ್ಲ ಓದ್ಬೇಡಿ ಅದನ್ನ. ನಾನೊಂದು ಮರದ ಕೆಳಗೆ ನನ್ನ ತಾಯಿ ಮತ್ತು ಜುನೈದ್ನ ಜೊತೆ ಕೂತು ಗೇಮ್ ಆಡ್ತಾ ಇದ್ದೇನೆ ಮತ್ತು ಶಾರುಖ್ ನನ್ನ ಪಾದ ನೆಕ್ತಾ ಇದ್ದಾನೆ. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇದ್ದೇವೆ. ಜನತೆಯ ಪರವಾಗಿ ಆರೋಪಗಳನ್ನ ಹೊರಿಸ್ತಾ ಇದ್ದೇವೆ ಆಮಿರ್ ಖಾನ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಆಮಿರ್ ಖಾನ್ ಅವರ ಮೇಲಿರುವ ಆರೋಪವೆಂದರೆ ಇವರು ಎಲ್ಲರಿಗಿಂತ ಬುದ್ಧಿವಂತರು ಎಂಬುದು. ಆಮಿರ್, ನಾವು ಇಲ್ಲಿ ತನಕ ಬಹಳ ಒಳ್ಳೆ ಮಾತುಗಳನ್ನ ಆಡಿದ್ವಿ, ನಿಮ್ಮ ಒಳ್ಳೆ ಸಿನಿಮಾಗಳ ಬಗ್ಗೆ ಮಾತಾಡಿದ್ವಿ. ಈಗ ಮುಂಬೈನ ಭಾಷೆನಲ್ಲಿ ಮಾತಾಡೋದಾದ್ರೆ ನೀವು ಹೇಗ್ ಕಾಣಿಸ್ತೀರೋ ಹಾಗೆ ನಿಜಕ್ಕೂ ಇಲ್ಲ, ನೀವು ಬಹಳ ಚಾಲು. ಇವಾಗ ನೋಡಿ, ನೀವು ಒಂದ್ಸಲ ಹೇಳ್ತೀರಾ ನಾನು ಹುಚ್ಚ ಅಂತ, ಇವಾಗ ನೀವು ಹೇಳ್ತಿದ್ದೀರಾ ಚಾಲು ಅಂತ. ನಾನ್ ನಿಮ್ಗೆ ಉದಾಹರಣೆ ಕೊಡಿ. ಹಾಲಿನಲ್ಲಿ ರೇಸ್ ರಿಲೀಸ್ ಆಗಿತ್ತು. ಅದರಲ್ಲಿ ಸೈಫ್ ಇದ್ರು, ಕರೀನಾ ಇದ್ರು. ನೀವು ಆ ಸಿನಿಮಾದ ಪ್ರೀಮಿಯರ್ಗೆ ಹೋಗಿದ್ರಿ. ಮತ್ತೆ ಮೊದಲನೇ ಬಾರಿಗೆ ನಿಮ್ಮ ಗಜಿನಿ ಲುಕ್ ಅನ್ನ ನೀವು ಜನಗಳಿಗೆ ಕಾಣೋ ಹಾಗೆ ಮಾಡಿದ್ರಿ. ಆಗ ಆ ಸಿನಿಮಾ ಪಬ್ಲಿಸಿಟಿ ಅಲ್ಲೇ ನಿಂತೋಯ್ತು, ಮತ್ತೆ ಎಲ್ಲರ ಅಟೆನ್ಷನ್ ನಿಮ್ಮೇಲೆ ಬಂತು. ಹೌದಾ? ಗಜನಿ ಫಿಲಮಲ್ಲಿ ನಂದು 2 ಲುಕ್ ಇದೆ. ಒಂದರಲ್ಲಿ ನನ್ ಕೂದ್ಲಿದೆ, ನಾರ್ಮಲ್ ಲುಕ್ಕು, ಸಂಜಯ್ ಸಿಂಘಾನಿಯಾ. ಆಮೇಲೆ ಒಂದು ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ, ಅದಾದ್ಮೇಲೆ ಅವನು ಚೇಂಜ್ ಲುಕ್ ಇದೆ. ಒಂದು ಕೂದಲು ಶೇವ್ ಆಗೋಗುತ್ತೆ, ಒಂದು ಮಾರ್ಕ್ ಬರುತ್ತೆ ತಲೆ ಮೇಲೆ. ಸೊ ಅರ್ಧ ಸಿನಿಮಾ ಶೂಟಿಂಗ್ ಮುಗ್ದೋಗಿತ್ತು, ಅದೇ ಕೂದಲಿರೋಂಥ ಪೋರ್ಷನ್ ಎಲ್ಲ ಅನ್ನೋದು ಮುಗ್ದೋಗಿತ್ತು ಅವಾಗಲೇ. ಅದಾದ್ಮೇಲೆ ನಾವು ಕೂದಲು ಶೇವ್ ಮಾಡಿದ್ವಿ. ಆ ಟೈಮಲ್ಲಿ ರಮೇಶ್ ಅವ್ರದ್ದು, ನನಗೆ ರಮೇಶ್ ತೋರಣಿ ಅವ್ರದ್ದು ಫೋನ್ ಬಂತು ನನಗೆ, ನಮ್ಮದು ಸಿನಿಮಾದು ಪ್ರೀಮಿಯರ್ ಇದೆ ರೇಸ್ದು, ನೀವು ಬರಬೇಕು ಅಂತ. ಅವ್ರು ಮತ್ತೆ ಮತ್ತೆ ಇನ್ಸಿಸ್ಟ್ ಮಾಡ್ತಾ ಇದ್ರು. ಮತ್ತೆ ನಾನು ತುಂಬ ಸಲ ಅವ್ರು ಕರೆದಿರೋ ಪಾರ್ಟೀಸ್ಗಳಿಗಾಗಲಿ ಫಂಕ್ಷನ್ಗಳಿಗಾಗಲಿ ನನಗೆ ಹೋಗೋಕ್ಕಾಗೇ ಇರಲಿಲ್ಲ. ಅದಕ್ಕೆ ನಾನು ಪ್ರಾಮಿಸ್ ಮಾಡಿದೆ ನಾನು ಬಂದೇ ಬರ್ತೀನಿ ಅಂತ. ಇವಾಗ ಅದಕ್ಕೆ ಒಂದೇ ಒಂದು ದಿನದ ಮುಂಚೆ ನಂದು ಮುಂಡನಾಗಿತ್ತು. ಇವಾಗ ನಾನು ತಾನೇ ಏನು ಮಾಡೋಕ್ಕಾಗತ್ತೆ? ಸೊ ಇದರಲ್ಲಿ ಯಾವುದೇ ಇದು ಸ್ಟ್ರಾಟಜಿ ಆಗಿಲ್ಲ, ಖಂಡಿತ ಸ್ಟ್ರಾಟಜಿ ಅಲ್ಲ. ಶಾರುಖ್ ಖಾನ್ ಅವರ ಸಿನಿಮಾ ರಬ್ನೆ ಬನಾದಿ ಜೋಡಿ ಅದು ರಿಲೀಸ್ ಆಗಿತ್ತು. ಅದರಲ್ಲಿ ಅವರು ಬಹಳ ಕಷ್ಟಪಟ್ಟು ಸ್ವಲ್ಪ ಹೊತ್ತಿಗೆ ಅವರ ಲುಕ್ನ ಚೇಂಜ್ ಮಾಡ್ಕೊಂಡಿದ್ರು. ಜನ ಅಲ್ಲಿಗೆ ಸಿನಿಮಾ ನೋಡೋದಕ್ಕೆ ಅಂತ ಹೋದಾಗ ಪ್ರತಿಯೊಂದು ಥಿಯೇಟರ್ನ ಹೊರಗೆ ಆಮಿರ್ ಖಾನ್ನ ತುಂಬಾ ದೊಡ್ಡ ಕಟ್ಔಟ್ನ ನಿಲ್ಸಿದ್ರು. ಅದರಲ್ಲಿ ನಿಮ್ಮ ತಲೆ ಬೋಳಿಸಿದಂಥ ಚಿತ್ರ ಇತ್ತು. ಜನ ರಬ್ನೆ ಬನಾದಿ ಜೋಡಿನ ಮರೆಸ್ಬಿಟ್ರು, ಮತ್ತೆ ಆ ಕ್ಯಾರೆಕ್ಟರ್ನ ನೆನ್ಪಿಟ್ಕೊಂಡ್ರು. ಗಜಿನಲ್ಲಿ ಪರ್ಟಿಕ್ಯುಲರ್ ಒಂದು ಲುಕ್ ಇತ್ತು ನಂದು. ಇವಾಗ ಅದನ್ನ ನಾನು ಎಲ್ಲ ಸಿನಿಮಾದಲ್ಲೂ ಮಾಡೋಕ್ಕಾಗಲ್ಲ, ಅದೊಂದು ಸಿನಿಮಾದಲ್ಲಿ ಮಾಡೋಕ್ಕಾಗತ್ತೆ. ಸೊ ನಾವೇನು ಯೋಚನೆ ಮಾಡಿದ್ವಿ, ಆಲ್ ಇಂಡಿಯಾದಲ್ಲಿ ಎಷ್ಟು ಮಲ್ಟಿಪ್ಲೆಕ್ಸಸ್ ಇದೆಯೋ ಅವ್ರ ಎಲ್ಲರ ಜೊತೆ ನಾವು ಈಗ ಒಂದು ಡೀಲ್ ಮಾಡ್ಕೊಳ್ಳೋಣ. ಇವಾಗ ಅವ್ರದ್ದು ಎಷ್ಟು ಜನ ಅಶಸ್ ಇದ್ದಾರೋ, ಕ್ಯಾಂಟೀನ್ ಅವ್ರು ಇದ್ದಾರೋ, ಎಷ್ಟೇ ಇವಾಗ
ಅವ್ರ ಸ್ಟಾಫ್ ಇರ್ಬೋದು, ಇವಾಗ ಒಂದ್ ಕಡೆ 40-50 ಜನ ಇರ್ತಾರೆ, ಅವರು ಇನ್ನೂ ಜಾಸ್ತಿನೂ ಇರ್ತಾರೆ. ಸೊ ಅವರೆಲ್ಲರೂ ಈ ಗಜನಿ ಲುಕ್ ಮಾಡ್ಕೋಬೇಕು, ಕೂದಲೆಲ್ಲ ಶೇವ್ ಮಾಡಬೇಕು, ಮತ್ತೆ ಆ ಸ್ಕಾರ್ಗಳು, ಆ 2-3 ಸ್ಕಾರ್ ಏನಿತ್ತು ಅದು ಮಾಡ್ಕೋಬೇಕು. ಸೊ ಅದು ನಮ್ದು ಪೋಸ್ಟರ್ ಆಗೋಗುತ್ತೆ. ಅಂದ್ರೆ ಇವಾಗ ಒಂಥರದಲ್ಲಿ ನೋಡಕ್ ಹೋದ್ರೆ ಇವಾಗ ನಮ್ಮ ಟ್ರೈಲರ್ ಏನಿತ್ತು ಅದು ಇವಾಗ ಮಲ್ಟಿಪ್ಲೆಕ್ಸ್ ಸ್ಟಾಫ್ಗಳೇ ನಮ್ಗೊಂದು ಟ್ರೈಲರ್ ಆಗಿದ್ರು ಅವಾಗ. ಅದೊಂದು ತುಂಬಾ ನಾರ್ಮಲ್ ಕಾನ್ಸೆಪ್ಟ್ ಆಗಿತ್ತು. ನೀವು ಎಲ್ಲ ನೋಡಿದ್ರೆ ನಿಮ್ಗೆ ಬರೀ ಗಜನಿ ಕಾಣಿಸ್ಬೇಕು. ಸೊ ಇದೊಂದು ಐಡಿಯಾ ಇತ್ತು ನಮಗೆ, ಚೆನ್ನಾಗಿದೆ ಅಂತ ಅನಿಸ್ತು, ಇದನ್ನ ಮಾಡೋಣ ಅಂತ ಅನ್ನಿಸ್ತು ನಮಗೆ. ಸೊ ನಾನು ಒಪ್ಕೋತೀನಿ, ನಾವು ಇದನ್ನ ಯೂಶಲಿ ನಮ್ಮ ಫಿಲ್ಮ್ ರಿಲೀಸ್ಗಿಂತ ಮುಂಚೆ ಮಾಡ್ತೀವಿ. ಇವಾಗ ನಮ್ಮ ಸಿನಿಮಾ ರಿಲೀಸ್ಗೆ 2 ವಾರದ ಮುಂಚೆ ಇವಾಗ ಶಾರುಖ್ದು ಸಿನಿಮಾ ಬರ್ತಾ ಇತ್ತು. ಸೊ ನಾವು ಆಕ್ಚುಲಿ ಶಾರುಖ್ಗೆ ಅಗೇನ್ಸ್ಟ್ ಆಗಿ ಏನು ಮಾಡಕ್ ಹೋಗ್ತಾ ಇರಲಿಲ್ಲ. ಇವಾಗ ನಾವು ಬರೀ ನಮ್ದು ಫಿಲ್ಮ್ ಪ್ರಮೋಷನ್ ಪಬ್ಲಿಸಿಟಿ ಶಾರುಖ್ನ ಹೇಳಿಕೆ ನೋಡಿದೆ. ಶಾರುಖ್ ಹೇಳ್ತಾರೆ, ನಾನು ಇಷ್ಟು ದೊಡ್ಡ ಬ್ರ್ಯಾಂಡ್, ಮತ್ತೆ ಅದನ್ನ ಬಳಸ್ಕೊಳ್ಳುವಂತ ಪ್ರಯತ್ನ ಆಮಿರ್ ಖಾನ್ ಮಾಡಿದ್ರು. ಯಾವಾಗ ನನ್ನ ಸಿನಿಮಾ ರಿಲೀಸ್ ಆಯ್ತಲ್ಲ, ಆ ಸಂದರ್ಭನ ತನ್ನ ಪಬ್ಲಿಸಿಟಿಗೆ ಬಳಸ. ಒಳ್ಳೇದೇನೆ ಇದು, ಶಾರುಖ್ ನಂಗೆ ಹೆಲ್ಪ್ ಮಾಡ್ತಿದ್ದೇನೆ ಅಂತಂದ್ರೆ ಒಳ್ಳೆ ವಿಷಯ ಅಲ್ವಾ. ಇವತ್ತು ನೀವು ಹೇಳ್ತಾ ಇದ್ದೀರಾ ನನಗೆ ಹೆಲ್ಪ್ ಮಾಡಿದ್ರು ಅಂತ, ಇದು ತುಂಬಾ ಒಳ್ಳೆ ವಿಚಾರ. ಆದ್ರೆ ನೀವು ನಿಮ್ಮ ಬ್ಲಾಗಲ್ಲಿ ನೀವು ಏನ್ ಬರ್ದಿದ್ರಿ ಅನ್ನೋದನ್ನ ಜನರಿಗೆ ಬೇಡ ಓದ್ಬಿಡಿ ಅದನ್ನ. ಆಮಿರ್ ಖಾನ್ ತಮ್ಮ ಬ್ಲಾಗಲ್ಲಿ ಬರೀತಾರೆ, ಜಡ್ ಸಾಹೇಬ್ರೆ ನೀವು ಕೇಳಿಸ್ಕೊಳ್ಳಿ, ಆಡಿಯನ್ಸ್ ನೀವು ಕೇಳಿಸ್ಕೊಳ್ಳಿ. ನಾನೊಂದು ಮರದ ಕೆಳಗೆ ನನ್ನ ತಾಯಿ ಮತ್ತು ಜುನೈದ್ನ ಜೊತೆ ಕೂತು ಗೇಮ್ ಆಡ್ತಾ ಇದ್ದೇನೆ ಮತ್ತು ಶಾರುಖ್ ನನ್ನ ಪಾದ ನೆಕ್ತಾ ಇದ್ದಾನೆ. ಮಧ್ಯದಲ್ಲಿ ಶಾರುಖ್ ಖಾನ್ಗೆ ನಾನು ಬಿಸ್ಕೆಟ್ ಹಾಕ್ತಾ ಇದ್ದೀನಿ. ಇದಕ್ಕಿಂತ ಹೆಚ್ಚು ನನಗೆ ಇನ್ನೇನು ಬೇಕು? ಅಯ್ಯೋ, ಇವಾಗ ನಾನು ನಿಮ್ಗೇನು ಹೇಳಿರೋ ಜಜ್ಜಿ, ಇದ್ರ ನಿಜ ಏನಪ್ಪಾ ಅಂತಂದ್ರೆ ಇದೊಂದು ಜೋಕ್ ಆಗಿತ್ತು. ಮತ್ತೆ ಶಾರುಖ್ ಮತ್ತೆ ನನ್ನ ಮಧ್ಯ ಅಂದ್ರೆ ಶಾರುಖ್ ಯಾವಾಗ್ಲೂ ಫಿಲ್ಮ್ ಫೇರ್ ನೈಟಲ್ಲಿ ಮತ್ತೆ ಎಷ್ಟೇ ನಿಮ್ಮ ಶೋಗಳಿರ್ಬೋದು, ಅವಾರ್ಡ್ ಶೋಸ್, ಮತ್ತೆ ಅದ್ರಲ್ಲಿ ನನ್ನ ಬಗ್ಗೆ ಯಾವಾಗಲೂ ಕಾಮಿಡಿ ಮಾಡ್ತಾನೆ ಅವನು. ಆ್ಯಂಡ್ ನನಗೆ ಖುಷಿ ಆಗುತ್ತೆ, ಯಾಕಂದ್ರೆ ನನ್ನ ಫ್ರೆಂಡ್ ನನ್ನ ಬಗ್ಗೆ ಕಾಮಿಡಿ ಮಾಡಲಿಲ್ಲ ಅಂತಂದ್ರೆ ಇನ್ನು ಯಾರು ಮಾಡ್ತಾರೆ ನನ್ನ ಬಗ್ಗೆ ಅದನ್ನ. ಇದೊಂದು ಕೋಇನ್ಸಿಡೆನ್ಸ್ ವಿಷಯ. ನಾವೊಂದು ಮನೆ ತೊಗೊಂಡ್ವಿ, ನಾನು ಮತ್ತೆ ಕಿರಣ್, ಪಂಚಗನಿನಲ್ಲಿ ಒಂದು ಮನೆ. ಮತ್ತೆ ಆ ಮನೆಯಲ್ಲಿ ಯಾರು ಕೇರ್ ಟೇಕರ್ಸ್ ಇದ್ದಾರೋ, ಯಾರು ಅಲ್ಲಿ ಹಿಂದಿನ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೋ, ಆನಂದಿ ಬಾಯಿ ಮತ್ತೆ ಬಾಬು, ಅವರುವೇ ಇಷ್ಟಪಡ್ತಾ ಇದ್ರು ನಾವಿವಾಗ ಓನರ್ ಆಗಿರೋದ್ರಿಂದ ಅವ್ರು ಅಲ್ಲೇ ಇರಬೇಕು, ನಮ್ಮ ಜೊತೆ ಇರಬೇಕು ಅಂತ ಆಸೆ ಪಡ್ತಾ ಇದ್ರು. ನಮಗೂ ಖುಷಿನೇ ಅವ್ರು ಇರ್ತಾರೆ ಅಂತ. ಈಗ ಅವ್ರದ್ದೊಂದು ನಾಯಿ ಇತ್ತು, ಅದ್ರ ಹೆಸರು ಶಾರುಖ್ ಅಂತ. ಇವಾಗ ನಾನು ಏನು ಮಾಡಲಿ? ಎಷ್ಟೊಂದು ಸಿನಿಮಾಗಳ ನೀನು ಈ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಾನು ನಿನ್ನ ಹೆಸರನ್ನ ನನ್ನ ನಾಯಿಗಿಡ್ತೀನಿ ಅಂತಾನೆ. ಸೊ ಅವಾಗ ನಾನು ಆ ಮನೆ ತಗೊಂಡಾಗ ನನಗೆ ಗೊತ್ತೇ ಇರಲಿಲ್ಲ ಆ ಮನೆ ಜೊತೆಗೆ ನಾನು ಒಂದು ನಾಯಿ ಕೂಡ ತಗೊಂಡಿದ್ದೀನಿ ಅಂತ. ನಿಜವಾಗ್ಲೂ ಐಡಿಯಾ ಇರಲಿಲ್ಲ ನನಗೆ. ಸೊ ನಾನು ಆ ನಾಯಿನ ನೋಡಿದಾಗ ಅದು ನೋಡೋದಕ್ಕೆ ತುಂಬ ಹ್ಯಾಂಡ್ಸಮ್ ಆಗಿತ್ತು. ಹಾ, ಅಯ್ಯೋ, ನಿಮಗೆ ಅನ್ನಿಸ್ತಿರ್ಬೋದು ನಾನು ತಮಾಷೆ ಮಾಡ್ತಿದ್ದೀನಿ ಅಂತ. ನಾನು ನಿಜ ಹೇಳ್ತಿದ್ದೀನಿ. ಸೊ ನಾನು ಅದ್ರ ಹೆಸರು ಕೇಳಿದೆ ಆನಂದಿ ಬಾಯಿ ಅವ್ರ ಹತ್ರ, ಇದ್ರ ಹೆಸರೇನು ಅಂತ. ಅವ್ರು ಹೇಳಿದ್ರು ಶಾರುಖ್ ಅಂತ. ಕಿರಣ್ ನನ್ನ ಜೊತೆ ಕೂತಿಲ್ಲ, ಅವಳು ಕೇಳಿದ್ರೆ ಇದೇನು ವಿಚಿತ್ರ ಹೆಸರಿಟ್ಟಿದ್ದೀರಾ ಅಂತ. ನಾನು ಕೇಳಿದೆ ಏನಕ್ಕೆ ಹೆಸರಿಟ್ಟಿದ್ದೀರಾ ಅಂತ ಕೇಳಿದೆ. ಶಾರುಖ್ ಅಂತ. ಅದಕ್ಕೆ ಹೇಳಿದ್ರು ಈ ಬಂಗ್ಲೆನಲ್ಲಿ ಕೆಲವು ವರ್ಷಗಳ ಹಿಂದೆ ಆ್ಯಡ್ ಫಿಲಮ್ದು ಶೂಟಿಂಗ್ ಆಗಿತ್ತು ಆ್ಯಂಡ್ ಶಾರುಖ್ ಸಾಬ್ ಬಂದಿದ್ರು ಆ್ಯಂಡ್ ಅವ್ರದ್ದು ಯಾವುದೋ ಒಂದು ಆ್ಯಡ್ದೊಂದು ಶೂಟಿಂಗ್ ಆಗಿತ್ತು ಆ ಮನೆಯಲ್ಲಿ ಅವಾಗ. ಆ್ಯಂಡ್ ಅವತ್ತೇ ನಾವು ಅದೇ ದಿನ ಈ ಪಪ್ನ ನಾವು ಮನೆಗೆ ತೊಗೊಂಬಂದಿದ್ದು ಅವತ್ತು. ಆ್ಯಂಡ್ ನಾವು ಶಾರುಖ್ದು ತುಂಬ ದೊಡ್ಡ ಫ್ಯಾನು, ಅದಕ್ಕೆ ಇದರ ಹೆಸರು ಶಾರುಖ್ ಅಂತ ಇಟ್ವಿ ಅಂದರು. ಸೊ ಅವರು ಆ ಹೆಸರು ಇಡೋದಕ್ಕೆ ಕಾರಣ ಅವ್ರು ದೊಡ್ಡ ಶಾರುಖ್ ಫ್ಯಾನ್ಸ್ ಅಂತ. ಆ್ಯಂಡ್ ಕೋಇನ್ಸಿಡೆಂಟ್ಲಿ ಶಾರುಖ್ ಖಾನ್ ಅವತ್ತು ಅದೇ ಬಂಗ್ಲೆಯಲ್ಲಿ ಶೂಟಿಂಗ್ ಆಗ್ತಾ ಇತ್ತಂತೆ. ಸೊ ಕಿರಣ್ ನನಗೆ ಹೇಳಿದ್ಲು, ನೋಡು ಇದು ಅಮೀರ್ ಚೆನ್ನಾಗಿರೋದಿಲ್ಲ, ನಾವು ಇವನ್ನ ಶಾರುಖ್ ಅಂತ ಬೇಡ ಶಾಕಿ ಅಂತ ಕರೆಯೋಣ ಅಂತ ಹೇಳಿದ್ಲು. ಸೊ ನೀವು ಬಿಲೀವ್ ಮಾಡೋದಿಲ್ಲ, ನಾವು ಅವತ್ತಿಂದ ಇವತ್ತಿನ ತನಕ ನಾನು ಮತ್ತೆ ಕಿರಣ್ ಅವನ್ನ ಶಾಕಿ ಅಂತ ಕರಿತೀವಿ, ಶಾರುಖ್ ಅಂತ ಕರೆಯಲ್ಲ. ಆದ್ರೆ ಬ್ಲಾಗಲ್ಲಿ ಇವಾಗ ನಾನು ಬ್ಲಾಗಿಗೆ ಬರ್ತಾ ಇದ್ದೀನಿ. ಒಂದಿನ ನಿಜವಾಗ್ಲೂ ನಾನು ಹಿಂಗೆ ಕೂತ್ಕೊಂಡಿದ್ದೆ ಅಮ್ಮಿ ಜೊತೆ, ಜುನೇದ್ ಜೊತೆ, ಆ ಮಕ್ಳ ಜೊತೆ ಎಲ್ಲ. ಸೊ ನಾನು ಅನ್ಕೊಂಡೆ ಇವತ್ತು ಶಾರುಖ್ ಬಗ್ಗೆ ಬರೀತೀನಿ, ಅದನ್ನ ಶಾರುಖ್ ನೋಡಿ ನಗ್ತಾನೆ ಅಂತ, ಅವನಿಗೂ ಖುಷಿ ಆಗುತ್ತೆ, ನಗ್ತಾನೆ ಅನ್ಕೊಂಡೆ. ಯಾಕಂದ್ರೆ ಅವನಷ್ಟು ತಮಾಷೆ ಮಾಡ್ತಾನೆ ನನ್ನ ಬಗ್ಗೆ. ಖಂಡಿತ ಅವನಿಗೂ ಅನ್ನಿಸ್ಬೋದು ಆಮೀರ್ ಇವತ್ತಿನಂಗ ನನ್ನ ಬಗ್ಗೆ ಒಂದು ತಮಾಷೆ ಮಾಡೇ ಇಲ್ಲ ಅಂತ. ಚೆನ್ನಾಗಿ ಅನ್ಸೋದಿಲ್ಲ ಅಲ್ವಾ? ಸೊ ನಾನು ತಮಾಷೆ ಮಾಡಿದೆ. ಈಗ ಅಂದ್ರೆ ಶಾರುಖ್ ಬಗ್ಗೆ ನನ್ನ ಮನಸ್ಸಲ್ಲಿ ತುಂಬಾನೇ ಗೌರವ ಇದೆ, ರಿಗಾರ್ಡ್ ಇದೆ, ರೆಸ್ಪೆಕ್ಟ್ ಇದೆ. ಇದರಲ್ಲಿ ಯಾವುದೇ ಟಾಂಟ್ ಇರಲಿಲ್ಲ. ನೋಡಿ, ಎಷ್ಟೊಂದು ರಿಗಾರ್ಡ್ ಇದೆ, ರೆಸ್ಪೆಕ್ಟ್ ಇದೆ ಅಂತಂದ್ರೆ ನೀವು ಪಬ್ಲಿಕ್ ಅಲ್ಲೇ ಹೇಳ್ತೀರಾ ಶಾರುಖ್ ಖಾನ್ ನಂಬರ್ 2 ನಲ್ಲಿದ್ದಾರೆ, ಆದ್ರೆ ಅವರು ತಮ್ಮನ್ ತಾವು ನಂಬರ್ 1 ಅನ್ಕೊಂಡಿದ್ದಾರೆ ಅಂತ. ಇಲ್ಲ, ನಾನು ಯಾರು ಹೇಳಿ ಅವನ್ನ ನಂಬರ್ 2 ಅಂತ ಹೇಳೋದಕ್ಕೆ. ಆಕ್ಚುಲಿ ನಂಬರಿಂಗ್ನ ನಾನು ಮಾಡೋದೇ ಇಲ್ಲ. ನನಗೆ ನನ್ನ ಫೇವ್ರೆಟ್ ಸ್ಟಾರ್ಸ್ ಅಂತಂದ್ರೆ ದಿಲೀಪ್ ಕುಮಾರ್ ಅವರು, ಬಚ್ಚನ್ ಸಾಬ್ ಅವರು, ನರ್ಗಿಸ್ ಜಿ ಅವರು. ಸೊ ನಾನು ಇವ್ರಿಗೆ ದೊಡ್ಡ ಫ್ಯಾನ್.
ಸೊ ನನಗೆ ಇವರೇ ಯಾವಾಗಲೂ ನಂಬರ್ 1 ಆಗಿರ್ತಾರೆ. ಲತಾಜಿ ನಂಬರ್ 1 ನನಗೆ. ಸೊ ನನಗೆ ಯಾವತ್ತೂ ನಂಬರ್ 1 ಇವರೇನೆ. ಅಂದ್ರೆ ನಾನು ಲೆಕ್ಕಾಚಾರದಲ್ಲಿ ಬರದೇ ಇಲ್ಲ ಪೂರ್ತಿ. ಸೊ ನಾನು ನಂಬರ್ 2ಗೂ ಬರೋದಿಲ್ಲ. ನಾನು ನನ್ನ ಹತ್ರ ಒಂದು ದೊಡ್ಡ ರಿಸರ್ಚ್ ಇದೆ. ನೀವು ಶಾರುಖ್ನ ಪರವಾಗಿ ಏನ್ ಹೇಳಿದ್ದೀರಾ, ಶಾರುಖ್ ನಿಮ್ಮ ಪರವಾಗಿ ಏನ್ ಹೇಳಿದ್ದಾರೆ, ಮತ್ತೆ ಕಳೆದ ಕೆಲವು ತಿಂಗಳಿಂದ ಈ ಮಾತುಕತೆ ನಡೀತಾನೆ ಇದೆ. ಆಕ್ಚುಲಿ ಏನಂದ್ರೆ ನಮ್ಮಿಬ್ರು ಸಿನಿಮಾ ಯಾವಾಗ ಒಟ್ಟಿಗೆ ರಿಲೀಸ್ ಆಯ್ತು, ರಬ್ನೆ ಬನಾದಿ ಜೋಡಿ ಮತ್ತೆ ಗಜನಿ, ಎರಡು ವಾರದ್ದು ಡಿಫರೆನ್ಸ್ ಇತ್ತು ಅದ್ರ ರಿಲೀಸ್ ಡೇಟಲ್ಲಿ. ಸೊ ಆ ಟೈಮಲ್ಲಿ ಮೀಡಿಯಾದಲ್ಲಿ ಶಾರುಖ್ ಇಂಟರ್ವ್ಯೂಸ್ ಕೊಡ್ತಾ ಇದ್ದ, ನಾನು ಇಂಟರ್ವ್ಯೂಸ್ ಕೊಡ್ತಾ ಇದ್ದೆ. ಸೊ ನನಗನ್ಸತ್ತೆ ಇದು ಅದೇ ಟೈಮಿಂದು ಮಾತುಗಳು ಅಂತ, ಅದೇ ಸಮಯದ ಮಾತುಗಳು. ಹೇಳ್ತೀರಾ ಅವ್ರಿಗೆ ಮಾರ್ಕೆಟಿಂಗ್ ಸ್ಕಿಲ್ಸ್ ಇಲ್ಲ ಅಂತ? ಇಲ್ಲ, ನಾನು ಅದನ್ನ ಹೇಳೇ ಇಲ್ಲ. ನಾನು ಆಕ್ಚುಲಿ ನಾನು ಕಳೆದ 20 ವರ್ಷದಿಂದ ಶಾರುಖ್ ಖಾನ್ ಮೇಲೆ ಯಾವತ್ತೂ ಕಮೆಂಟ್ ಮಾಡೇ ಇಲ್ಲ, ಗೊತ್ತಾ? ಯಾವತ್ತೂ ಕಮೆಂಟ್ ಮಾಡಿಲ್ಲ. ಆದ್ರೆ ಶಾರುಖ್ ತುಂಬಾ ಟೈಮ್ ನನ್ನ ಬಗ್ಗೆ ತುಂಬಾ ಕಮೆಂಟ್ಸ್ ಮಾಡಿದ್ದಾನೆ. ನಾನು ಅದಕ್ಕೆ ಉತ್ತರ ಕೊಡಕ್ಕೆ ಹೋಗಲ್ಲ. ಕೋಇನ್ಸಿಡೆಂಟಲಿ ನಮ್ಮಿಬ್ಬರ ಸಿನಿಮಾನೂ ಒಟ್ಟಿಗೆ ರಿಲೀಸ್ ಆಗ್ತಾ ಇತ್ತು. ಸೊ ಮೀಡಿಯಾ ಅವ್ರನ್ನೂ ಪ್ರಶ್ನೆ ಕೇಳ್ತಾ ಇದ್ರು, ನನ್ನೂ ಕೇಳ್ತಾ ಇದ್ರು ಅವಾಗ. ಸೊ ಅದೇ ರೀತಿನಲ್ಲಿ ಮುಂಚೆ ಯಾವ ರೀತಿನಲ್ಲಿ ನನ್ನ ಬಗ್ಗೆ ಹೇಗೆ ಮಾತಾಡ್ತಿದ್ನೋ ಅದೇ ರೀತಿಲಿ ಮತ್ತೆ ಮಾತಾಡಕ್ಕೆ ಶುರು ಮಾಡ್ದ. ಸೊ ಅವಾಗ ನಂಗೆ ಅನಿಸ್ತು ನಾನು ಸ್ವಲ್ಪ ಉತ್ತರ ಕೊಡಬೇಕು ಅಂತ. ಅದಕ್ಕೆ ನಾನು ಸ್ವಲ್ಪ ಉತ್ತರ ಕೊಟ್ಟೆ. ನಿಜಕ್ಕೂ ತುಂಬಾ ಒಳ್ಳೆ ಉತ್ತರ ಕೊಟ್ಟೆ. ಇವಾಗ ನನಗೆ ಏನ್ ಸತ್ಯ ಅಂತ ಅನಿಸ್ತೋ ನಾನು ಅದನ್ನೇ ಉತ್ತರ ಕೊಟ್ಟೆ. ನಾನು ಯಾವತ್ತೂ ಅವನ ನಂಬರ್ 2 ಅಂತ ಹೇಳೇ ಇಲ್ಲ. ನೀವ್ ಹೇಳಿದ್ದೀರಾ ಅವರು ನಂಬರ್ 1 ಅಲ್ಲ ಅಂತ? ಇಲ್ಲ, ನಾನು ಇದನ್ನೂ ಹೇಳಿಲ್ಲ. ನಾನು ಹೇಳಿದ್ದು ನನಗೆ ಯಾವತ್ತಿಗೂ ಸಚಿನ್ ತೆಂಡೂಲ್ಕರ್ ನಂಬರ್ 1 ಅಂತ. ಇವತ್ತಿನ ತನಕ ಅವ್ರು ನಾನು ನಂಬರ್ 1 ಅಂತ ಹೇಳಿದ್ದೀನಿ, ಎಲ್ಲೂ ಕೇಳೇ ಇಲ್ಲ. ನಾನು ಇದನ್ನ ಹೇಳಿದೆ. ನೋಡಿ, ಅವರ ಮಕ್ಕಳು ನಿಮ್ಮ ತುಂಬಾ ದೊಡ್ಡ ಫ್ಯಾನ್. ಮತ್ತೆ ನೀವು ಯಾವಾಗ ಈ ನಾಯಿ ವಿಚಾರ ಬರೆದ್ರಲ್ಲ, ಅವರು ನಿಮ್ಮಲ್ಲಿ ತುಂಬಾ ಸಿಟ್ ಮಾಡ್ಕೊಂಡಿದ್ದಾರೆ. ಹೌದು. ನೋಡಿ, ನಾನು ಶಾರುಖ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ. ಎಸ್ಪೆಷಲಿ ಯಾಕೆ ರೆಸ್ಪೆಕ್ಟ್ ಮಾಡ್ತೀನಿ ಅಂತಂದ್ರೆ ಅವನೊಬ್ಬ ಒಳ್ಳೆ ಫ್ಯಾಮಿಲಿ ಮ್ಯಾನ್. ಹೀ ಈಸ್ ಆಲ್ವೇಸ್ ಲುಕಿಂಗ್ ಆಫ್ಟರ್ ಹಿಸ್ ಚಿಲ್ಡ್ರನ್, ಹಿಸ್ ವೈಫ್, ಹಿಸ್ ಸಿಸ್ಟರ್, ಹಿಸ್ ಫ್ಯಾಮಿಲಿ. ಐ ರಿಯಲಿ ರೆಸ್ಪೆಕ್ಟ್ ಹಿಮ್ ಫಾರ್ ದಟ್. ನಾನು ತುಂಬಾ ಮರ್ಯಾದೆ ಕೊಡ್ತೀನಿ ಅವನಿಗದಕ್ಕೆ. ಇವಾಗ ಒಂದ್ ವೇಳೆ ನನ್ನಿಂದ ಆ ಥರ ಏನಾದರೂ ಆಗಿದ್ರೆ, ಗೊತ್ತಿಲ್ದಂಗೆ ಅವನಿಗಾಗ್ಲಿ ಅವನ ಪರಿವಾರದವ್ರಿಗಾಗ್ಲಿ ಇವಾಗ ಬೇಜಾರಾಗಿದ್ರೆ, ನಾನು ಖಂಡಿತವಾಗ್ಲೂ ಅನ್ಕಂಡೀಷನಲ್ ಅಪಾಲಜಿ ಕೊಡ್ತೀನಿ ನಾನು ಶಾರುಖ್ಗೆ ಮತ್ತು ಅವ್ರ ಫ್ಯಾಮಿಲಿಗೆ. ಯಾಕಂದ್ರೆ ನಾನು ಯಾರ ಮನ್ಸನ್ನು ನೋಯಿಸುವಂತ ಮನುಷ್ಯ ಅಲ್ಲ. ಎಲ್ಲಿವರೆಗೂ ನಾನು ನೋಡಿ, ನೀವು ಅಮೆರಿಕಾಯಿಂದ ಬರ್ತಾ ಇದ್ರಿ. ಮತ್ತೆ ನೀವು ವಾಪಸ್ ಬಂದ್ಮೇಲೆ ನಿಮ್ಮನ್ನ ಕೇಳ್ತಾರೆ, ನಿಮ್ಮನ್ನ ಚೆಕ್ ಮಾಡಿದ್ರ ಅಂತ. ನೀವ್ ಹೇಳ್ತೀರಿ, ನನ್ನನ್ನು ಯಾರು ಚೆಕ್ ಮಾಡ್ತಾರೆ, ನಾನೊಬ್ಬ ಇಡಿಯಟ್ ಅಂತ. ಮತ್ತೆ ನೀವು ಜೊತೆಗೆ ಇದನ್ನು ಸೇರಿಸ್ತೀರಾ. ನೋಡಿ, ನೀವು ಮೀಡಿಯಾದವರು ಮೊದಲು ನಮ್ಮನ್ನ ಹಿಡ್ಕೊಂಡ್ಬಿಡ್ತೀರಾ, ಆಮೇಲೆ ನಾವು ಉತ್ತರ ಕೊಟ್ರೆ ಮತ್ತೆ ನಮಗೆ ವಾಪಸ್ ನೀವೇ ಬೈತೀರಾ. ಇವಾಗ ನಾನು ಏರ್ಪೋರ್ಟಿಂದ ಬಂದಾಗ ನನಗೆ ಈಗ ಯಾರಾದರೂ ಬಂದು ಕೇಳಿದ್ರೆ ನಿಮ್ದು ಚೆಕಿಂಗ್ ಆಯ್ತಾ ಅಂತ, ನಾನು ಡೆಫಿನೆಟ್ಲಿ ಹೇಳ್ತೀನಿ ನೋ ಕಮೆಂಟ್ಸ್ ಅಂತ. ಇನ್ನೇನು ಹೇಳಿ. ಸೊ ನಾನು ಹೇಳ್ದೆ ಆಗಿಲ್ಲ ಅಂತ. ಇವಾಗ ಯಾಕಾಗಿಲ್ಲ ಅಂತ ನನಗಿವಾಗ ನಾನು 8 ಗಂಟೆ ನಾನು ಫ್ಲೈಟಲ್ಲಿ ಕುತ್ಕೊಂಡು ಬಂದಿದ್ದೀನಿ. ನನಗೆ ಏನಕ್ಕೆ ನಿಮ್ಮ ಚೆಕಿಂಗ್ ಆಗಿಲ್ಲ ಅಂತ ಕೇಳಿದ್ರೆ ಇವಾಗ ನಾನು ಏನು ಉತ್ತರ ಕೊಡಲಿ ಯಾಕಾಗಿಲ್ಲ ಅಂತ. ಇವಾಗ ನಾನು ಬಾಯಿಗೆ ಏನು ಬಂತು ಅದನ್ನು ಹೇಳಿದೆ. ನಾನು ಇಡಿಯೇಟು, ಅದಕ್ಕೆ ನಾನು ಚೆಕಿಂಗ್ ಆಗಿಲ್ಲ. ಇಡಿಯೇಟ್ಗಳದ್ದು ಚೆಕಿಂಗ್ ಆಗಲ್ಲ ಅಂತ ಹೇಳಿದೆ ನಾನು. ನೋಡಿ, ಇದನ್ನ ಹೇಳಿಲ್ಲ ನೀವು. ಶಾರುಖ್ ಖಾನ್ನ ಯಾಕೆ ಚೆಕ್ ಮಾಡಿದ್ರು ಅಂತಂದ್ರೆ ತನ್ನ ತಾನು ಇಂಟೆಲಿಜೆಂಟ್ ಅಂತ ಅನ್ಕೊಂಡಿದ್ದ ಅಂತ. ನನಗನ್ಸುತ್ತೆ ಇದು ನಿಮ್ಮ ಮನ್ಸಿನ ಮಾತು ಅಂತ. ಅದನ್ನ ನೀವು ಹೇಳ್ತಿದ್ದೀರಾ. ಈ ಮಾತು ನಿಜನಾ? ನೀವು ಮುಂಚೆ ತಮಾಷೆ ಮಾಡ್ತಾ ಇರ್ಲಿಲ್ಲ, ಯಾವುದಕ್ಕೂ ರಿಯಾಕ್ಟ್ ಮಾಡ್ತಾ ಇರ್ಲಿಲ್ಲ. ಮತ್ತೆ ಈ ಮಾತುಕತೆ ಯಾವಾಗ ಶುರುವಾಯ್ತಲ್ಲ, ಅದು ಶಾರುಖ್ಗೆ ಸೀಮಿತ ಆಗ್ಲಿಲ್ಲ. ಇನ್ನೇನು ಹೇಳಿದ್ದೀನಿ ನಾನು? ಸಲ್ಮಾನ್ನ ಪರವಾಗಿ ನೀವ್ ಏನ್ ಮಾತಾಡಿದ್ರಿ? ಏನ್ ಹೇಳದ್ನಪ್ಪ ಸಲ್ಮಾನ್ ಬಗ್ಗೆ? ಗೊತ್ತಾಗಿದ್ದೇನು ಅಂತಂದ್ರೆ, ನಿಮ್ಮ ಸೋದರಳಿಯನ ಸಿನಿಮಾ ರಿಲೀಸ್ ಆಯ್ತಲ್ಲ, ಅದರಲ್ಲಿ ನೀವು ಮೇನ್ ಸೂತ್ರಧಾರ ಆಗಿದ್ರಿ. ಅದರಲ್ಲಿ ನೀವೊಂದು ಹಾಡನ್ನು ಬರ್ದಿದ್ರಿ. ಆ ಹಾಡು ಹೀಗಿದೆ: ಹೇ ಮೆಸ್ಕುಲರ್, ವೆರಿ ಮೆಸ್ಕುಲರ್, ಹೇ ಪಾಪ್ಯುಲರ್, ವೆರಿ ಪಾಪ್ಯುಲರ್. ಇದೆಲ್ಲವೂ ಸಲ್ಮಾನ್ನ ಬಗ್ಗೆ. ಮತ್ತೆ ಅದರಲ್ಲಿ ಇನ್ನೊಂದು ಬರೀತೀರಾ: ಪಪ್ಪು ದಿಖ್ನೆ ಮೇ ಅಂಗ್ರೇಜ್ ಹೈ, ಪಪ್ಪು ಕಿ ಗಾಡಿ ತೇಜ್ ಹೈ, ಪಪ್ಪು ಕುಡಿಯೋ ಮೇ ಕ್ರೇಜ್ ಹೈ. ಮುಂದೆ ಬರೀತೀರಾ: ಬಟ್ ಪಪ್ಪು ಕಾಂಟ್ ಡಾನ್ಸ್ ಅಲ್ಲ. ನೋಡಿ, ಇದು ಸತ್ಯ. ಈ ಸಿನಿಮಾ ನಂದೇ ಅನ್ನೋದು, ನಾನೇ ಪ್ರೊಡ್ಯೂಸ್ ಮಾಡಿದ್ದು. ಇವಾಗ ಅದರಲ್ಲಿ ಈ ತರದ ಸಾಂಗೂ ಇದೆ. ಆದ್ರೆ ಇದು ಸಲ್ಮಾನ್ ಮೇಲೆ ಬರ್ದಿರೋದು ಅಲ್ವೇ ಅಲ್ಲ. ನಾನು ಹೇಳ್ತೀನಿ, ನಾನು ಕೇಳ್ಪಟ್ಟೆ ಈ ಹಾಡನ್ನು ಬರ್ದಿದ್ದು ನೀವೇ ಅಂತ. ಬರ್ದಿದ್ದು ಸಲ್ಮಾನ್ ಅವರು. ಇಲ್ಲ, ಇದನ್ನ ಬರ್ದಿದ್ದು ಅಬ್ಬಾಸು. ಅಂಡ್ ನಾನು ಹೇಳ್ತೀನಿ ಇದು ಯಾಕೆ ಸರಿ ಅಲ್ಲ ಅಂತ ನಾನು ಹೇಳ್ತೀನಿ ಕೇಳಿ. ಯಾಕಂದ್ರೆ ಸಲ್ಮಾನ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ. ನಾನು ತಪ್ಪು ಹೇಳ್ತಾ ಇದ್ದೀನಿ ಏನಾದ್ರು?
ಸೊ ಸಲ್ಮಾನ್ ನೀವೇನೇನ್ ಕ್ವಾಲಿಟೀಸ್ ಇವಾಗ ಓದಿದ್ರು ಇವಾಗ ಅದೆಲ್ಲ ಇವಾಗ ಹುಡುಗಿರ ಕ್ರೇಜ್ ಇರೋದಾಗಿರ್ಬೋದು, ಹೋಗ್ಲಿ ಬಿಡಿ, ಆಮೇಲೆ ಮಿಕ್ಕಿದ್ದಂತೂ okay. ಎಲ್ಲ ಕರೆಕ್ಟ್ ಆಗಿದೆ. ಅವನು ಫಾರಿನರ್ ತರ ಕಾಣಿಸ್ತಾನೆ, ಇದ್ ಮಾಡ್ತಾನೆ ಅದ್ ಮಾಡ್ತಾನೆ, ಆದ್ರೆ ಅವನು ಡಾನ್ಸ್ನು ತುಂಬಾ ಚೆನ್ನಾಗಿ ಮಾಡ್ತಾನೆ. ಸೊ ಪಪ್ಪು ಸಲ್ಮಾನ್ ಆಗಕ್ ಸಾಧ್ಯನೇ ಇಲ್ಲ. ಈಗ 3 Idiots ಇದೆಯಲ್ಲ, ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ. ಮತ್ತೆ ನನಗ್ ಗೊತ್ತಾಗಿರುವಂತ ವಿಚಾರ ಏನು ಅಂತಂದ್ರೆ ಅದರಲ್ಲಿ ನಿಮ್ಮ ಮತ್ತೆ ಕರೀನಾ ಕಪೂರ್ ಅವರ ಕಿಸ್ನ ಸೀನ್ ತುಂಬಾ ದೊಡ್ಡದಿದೆ. ದೇವ್ರೆ. ಮತ್ತೆ ಜನ ಇನ್ನೂ ಒಂದ್ ಮಾತು ಏನ್ ಹೇಳ್ತಾರೆ ಅಂತಂದ್ರೆ ಅದು ಎಂತ ಸೀನ್ ಅಂದ್ರೆ ಸೈಫ್ ಅಲಿ ಖಾನ್ ಅವರು ಬಲಿಯಾಗೋಗ್ತಾರೆ ಅಂತ. ಆಕ್ಚುಲಿ ನಾನು ನಿಮಗೊಂದು ಪ್ರಶ್ನೆ ಕೇಳಬೇಕು. ಈ ತರದೆಲ್ಲ ವಿಷಯ ನಿಮಗೆ ಎಲ್ಲಿಂದ ಗೊತ್ತಾಗತ್ತೆ ಅಂತ. ಈ ಸಿನಿಮಾ ಅಂತೂ ಇನ್ನೂ ರಿಲೀಸ್ ಆಗೇ ಇಲ್ಲ, ಮತ್ತೆ ನೀವು ಇದನ್ನ ಎಲ್ಲಿಂದ ತಿಳ್ಕೊಂಡ್ರಿ? ಹೆಂಗೆ ಅಂತ ನಾನು ನಿಜವಾಗ್ಲೂ ನಿಮಗೆ ಹೆಂಗ್ ಗೊತ್ತಾಯ್ತು ಈ ವಿಷಯ? ಅಲ್ಲ, ನೀವ್ ನನಗೆ ಆ ಸೀನ್ ಎಷ್ಟು ದೊಡ್ಡದಿದೆ ಅಂತ ಹೇಳಿ. ನೋಡಿ, ನೀವು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ, ಯಾಕಂದ್ರೆ ನಾನಂತೂ ಟೈಮ್ ಮಾಡಿಲ್ಲ ಅದನ್ನ. ಆದ್ರೆ ಒಂದು ರೊಮ್ಯಾಂಟಿಕ್ ಮೂಮೆಂಟ್ ಅದು ತುಂಬಾ ಚೆನ್ನಾಗಿದೆ. ಇದೆಲ್ಲ ಎಲ್ಲಿಂದ ಗೊತ್ತಾಗುತ್ತೆ ನಿಮಗೆ? ಫಿಲಿಂ ರಿಲೀಸೇ ಆಗಿಲ್ಲ ಇನ್ನುವೆ. ಅಲ್ಲ, ಇದೇನಿದು ನಿಜನಾ ಅಥವಾ ಇದೊಂದು ಸ್ಟಂಟಾ? ನೋಡಿ, ಇವರ ಸಿನಿಮಾ ಇದೆಯಲ್ಲ ಕುರ್ಬಾನ್, ಅದಕ್ಕೆ ಬಲಿದಾನನ ಇದು? ಇಲ್ಲ ಇಲ್ಲ ಇಲ್ಲ, ಆಕ್ಚುಲಿ ಇದು ಸ್ಟಂಟ್ ಅಲ್ವೇ ಅಲ್ಲ. ಸ್ಟಂಟ್ ಆಗಿದ್ರೆ ಅದು ನಿಮಗೆ ನಮ್ಮ ಫಿಲಂ ಪ್ರೋಮೋನಲ್ಲಿ ಕಾಣಿಸ್ಬೇಕಾಗಿತ್ತು ಅಲ್ವಾ? ಪ್ರೋಮೋನಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಇವಾಗ ನೀವು ಈ ವಿಷಯ ತೆಗ್ದಿದ್ದಕ್ಕೆ ಇದೆಲ್ಲರಿಗೂ ಗೊತ್ತಾಯ್ತು. ಮತ್ತೆ ಈಗ ನಿಮ್ಗೆ ಅನ್ನಿಸ್ತಾ ಇದೆ ಇದನ್ನ ಯಾರು ಲೀಕ್ ಮಾಡಿ? ಇವಾಗ ನಾನು ಯೋಚನೆ ಮಾಡ್ತೀನಿ, ಯಾರು ಲೀಕ್ ಮಾಡಿದ್ದು, ಹೆಂಗ್ ಹೋಗಿ ಹಿಡ್ಕೊಳ್ಳಿ ಅವನ್ನ ಅಂತ. ಯಾಕಂದ್ರೆ ಇದು ನಾನು ಹೆಂಗ್ ಹೇಳ್ಬೇಕಂದ್ರೆ ಇದನ್ನ ನಾವೆಲ್ಲೂ ಉಪಯೋಗಿಸೋ ಪ್ರಯತ್ನನೇ ಮಾಡಿಲ್ಲ. ಬಿಕಾಸ್ ಇದು ನಮ್ಮ ಸಿನಿಮಾ ಸೆಲ್ಲಿಂಗ್ ಪಾಯಿಂಟ್ ಅಲ್ವೇ ಅಲ್ಲ. ಯಾಕಂದ್ರೆ ನಾವೇನ್ ಸಿನಿಮಾ ಮಾಡಿದೀವೋ, ನಾವು ಈ ವಿಷಯಗಳ ಮೇಲೆ ನಮ್ಮ ಸಿನಿಮಾನ ನಾವು ಈ ತರದ ವಿಷಯಗಳಿಂದ ಅವ್ರನ್ನ ಜನಗಳನ್ನ ಕರ್ಕೊಂಬರುವಂತ ಪ್ರಯತ್ನ ನಾವು ಮಾಡೋದಿಲ್ಲ. ನಮ್ಮ ಸಿನಿಮಾ ಏನಿದೆ ಅದರದ್ದು ಕತೆ ತುಂಬಾ ಚೆನ್ನಾಗಿದೆ, ಅದನ್ನ ನಾನು ನಂಬ್ತೀನಿ. ಈಗ ಯುನೀಕ್ ಪಾಯಿಂಟ್ ಅಂತ ಏನಿದೆ ಈ ಸಿನಿಮಾದು, ಅದು ಇದ್ರ ಕತೆ. ಎಷ್ಟು ಒಳ್ಳೊಳ್ಳೆ ವಿಷಯಗಳಿದೆ. ಮತ್ತೆ ರಾಜು ಇದ್ರ ಡೈರೆಕ್ಟರ್ ಯಾರಿದ್ದಾರೆ, ಅವ್ರದ್ದು ಸ್ಪೆಷಾಲಿಟಿ ಏನು ಅಂತಂದ್ರೆ ಅವ್ರು ನಿಮ್ಮನ್ನ ಎಂಟರ್ಟೈನ್ ಮಾಡೋದ್ರ ಜೊತೆಗೆ ಎನ್ರಿಚ್ ಕೂಡ ಮಾಡ್ತಾರೆ. ಅಂದ್ರೆ ನಿಮಗೆ ಮಜಾ ಕೂಡ ಬರುತ್ತೆ ಸಿನಿಮಾದಲ್ಲಿ, ಮತ್ತೆ ಅದರಿಂದ ಕಲಿಯಕ್ ಕೂಡ ಏನೋ ಒಂದು ಸಿಗತ್ತೆ ನಿಮ್ಗೆ. ಇವಾಗ ಅವ್ರು ಗಾಂಧಿಗಿರಿ ಮಾಡಿದಾರಲ್ಲ ಹಾಗೆ, ಮುನ್ನಬಾಯಿ ಲಗೆರಹೋ, ಮುನ್ನಬಾಯಿ MBBS. ಸೊ ನನಗೇನ್ ಅನ್ಸುತ್ತೆ ಅಂತಂದ್ರೆ ಈ ಸಲನೂ ಅವ್ರು ಏನ್ ಕತೆ ಬರ್ದಿದಾರೋ ಅದನ್ನ ನೋಡೋದಕ್ಕೆ ತುಂಬಾ ಮಜಾ ಇರುತ್ತೆ, ಎಂಟರ್ಟೈನ್ ಆಗ್ತೀವಿ ನಾವು. ಅದ್ರ ಜೊತೆಗೆ ನಮಗೆ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಕಲಿಯಕ್ ಸಿಗುತ್ತೆ ನಮ್ಗೆ. ನಾವು ಈ ಸಿನಿಮಾಗೋಸ್ಕರ ಕಾಯ್ತಾ ಇದ್ದೀವಿ, ಮತ್ತೆ ನಾವು ಕೂಡ ನೋಡ್ಬೇಕು ಆ ಸೀನ್ ಲೆಂತ್ ಎಷ್ಟಿದೆ ಅಂತ. ಸದ್ಯಕ್ಕೆ ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ನಾವು ಮತ್ತೆ ಭೇಟಿಯಾಗೋಣ. ಆಪ್ಕೆ ಅದಾಲತ್ನಲ್ಲಿ ಆಮೀರ್ ಖಾನ್ ಅವರ ಮೇಲೆ ಜನತೆಯ ಮೊಕದ್ದಮೆಯ ಮತ್ತೊಂದು ಸುತ್ತು. ಫರಾ ಖಾನ್ ಫಿಲ್ಮ್ ಪೂರ್ತಿ ಇಂಡಸ್ಟ್ರಿ ಇತ್ತು. ಶಾರುಖ್ ಖಾನ್ ಎಲ್ರನ್ನೂ ಕರೆದಿದ್ದು ಆ ಹಾಡಲ್ಲಿ. ಆದ್ರೆ ಇಂಡಸ್ಟ್ರಿಯ ಒಬ್ಬ ವ್ಯಕ್ತಿ ಅಲ್ಲಿಂದ ಮಾಯ ಆಗಿದ್ರು, ಅದು ಆಮೀರ್. ನನಗನ್ಸುತ್ತೆ ನಾನು ಈ ವಿಷಯಗಳಲ್ಲೆಲ್ಲ ಫಿಟ್ ಆಗೋದಿಲ್ಲ ಅಂತ. ಆಸ್ಕರ್ಗೆ ಫಿಟ್ ಆಗ್ತಿರಲಿಲ್ಲ. ಆಪ್ಕೆ ಅದಾಲತ್ನಲ್ಲಿ ಜನತೆಯ ಪರವಾಗಿ ನಾವು ಸ್ಪಷ್ಟೀಕರಣವನ್ನ ಕೇಳ್ತಾ ಇದ್ದೇವೆ ಫಿಲ್ಮ್ ಸ್ಟಾರ್ ಆಮೀರ್ ಖಾನ್ ಅವರಿಂದ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಆಮೀರ್ ಖಾನ್ ಅವರ ಮೇಲಿರುವ ಆರೋಪವೆಂದರೆ ಇವರು ಎಲ್ಲರಿಗಿಂತ ಆರಗೆಂಟ್ ಎಂಬುದು. ಇಲ್ಲಿ ತನಕ ಬಹಳ ಒಳ್ಳೆ ಒಳ್ಳೆ ಮಾತುಗಳನ್ನ ಆಡ್ತಾ ಇದ್ರಿ, ಬಹಳ ಪ್ರೀತಿಯಿಂದ ಜನರ ಜೊತೆ ಮಾತಾಡ್ತಾ ಇದ್ದೀರಿ. ಆದ್ರೆ ಫಿಲ್ಮ್ ಇಂಡಸ್ಟ್ರಿಯ ಜನರು ಹೇಳ್ತಾರೆ, ಯಾವಾಗ ಇವರು ಮೈದಾನಕ್ಕೆ ಇಳಿತಾರೋ ಆಗ ನೀವು ಇವರ ಆರೋಗ್ಯನ್ಸ್ ಅನ್ನ ನೋಡ್ತೀರಾ. ರೀಸೆಂಟ್ ಆಗಿ ಒಬ್ರು ಒಂದು ಉದಾಹರಣೆ ಕೊಡ್ತಾರೆ. 3 Idiots ನ ಟ್ರೇಲರ್ ಅನ್ನ ನೀವು ಮೀಡಿಯಾಗೆ ತೋರಿಸ್ತೀರಾ, ಹಾಡು ರಿಲೀಸ್ ಆಗತ್ತೆ, ಆದ್ರೆ ಸಿನಿಮಾದ ಹೀರೋಯಿನ್ ಕರೀನಾ ಅಲ್ಲಿಂದ ಕಾಣೆ ಆಗ್ತಾರೆ. ಕಾಣೆ ಆಗೋದ್ರು ಅಂದ್ರೆ ಅವರಲ್ಲಿ ಇರ್ಲಿಲ್ಲ ಅಂತ. ಹಂಗೆ ಅಂದ್ರೆ ಆಮೀರ್ ಇದ್ದಾಗ ಬೇರೆಯವರ ಅವಶ್ಯಕತೆ ಏನು ಅಂತನಾ? ಇಲ್ಲ ಇಲ್ಲ ಇಲ್ಲ, ಆ ಥರ ಎಲ್ಲ ಏನೂ ಇಲ್ಲ, ಖಂಡಿತ ಆ ಥರ ಎಲ್ಲ ಏನೂ ಇಲ್ಲ. ನಾನು ಯಾವ ಆ್ಯಂಗಲಲ್ಲೂ ಆ್ಯರಗೆಂಟ್ ಇಲ್ಲ. ನಮ್ದು ಪ್ರೋಮೋ ಏನಿತ್ತು ಅದರಲ್ಲಿ ರಾಜೂಜಿ, ವಿನೋದ್ ಮತ್ತೆ ನಾನಿದ್ದೆ ಪ್ರೋಮೋ ರಿಲೀಸ್ ಮಾಡೋಂಥ ಟೈಮ್ನಲ್ಲಿ. ಅದಾದ್ಮೇಲೆ ನಾವು ಇನ್ನೊಂದು ಪ್ರೋಮೋ ರಿಲೀಸ್ ಮಾಡಿದ್ವಿ, ಅದರಲ್ಲಿ ಮಾಧವನ್, ಶರ್ಮನ್ ಮತ್ತೆ ನಾನು ಅದೇ ಆಲ್ ಇಸ್ ವೆಲ್ ಸಾಂಗ್ ಇದೆಯಲ್ಲ ಅದನ್ನ ರಿಲೀಸ್ ಮಾಡಿದ್ವಿ. ಆಮೇಲೆ ರೊಮ್ಯಾಂಟಿಕ್ ಸಾಂಗ್ ಏನಿದೆ ನಂದು ಮತ್ತೆ ಕರೀನಾದು, ಅದನ್ನು ನಾನು ಮತ್ತೆ ಕರೀನಾ ಇಬ್ರು ರಿಲೀಸ್ ಮಾಡಿದ್ವಿ. ಸೊ ಈ ಪ್ಲಾನಿಂಗ್ ಇದ್ದಿದ್ದು ವಿನೋದ್ ಜಿ ಅವ್ರದ್ದು, ಈ ಫಿಲಂ ಪ್ರೊಡ್ಯೂಸರ್ ಅವರು. ಸೊ ಈ ಪ್ರತಿ ಸಾಂಗ್ನು ನಾವು 3 ಜನ ರಿಲೀಸ್ ಮಾಡೋಣ, ಆದ್ರೆ ಅದೊಂದು ಸಾಂಗ್ ಮಾತ್ರ ಇಬ್ಬರೇ ರಿಲೀಸ್ ಮಾಡಬೇಕು ಅಂತ. ಸರಿ ಬಿಡಿ, ಅದೇ ರೊಮ್ಯಾಂಟಿಕ್ ಸಾಂಗ್. ನೀವು ರೊಮ್ಯಾಂಟಿಕ್ ಹಾಡಲ್ಲಿ ಹೀರೋಯಿನ್ ಮುಂದೆ ಕೂಡ್ಸಿದ್ರಿ, ಆದ್ರೆ ಇಂಡಸ್ಟ್ರಿ ಜನರು ಎಲ್ಲಿ ಸೇರ್ತಾರಲ್ಲ, ಒಂದು ಉದಾಹರಣೆ ಕೊಡ್ತೀನಿ. ಓಂ ಶಾಂತಿ ಓಂ, ಫರಾ ಖಾನ್ ಅವರ ಸಿನಿಮಾ ಪೂರ್ತಿ ಇಂಡಸ್ಟ್ರಿ ಇತ್ತು. ಸಂಜಯ್ ದತ್ ಕೂಡ ಬಂದಿದ್ರು,
ಸಲ್ಮಾನ್ ಖಾನ್ ಕೂಡ ಬಂದಿದ್ರು, ಶಾರುಖ್ ಖಾನ್ ಎಲ್ಲರನ್ನೂ ಆ ಕರೆದಿದ್ರು ಹಾಡಲ್ಲಿ ಆ ಹಾಡಲ್ಲಿ. ಹ್ಮ್ ಧರ್ಮೇಂದರ್ ಅವರಂತ ತುಂಬಾ ದೊಡ್ಡ ವ್ಯಕ್ತಿ ಕೂಡ ಬಂದಿದ್ರು. ಆದ್ರೆ ಒಬ್ಬ ವ್ಯಕ್ತಿ ಇಂಡಸ್ಟ್ರಿಯಿಂದ ಅಲ್ಲಿ ಕಾಣೆಯಾಗಿದ್ರು, ಅದು ಅಮೀರ್ ಖಾನ್. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇದು ನನ್ನ ಆರೋಗ್ಯನ್ಸ್ ಅಲ್ಲ. ನಾನು ನನ್ನ ಕೆಲಸನ ತುಂಬಾ ಸೀರಿಯಸ್ ಆಗಿ ತಗೋತೀನಿ. ಅಂದ್ರೆ ನಾನು ಹೇಳ್ತಾ ಇರೋದು ಬೇರೆಯವ್ರು ತಗೊಳ್ಳೋದಿಲ್ಲ ಅಂತಲ್ಲ, ಆದ್ರೆ ನನಗಿವಾಗ ಯಾವ್ದಾದ್ರು ಒಂದು ಫಿಲಮಲ್ಲಿ ನಾನು ಆ ಫಿಲಮಲ್ಲಿ ಒಂದೇ ಒಂದು ಶಾರ್ಟ್ ಕೊಡ್ತಾ ಇದ್ರು ಕೂಡ ನಾನು ಮೊದಲು ಸ್ಕ್ರಿಪ್ಟ್ ಓದ್ತೀನಿ, ಆಮೇಲೆ ನಾನು ಡಿಸೈಡ್ ಮಾಡ್ತೀನಿ ನಾನು ಇದನ್ನ ಮಾಡ್ಬೇಕಾ ಬೇಡವಾ ಅಂತ. ಈಗ ಅವರು ಅದೊಂದು ಸಾಂಗ್ ಮಾಡಬೇಕು ಅಂತೀರ, ಇವಾಗ ಅದೊಂದು ಸಾಂಗಿಗೋಸ್ಕರ ನಾನು ಅವ್ರನ್ನ ಸ್ಕ್ರಿಪ್ಟ್ ಕೇಳಲ್ಲ ಹೇಳಿ, ವಿಚಿತ್ರ ಅನ್ಸುತ್ತೆ. ನಾನು ಕೆಲಸ ಮಾಡ್ತೀನಿ ಪ್ಯಾಷನ್ ಮತ್ತೆ ಲವ್ ಇಂದ. ಅಂದ್ರೆ ನೀವಿವಾಗ ನನಗೆ ಬಂದು 100 ಕೋಟಿ ಕೊಡ್ತೀನಿ ತಗೊಳ್ಳಿ, ಈ ಫಿಲಮ್ ಮಾಡಿ, ಈ ಸಾಂಗ್ ಮಾಡಿ ಅಂತ ಹೇಳಿದ್ರೆ ನಾನು ಮಾಡೋದಿಲ್ಲ. ಅಂದ್ರೆ ನನಗೆ ಎಲ್ಲಿವರೆಗೂ ಅನ್ಸೋದಿಲ್ವೋ, ಒಳಗಡೆಯಿಂದ ನನಗೆ ಹೇಳೋದಿಲ್ವೋ ಇದನ್ನ ಮಾಡಬೇಕು ಅಂತ, ನಾನು ಮಾಡಲ್ಲ. ಮತ್ತೆ ಇವಾಗ ಇದಕ್ಕೆ ಅಂತ ನಾನು ಸ್ಕ್ರಿಪ್ಟ್ ಕೇಳಿದ್ರೆ ಅದು ವಿಚಿತ್ರವಾಗಿರುತ್ತೆ. ಆಮೇಲೆ ನಾನು ಸ್ಕ್ರಿಪ್ಟನ್ನು ತರಿಸ್ಕೊಂಡು ಓದಿ ಇಷ್ಟ ಆಗಲಿಲ್ಲ ಅಂತಾನೆ ಇನ್ನೂ ಕೆಟ್ಟದಾಗಿರುತ್ತೆ ಅದು. ನಾನು ಸ್ಕ್ರಿಪ್ಟ್ ತರಿಸ್ಕೊಂಡು ಓದಿ ನಂಗೆ ಇಷ್ಟ ಆಗಲ್ಲ, ನಾನು ಮಾಡಲ್ಲ ನಿಮ್ಮ ಸಾಂಗ್ ಅಂತಂದ್ರೆ ಅದು ಇನ್ನೂ ಕೆಟ್ಟದಾಗಿರುತ್ತೆ. ಸೊ ಇಂಥ ವಿಷಯಗಳಿಂದ ನಾನು ದೂರ ಇರ್ತೀನಿ. ಹಂಗೆ ನೀವು ನೋಟಿಸ್ ಮಾಡಕ್ ಹೋದ್ರೆ ನಾನು ಪಾರ್ಟಿಗಳಿಗೂ ಕೂಡ ತುಂಬಾ ಕಮ್ಮಿನೇ ಹೋಗೋದು, ಫಂಕ್ಷನ್ಸ್ಗೂ ತುಂಬಾ ಕಮ್ಮಿ. ಅವಾರ್ಡ್ಸ್ ತಗೊಳಕ್ ನೀವು ಹೋಗೋದಿಲ್ಲ? ಅವಾರ್ಡ್ಸ್ ತಗೊಳ್ಳೋದಕ್ಕೆ ನಾನು ಹೋಗೋದಿಲ್ಲ. ಆರೋಗ್ಯನ್ಸ್ ಅಂತ ನಂಬ್ತಾರೆ. arrogance ಅಲ್ಲ ಅದು. ಪೂರ್ತಿ ಜನ ಇದ್ರು ಅಲ್ಲಿ. ಅಲ್ಲ, ಆಕ್ಚುಲಿ ಆರೋಗ್ಯನ್ಸ್ ಅಲ್ಲ ಅದು. ನನಗನ್ಸುತ್ತೆ ನಾ ಈ ವಿಷಯಗಳಲ್ಲಿ ಫಿಟ್ಟೇ ಆಗಲ್ಲ ಅಂತ. ನಾನು ಫಿಟ್ಟೇ ಆಗಲ್ಲ ಈ ವಿಷಯಗಳಲ್ಲಿ, ಯಾಕಂದ್ರೆ ಇವೆಲ್ಲ ಒಂದು ಬೇರೆ ಪ್ರಪಂಚ ಇದೆ. ಓಕೆ, ನಿಮ್ಮ ಸ್ಟ್ಯಾಂಡರ್ಡ್ ಬೇರೆನೇ ಇದೆ, ನೀವು ಆಸ್ಕರ್ಗೆ ಫಿಟ್ ಆಗ್ತೀರಾ? ಇಲ್ಲ, ಸಖತ್ತಾಗಿ ಹೇಳಿದ್ರಿ. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಖಂಡಿತ ಈ ಮಾತಲ್ಲಿ ಯಾವುದೇ ಸತ್ಯ ಇಲ್ಲ. ಎಲ್ಲಿವರೆಗೂ ನಮ್ಮ ಭಾರತದ ಅವಾರ್ಡ್ಸ್ ಇದೆಯೋ ಅದ್ರ ಜೊತೆ ನನ್ನ ಎಕ್ಸ್ಪೀರಿಯನ್ಸ್ ಏನಿದೆಯೋ ಅವ್ರ ಜೊತೆ ಅದು ಚೆನ್ನಾಗಿಲ್ಲ. ಇದರಲ್ಲಿ ಯಾವುದೇ ವಿಷಯ ಬಚ್ಚಿಟ್ಟಿಲ್ಲ, ಈ ವಿಷಯ ಎಲ್ಲರಿಗೂ ಗೊತ್ತೇ ಇದೆ. ಸೊ ನಾನು ಸ್ವಲ್ಪ ದೂರನೇ ಇರ್ತೀನಿ. ಆಸ್ಕರಲ್ಲಿ ಮೊದಲನೇ ಸಲ ನಂದು ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ಸೊ ಎಲ್ಲಿವರೆಗೂ ಅವಾರ್ಡ್ಸ್ಗಳ ಪ್ರಶ್ನೆ ಬರುತ್ತೋ, ಎಲ್ಲಿ ನನಗೇನೋ ಒಂದು ಸ್ವಲ್ಪ ಸರಿ ಹೋಗ್ತಿಲ್ಲ ಅಂತ ಅನ್ಸುತ್ತೋ ಅಲ್ಲಿಂದ ದೂರ ಬಂದ್ಬಿಡ್ತೀನಿ. ಆದ್ರೆ ಎಲ್ಲಿ ಎಲ್ಲ ಸರಿ ಇದೆ ಅಂತ ನನಗನ್ಸುತ್ತೋ ಅಲ್ಲಿ ಯಾಕೆ ನಾನು ಅಲ್ಲಿಂದ ದೂರ ಬರಬೇಕು? ಇವಾಗ ಆಸ್ಕರ್ನೇ ತಗೊಳ್ಳಿ. ಆಕ್ಚುಲಿ ನನ್ನ ಫಿಲ್ಮ್ಗಳನ್ನ ಅವಾರ್ಡ್ಸ್ಗೆ ಅಂತ ಮಾಡಲ್ಲ. ನಾನು ಫಿಲ್ಮ್ಗಳನ್ನ ಮಾಡೋದು ನನ್ನ ಆಡಿಯನ್ಸ್ಗೋಸ್ಕರ. ಆಸ್ಕರ್ದು ಇಂಪಾರ್ಟೆನ್ಸ್ ನನಗೆ ಎಷ್ಟು ಕಮ್ಮಿ ಇದೆ ಅಂತ ಅಂದ್ರೆ, ಈಗ ಅದರಿಂದ ಈ ಫಿಲಮ್ ನಾವೇನ್ ಮಾಡಿದೀವೋ ಅದಕ್ಕೊಂದು ಬಾಗಿಲು ಸಿಗತ್ತೆ, ಒಂದು ವಿಂಡೋ ಸಿಗತ್ತೆ ಅದಕ್ಕೆ ಬೇರೆ ಪ್ರಪಂಚಕ್ಕೆ. ಸೊ ಆಸ್ ಅ ಮಾರ್ಕೆಟಿಂಗ್ ಟೂಲ್ ನಾನು ಅದನ್ನ ಬಳಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ, ಇನ್ಯಾವುದಕ್ಕೂ ಅಲ್ಲ. ಯಾಕಂದ್ರೆ ಆಸ್ಕರ್ನವರು ನನಗೇನ್ ಹೇಳ್ತಾರೆ, ನಾನು ಸಿನಿಮಾ ಚೆನ್ನಾಗಿ ಮಾಡಿದೀನೋ ಚೆನ್ನಾಗಿ ಮಾಡಿಲ್ವೋ ಅಂತ ಹೇಳ್ತಾರೆ. ನನ್ನ ಆಡಿಯನ್ಸ್ ಆಗ್ಲೇ ನನಗೆ ಅದನ್ನ ಹೇಳಾಗೋಗಿದೆ, ನಾನು ಒಳ್ಳೆ ಸಿನಿಮಾ ಮಾಡಿದೀನೋ ಕೆಟ್ಟ ಸಿನಿಮಾ ಮಾಡಿದೀನೋ ಅಂತ. ಸೊ ನಾನು ಯಾರಿಗೋಸ್ಕರ ಸಿನಿಮಾ ಮಾಡಿದೀನೋ ಅವ್ರು ನಂಗೆ ಬಂದು ಹೇಳಿ ಹೆಂಗ್ ಮಾಡಿದೀನಿ ಅಂತ. ಅದ್ರಲ್ಲಿ ನಂಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ. ಅವಾರ್ಡ್ ತಗೊಂಡು ನಾನು ಏನ್ ಮಾಡ್ಲಿ ಈಗ? ಆದ್ರೆ ಇವಾಗ ಒಂದು ಅವಾರ್ಡ್ ಇದೆ ಅಂತಂದ್ರೆ, ಈ ಕಾನ್ಸ್ ಫಿಲ್ಮ್ ಫೆಸ್ಟಿವಲ್ ಆಗಿರ್ಬೋದು, ಬರ್ಲಿನ್ ಫಿಲ್ಮ್ ಫೆಸ್ಟಿವಲ್ ಆಗಿರ್ಬೋದು, ಆಸ್ಕರ್ ಆಗಿರ್ಬೋದು, ಅದೊಂದು ಒಳ್ಳೆ ಪ್ಲಾಟ್ಫಾರ್ಮ್. ಅದು ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್. ಅದು ಅಲ್ಲಿ ನಿಮ್ ಸಿನಿಮಾನ ಇಷ್ಟಪಡ್ತೀನಿ, ನಿಮ್ ಸಿನಿಮಾನ ಅವರು ಇಷ್ಟಪಡ್ತಿದ್ದಾರೆ ಅಂತಂದ್ರೆ, ಇವಾಗ ಲಗಾನ್ ಎಕ್ಸಾಂಪಲ್ ತಗೊಳ್ಳಿ. ಇದಕ್ಕೆ ಮಹೇಶ್ ಭಟ್ ಅವ್ರು ಹೇಳ್ತಾ ಇದ್ದಿದ್ದು ಬರ್ಲಿನ್, ಕಾನ್ಸ್, ಆಸ್ಕರ್ ಇದ್ರ ಬಗ್ಗೆ ಮಾತಾಡ್ತಾರೆ. ಯಾರಿಗೆ ವೈಟ್ ಸ್ಕಿನ್ ಇದೆಯಲ್ಲ, ಬಿಳಿ ಬಣ್ಣದವ್ರಿಗೆ, ಅವ್ರಿಗೆ ಬಗ್ಗೋದಿಕ್ಕೆ ತಯಾರಾಗಿದ್ದಾರೆ ಅಂತ. ಬಗ್ಗದಕ್ಕೆ ನಾನು ಯಾರ ಮುಂದೆನೂ ತಯಾರಾಗಿಲ್ಲ. ನಾವ್ ಯಾರ ಮುಂದೆನೂ ಬಗ್ತಾ ಇಲ್ಲ. ಮತ್ತೆ ಅವ್ರ ಚರ್ಮದ ಬಣ್ಣ ಏನಿದೆ ಅದಕ್ಕೂ ನನಗೂ ಯಾವುದೇ ಸಂಬಂಧನೂ ಇಲ್ಲ. ನಾಳೆ ಬರ್ಲಿನವರೆಲ್ಲ ಕಪ್ಪಗಾದ್ರೆ ನನಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ಸೊ ನಂದು ಏನು ನಂಬಿಕೆ ಅಂತಂದ್ರೆ, ಇವಾಗ ಈ ಪ್ಲಾಟ್ಫಾರ್ಮ್ಸ್ ಏನಿದೆ, ಇವಾಗ ಕಾನ್ಸ್ ಇರ್ಬೋದು, ಬರ್ಲಿನ್ ಇರ್ಬೋದು, ಅಥವಾ ಆಸ್ಕರೇ ಇರ್ಬೋದು, ಎಷ್ಟೋ ವರ್ಷಗಳಿಂದ ಇವರೊಂದು ಲೆವೆಲ್ ಆಫ್ ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ. ಈ ಲೆವೆಲ್ ಆಫ್ ಸ್ಟ್ಯಾಂಡರ್ಡ್ನ ನೀವು ಮೇಂಟೈನ್ ಮಾಡಿದ್ರೆ ನಿಮಗೂ ಅದೇ ಗೌರವ ಸಿಗುತ್ತೆ. ಇವಾಗ ಇದು ನಿಮ್ಮ ಮೇಲಿದೆ, ನಿಮಗೆ ಎಷ್ಟು ಗೌರವ ಅಂದ್ರೆ, ನಿಮಗೆ ಎಷ್ಟು ಗೌರವ ಸಿಗಬೇಕು ಅನ್ನೋದು ನಿಮ್ಮಲ್ಲೇ ಇದೆ. ಇವಾಗ ಒಂದು ಅವಾರ್ಡ್ ವಿಷಯಕ್ಕೆ ಬಂದ್ರೆ, ನಾನೊಂದು ಸಂಸ್ಥೆ ಶುರು ಮಾಡಿ ಆ ಅವಾರ್ಡ್ನ ನಾನು ಮಾರೋದಕ್ಕೆ ಶುರು ಮಾಡಿದ್ರೆ ಅವಾಗ ನಂದು ವ್ಯಾಲ್ಯೂ ಏನಿರುತ್ತೆ ಹೇಳಿ? ಸೊ ನಾನು ಹೇಳ್ತಾ ಇದ್ದೀರಾ ಈ ಅವಾರ್ಡ್ಸ್, ಅದು ನಾನು ಹೇಳ್ತೀರಾ, ನೀವು ಹೇಳ್ತಿರೋದು. ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ಅಂದ್ರೆ ಇವಾಗ ನೀವು ನನಗೆ ಹೇಳಿ, ಯಾರ್ಯಾರು ಕೊಂಡ್ಕೊಳ್ತಾರೆ ಅವಾರ್ಡ್ಸ್? ನಾನು ನಾಳೆ ಲಿಸ್ಟ್ ಕಳಿಸ್ತೀನಿ ನಿಮ್ಗೆ. ಆದ್ರೆ ನಾನು ನಿಮಗೆ ಹೇಳ್ತಾ ಇರೋ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಈಗ ಈ ಸಂಸ್ಥೆಗಳಿದೆಯಲ್ಲ, ಇವೆಲ್ಲವೂ ಈಗ ತುಂಬಾ ವರ್ಷಗಳಿಂದ ಒಂದು ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ. ಅದಕ್ಕೋಸ್ಕರನೇ ಜನ ಅಲ್ಲಿಗೆ ಹೋಗಿ ಈ ಪ್ಲಾಟ್ಫಾರ್ಮ್ಗಳನ್ನ ನಂಬ್ತಾ ಇದ್ದಾರೆ. ಮತ್ತೆ ಇವಾಗ ನಮ್ಮ ಸಿನಿಮಾನ ಈ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರು ಇಷ್ಟಪಟ್ಟಿದ್ದಾರೆ ಅಂತಂದ್ರೆ, ನಾನು ಲಗಾನ್ ಎಕ್ಸಾಂಪಲ್ ಕೊಟ್ಟೆ. ಈಗ ಲಗಾನ್ ಆಸ್ಕರ್ ಅಲ್ಲಿ ನಾಮಿನೇಟ್ ಆಯ್ತು. ಇವಾಗ ಅದು ಆಸ್ಕರ್ ಅಲ್ಲಿ ನಾಮಿನೇಟ್ ಆಗಿದ್ರಿಂದ ಎಷ್ಟೋ ಜನಗಳಿಗೆ, ಯಾರಿಗೆ ಲಗಾನ್ ಬಗ್ಗೆ ಗೊತ್ತೇ ಆಗ್ತಿರ್ಲಿಲ್ವೋ ಅವರೆಲ್ಲರಿಗೂ ಇವಾಗ ಅವ್ರು ಹೋಗಿ ನೆಟ್ಟಲ್ಲಿ ಹುಡುಕ್ತಾರೆ, ಇದು ಯಾವ್ದು ನಾಮಿನೇಟ್ ಆಗಿದೆ ಸಿನಿಮಾ ಅಂತ. ಇದನ್ನ ಅವ್ರೂ DVD ತಗೊಳಕ್ ಇಷ್ಟಪಡ್ತಾರೆ. ಈ ರೀತಿನಲ್ಲಿ ಎಷ್ಟೊಂದು ಜನಗಳು ಒಂದು ಭಾರತದ ಪಿಕ್ಚರ್ನ ನೋಡಿದ್ರು, ಮತ್ತೆ ಒಂದು ಭಾರತದ ಮೇನ್ ಸ್ಟ್ರೀಮ್ ಸಿನಿಮಾನ ತುಂಬಾನೇ ಇಷ್ಟಪಟ್ರು. ಈ ಮಾತಲ್ಲಿ ಎಷ್ಟು ನಿಜಾಂಶ ಇದೆ? ಒಂದು ವೇಳೆ ಲಗಾನ್ ಸಿನಿಮಾ 3.5 ಗಂಟೆ ಅಲ್ಲದೆ ಹೋಗಿದ್ದಿದ್ರೆ, ಅಲ್ಲಿ ಆಡಿಯನ್ಸ್ ಪ್ರಕಾರ, ಜೂರಿ ಪ್ರಕಾರ ಸಿನಿಮಾ ಚಿಕ್ಕದಾಗಿದ್ದಿದ್ರೆ, ಕೆಲವೊಂದು ಹಾಡುಗಳನ್ನ ಕಟ್ ಮಾಡಿದ್ದಿದ್ರೆ ಬಹುಶಃ ಅವಾರ್ಡ್ ಬಂದಿರ್ತಿತ್ತು ಅಂತ. ಇಲ್ಲ, ಇದರಲ್ಲಿ ಯಾವುದೇ ತರದ ಸತ್ಯನೂ ಇಲ್ಲ. ಯಾಕಂದ್ರೆ
ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಟೋಟಲ್ 56 ಸಿನಿಮಾ ಏನೋ ಇತ್ತು ಆ ವರ್ಷ ಅನ್ಸುತ್ತೆ. ಯಾವ ವರ್ಷ ಲಗನ್ ಕಾಂಪಿಟೇಷನಲ್ಲಿತ್ತು. ನಾಮಿನೇಟ್ ಆಗೋದು ಟಾಪ್ 5 ಬರೋದು ಎಷ್ಟು ಕಷ್ಟ ಅಂತಂದ್ರೆ, ಎಲ್ಲಿವರೆಗೂ ಜೂರಿ ಮೆಂಬರ್ಗಳಿಗೆ ಆಲ್ಮೋಸ್ಟ್ 300ರಿಂದ 400 ಜನ ಜೂರಿ ಮೆಂಬರ್ಸ್ ಇರ್ತಾರೆ ನಿಮಗೆ. ಅಂದ್ರೆ 7 ಜೂರಿ ಮೆಂಬರ್ ಇರಲ್ಲ ನಿಮಗೆ. ಎಲ್ಲಿವರೆಗೂ ಆ 300-400 ಜನಕ್ಕೆ ನಿಮ್ಮ ಸಿನಿಮಾ ತುಂಬಾನೇ ಇಷ್ಟ ಆಗೋದಿಲ್ವೋ ಅಲ್ಲಿವರೆಗೂ ಟಾಪ್ 5 ಬರಕ್ ಸಾಧ್ಯನೇ ಇಲ್ಲ. ಇವಾಗ ಅವ್ರಿಗೆ ಅನ್ಸಿದ್ರೆ ನಿಮ್ಮ ಫಿಲಮಲ್ಲಿ ಸಾಂಗ್ಸ್ ಇದೆ, ಅವ್ರಿಗೆ ಸಾಂಗ್ಸ್ ಇಷ್ಟ ಇಲ್ಲ ಅಂತಂದ್ರೆ, ಅಥವಾ ನಿಮ್ಮ ಸಿನಿಮಾ ಜಾಸ್ತಿ ಲೆಂತ್ ಇದೆ ಅಂತಾನೆ ನೀವು ನಾಮಿನೇಟ್ ಆಗೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸಿನಿಮಾ ಅವ್ರಿಗೆ ತುಂಬಾನೇ ಇಷ್ಟ ಆಗಿದೆ, ನಮ್ಮ ಭಾರತದಿಂದ ಒಂದು ಸಿನಿಮಾ ಅವ್ರಿಗೆ ತುಂಬಾ ಇಷ್ಟ ಆಗಿದೆ, ಅದಕ್ಕೆ ಅದು ಹೋಗಿ ನಾಮಿನೇಟ್ ಆಗಿದೆ. ಆಲ್ಮೋಸ್ಟ್ 10-12 ಸಿನಿಮಾ ಇತ್ತು, ಅದು ಅದ್ಭುತವಾದ ಸಿನಿಮಾಗಳಾಗಿತ್ತು ಆ ವರ್ಷದಲ್ಲಿ. ಆದ್ರೆ ಅವು ನಾಮಿನೇಟ್ ಆಗಿಲ್ಲ ಗೊತ್ತಾ, ಲಗನ್ ನಾಮಿನೇಟ್ ಆಗಿತ್ತು. ಸೊ ನೀವು ಯಾವಾಗ ಆಸ್ಕರ್ ನಾಮಿನೇಟ್ ಆಗ್ತಿರೋ ನೀವು ಒಂಥರ ಗೆದ್ದಂಗೆನೆ. ಅದು ಆಸ್ಕರ್ ನೀವು ಯಾವಾಗ ಫಂಕ್ಷನ್ಗೆ ಹೋಗ್ತಿರೋ ನಿಮಗೆ ಅಲ್ಲಿ ಅಂದ್ರೆ ಫಾರಿನರ್ಸ್ ಇದ್ರು, ಅವ್ರನ್ನ ಯಾರನ್ನೂ ನಾನು ಗುರ್ತು ಹಿಡಿತಿರ್ಲಿಲ್ಲ. ಅವ್ರು ನನ್ನ ಗುರ್ತು ಹಿಡಿತಿದ್ರು ಬಿಕಾಸ್ ಅವ್ರ ಲಗಾನ್ನ ನೋಡಿದ್ರು. ಅಂಡ್ ಅವ್ರ ಜೂರಿ ಮೆಂಬರ್ಸು ಅದು ನಂಗೆ ಗೊತ್ತಿರಲಿಲ್ಲ. ಸೊ ಅವ್ರುಗಳೆಲ್ಲ ಯಾವಾಗ ನಮ್ದು ಹೆಸರು ಅನೌನ್ಸ್ ಆಗ್ಲಿಲ್ವೋ, ನೋ ಮ್ಯಾನ್ಸ್ ಲ್ಯಾಂಡ್ ಹೆಸರು ಅನೌನ್ಸ್ ಆಯ್ತು, ಅವಾಗ ಫಂಕ್ಷನ್ ಮುಗಿದ್ಮೇಲೆ ಒಂದು 50 ಜನ ನನ್ನ ಹತ್ರ ಬಂದಿದ್ದಾರೆ. ಅವ್ರು ಬಂದು ಅವ್ರಿಗೆ ತುಂಬಾ ನೋವಾಯ್ತು ಅಂತ ಹೇಳಿದ್ರು ಗೊತ್ತಾ, ನಮ್ಮ ಸಿನಿಮಾ ಗೆಲ್ಲಿಲ್ಲ ಅಂದಿದ್ದಕ್ಕೆ. ಸೊ ನಾನು ಕೇಳಿದೆ, ಯಾಕೆ ನಿಮ್ಗೆ ಯಾಕೆ ಬೇಜಾರಾಯ್ತು? ಅದಕ್ಕೆ ಅವ್ರು ಹೇಳಿದ್ರು, ನಾವು ಜ್ಯೂರಿಲಿದ್ವಿ, ನಿಮ್ಮ ಫಿಲ್ಮಿಗೆ ವೋಟ್ ಮಾಡಿದ್ವಿ ಅಂತಂದ್ರು. ನಮ್ಗೆ ಅಷ್ಟೊಂದು ಇಷ್ಟ ಆಗಿತ್ತು ಸಿನಿಮಾ ಅಂತಂದ್ರು. ಒಂದ್ ವೇಳೆ ನಿಮ್ಮ ಸಿನಿಮಾಗೆ ನಾಮಿನೇಷನ್ ಸಿಕ್ಕಿದ್ದಿದ್ರೆ, ಅವಾರ್ಡ್ ಸಿಕ್ಕಿದ್ದಿದ್ರೆ ಖುಷಿಯಾಗಿರ್ತಾ ಇದ್ರಿ. ಆದ್ರೆ ಬೇರೆ ಸಿನಿಮಾಗೆ ಸಿಗತ್ತೆ ಸ್ಲಮ್ ಡಾಗ್ ಮಿಲಿಯನಿಯರ್, ಅದಕ್ಕೆ ಆಸ್ಕರ್ ಅವಾರ್ಡ್ ಸಿಗುತ್ತೆ. ಆದ್ರೆ ನೀವ್ ಹೇಳ್ತೀರಿ ನನ್ಗೆ ಈ ಸಿನಿಮಾ ಇಷ್ಟ ಆಗ್ಲಿಲ್ಲ ಅಂತ. ಇವಾಗ ನಂದೊಂದು ಪ್ರಾಬ್ಲಮ್ ಇದೆ. ನಾನು ಆ್ಯರಗೆಂಟ್ ಅಲ್ಲ, ನಾನು ತುಂಬಾ ಸತ್ಯ ಹೇಳ್ತೀನಿ. ಅದು ನನಗೆ ಸುಳ್ಳು ಹೇಳೋದಕ್ಕೆ ಬರೋದಿಲ್ಲ. ಅವಾಗ ಸ್ಲಮ್ ಡಾಗ್ ಮಿಲಿಯನೇರ್ ನಾನು ಇನ್ನೂ ನೋಡಿರಲಿಲ್ಲ. ಅದು ನನ್ನ ಫ್ರೆಂಡ್ದೇ ಫಿಲಮು. ಅನಿಲ್ ಕಪೂರ್ ನಂಗೆ ತುಂಬಾ ಒಳ್ಳೆ ಫ್ರೆಂಡು. ಮತ್ತೆ ಡ್ಯಾನಿ ಬಾಯ್ಲ್ಗೆ ನಾನು ತುಂಬಾ ದೊಡ್ಡ ಫ್ಯಾನು. ಅವರು ಸಿನಿಮಾ ಮಾಡಿದಾರೆ, ಜನಕ್ಕೆಲ್ಲ ತುಂಬಾ ಇಷ್ಟ ಆಗ್ತಿದೆ ಅಂತ ನನಗೆ ಗೊತ್ತಾದಾಗ ನಂಗೆ ತುಂಬಾನೇ ಖುಷಿ ಆಯಿತು. ನಾನು ಪ್ರೀಮಿಯರ್ಗೂ ಹೋಗಿದ್ದವ್ರಿಗೆ ವಿಶ್ ಮಾಡೋಕ್ಕೆ ಅಂತ. ಅಲ್ಲಿವರೆಗೂ ನಾನು ಸಿನಿಮಾ ನೋಡಿರಲಿಲ್ಲ. ಸೊ ನಾನು ಸಿನಿಮಾ ನೋಡಿದಾಗ ನನಗೆ ಪರ್ಸ್ನಲಿ ಅನ್ಸಿದ್ದೇನು ಅಂತಂದ್ರೆ, ನನಗೆ ಅಷ್ಟೊಂದೇನು ಸಿನಿಮಾ ಇಷ್ಟ ಆಗಲಿಲ್ಲ. ಇವಾಗ ನಾನು ಹೆಂಗೆ ಸುಳ್ಳು ಹೇಳಿ ಸಿನಿಮಾ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ಅಂತ. ಸೊ ನಂಗೆ ಓಕೆ ಅನಿಸ್ತು ಸಿನಿಮಾ. ಅಂದರೆ ಇವಾಗ ಅವ್ರು ನಮ್ಮ ದೇಶದಲ್ಲಿ ಏನೇ ನಡೆಯುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಇವಾಗ ನನ್ನ ಪ್ರಕಾರ ಆ ಥರದ್ದು ಯಾವುದೂ ನಡೆಯೋದೇ ಇಲ್ಲ. ಸೊ ನನಗಿವಾಗ ಹಂಗೆ ಅನ್ನಿಸ್ತು. ಸೊ ನಾನು ಪರ್ಸ್ನಲಿ ನನಗೆ ಸಿನಿಮಾ ಅಷ್ಟಿಷ್ಟ ಆಗಲಿಲ್ಲ. ಇವಾಗ ಇದು ಸತ್ಯ ಅಂತಂದ್ರೆ ಇದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ? ಆದ್ರೆ ನಿಜ ಏನು ಅಂತಂದ್ರೆ ಅವ್ರಿಗೆ ಆಸ್ಕರ್ ಸಿಕ್ತು, ಒಳ್ಳೆದೇನೆ. ಅಲ್ಲಿ ಜೂರಿ ಮೆಂಬರ್ಸ್ಗೆ ಅದು ಇಷ್ಟ ಆಗಿದೆ, ಏನು ಮಾಡೋಕ್ಕಾಗುತ್ತೆ? ಆದರೆ ಸಿನಿಮಾ ಒಂದು ಸಬ್ಜೆಕ್ಟಿವ್ ವಿಷಯ. ಇದರಲ್ಲಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇಲ್ಲ ನಿಮಗೆ. ಒಂದು ಸಿನಿಮಾ ನನಗೆ ಇಷ್ಟ ಆಗ್ಬೋದು, ಆದರೆ ನಿಮಗೆ ಇಷ್ಟ ಆಗದೆ ಇರ್ಬೋದು. ಆದರೆ ಇದನ್ನ ನಾನು ಒಪ್ಕೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ಒಬ್ಬ ಮನುಷ್ಯ ಮಂಗಲ್ ಪಾಂಡೆನ ನೋಡಿ ಚೆನ್ನಾಗಿಲ್ಲ ಅಂತ ಹೇಳ್ತಾನಂದ್ರೆ ನಾನು ಇದನ್ನ ಒಪ್ಕೊಳ್ಳೇಬೇಕು. ಅವನದನ್ನು ನೋಡಿದಾನೆ ಅಂಡ್ ಅವನಿಗೆ ಅದು ಇಷ್ಟ ಆಗಿಲ್ಲ. ಐ ಹ್ಯಾವ್ ಟು ಅಕ್ಸೆಪ್ಟ್ ದ್ಯಾಟ್. ಐ ಕಾಂಟ್ ಸೇ ದಟ್ ಯು ಆರ್ ರಾಂಗ್. ಸಿನಿಮಾ ಚೆನ್ನಾಗಿದೆ, ನಿನ್ಗೆ ಯಾಕೆ ಇಷ್ಟ ಆಗಿಲ್ಲ, ನಾನು ಅವನ್ನ ಕೇಳಕ್ ಆಗೋದಿಲ್ಲ. ಅದನ್ನ ಬಿಡಿ. ನಿಮ್ಮ ಆಸ್ಕರ್ ವಿಚಾರನ ನಾನು ಒಪ್ಕೋತೀನಿ. ಬ್ಲ್ಯಾಕ್ ಫಿಲ್ಮ್, ಅಮಿತಾಬ್ ಬಚ್ಚನ್ ಎಲ್ಲರೂ ರೆಸ್ಪೆಕ್ಟ್ ಮಾಡ್ತಾರೆ. ಆ ಸಿನಿಮಾನ ನೀವು ನೋಡಿದ ನಂತರ ಇದು ಇನ್ಸೆನ್ಸಿಟಿವ್ ಸಿನಿಮಾ ಅಂತ ಹೇಳ್ತೀನಿ. ಇನ್ಸೆನ್ಸಿಟಿವ್, ಹೌದು. ಬ್ಲ್ಯಾಕ್ ನಾನು ನೋಡಿದಾಗ ನನಗೆ ಇಷ್ಟ ಆಗಲಿಲ್ಲ. ಏನು ಮಾಡಲಿ? ನನಗೆ ಅದನ್ನ ನೋಡಿದಾಗ ನನಗನ್ಸಿದ್ದು ನಾವು ನಮ್ಮ ಆಡಿಯನ್ಸಿಗೆ ಏನು ತೋರಿಸ್ತಾ ಇದೀವಿ ಅಂತ. ನನಗೇನು ಇಷ್ಟ ಆಗಿಲ್ಲ ಅಂತ ಹೇಳ್ತೀನಿ ಕೇಳಿ. ಇವಾಗ ನಾವು ಮಕ್ಕಳ ಬಗ್ಗೆ, ಒಂದು ಹುಡುಗಿ ಇದ್ದಾಳೆ, ಅವಳಿಗೆ ಕಾಣಿಸೋದಿಲ್ಲ, ಕೇಳಿಸೋದಿಲ್ಲ, ಅವಳಿಗೆ ಮಾತಾಡೋಕ್ಕಾಗಲ್ಲ. ನಾವು ಆ ಹುಡುಗಿಗೆ ಕಪಾಳಕ್ಕೆ ಹೊಡಿತಾ ಇದ್ದೀವಿ, ಅವಳ ತಲೆನ ನಾವು ನೀರಲ್ಲಿ ಅದ್ದುತ್ತಾ ಇದ್ದೀವಿ. ಆಮೇಲೆ ಅವಳನ್ನ ಹೆದರಿಸಿ ಅವಳಿಗೆ ಟಾರ್ಚರ್ ಕೊಟ್ಟು ಅವಳಿಗೆ ಕೆಲವೊಂದು ವಿಷಯಗಳನ್ನ ಕಲಿಸ್ತಾ ಇದ್ದೀವಿ ನಾವಿವಾಗ. ಭಾರತದಲ್ಲಿ ನೀವು ನೋಡಿ, ಇಡೀ ದೇಶದಲ್ಲಿ ಚೈಲ್ಡ್ ಕೇರಲ್ಲಿ ಚೈಲ್ಡ್ ಅಬ್ಯೂಸ್ ಎಷ್ಟಾಗತ್ತೆ ಗೊತ್ತಾ ನಮ್ಮ ದೇಶದಲ್ಲಿ? ನಾವು ಮಕ್ಕಳಿಗೆ ಕಪಾಳ ಕೊಡೋಕ್ಕಿಂತ ಮುಂಚೆ 1 ಸೆಕೆಂಡ್ ಯೋಚನೆ ಮಾಡೋದಿಲ್ಲ. ನಮ್ಮ ಪ್ರಕಾರ ತುಂಬ ನಾರ್ಮಲ್ ವಿಷಯ ಅದು. ಸೊ ಕಪಾಳ ಹೊಡೆಯೋದು ನಮ್ಮ ಭಾರತೀಯರಿಗೆ ತುಂಬಾ ಕಾಮನ್ ವಿಷಯ. ಅಂದ್ರೆ ಇವಾಗ ಸಿಟೀಸು, ಟೌನ್ಸು, ಒಂದು ಚಿಕ್ಕ ಊರು ಅದೆಲ್ಲ ತಗೊಳ್ಳಿ. ಇವಾಗ ಚೈಲ್ಡ್ ಅಬ್ಯೂಸ್ ಮೊದಲೇ ತುಂಬಾ ಜಾಸ್ತಿ ಇದೆ ನಮ್ಮ ದೇಶದಲ್ಲಿ. ಅದ್ರ ಮೇಲೆ ಒಂದು ಸಿನಿಮಾ ಬೇರೆ ಮಾಡಿ ತೋರಿಸ್ತಾ ಇದ್ದೀರಾ. ಅದ್ರಲ್ಲಿ ನಿಮ್ ಲೀಡ್ ಆಕ್ಟರು ಒಬ್ರಿಗೆ ಕಪಾಳ ಹೊಡಿತಾ ಇದಾರೆ, ಒಬ್ರು ತಲೆನ ನೀರಲ್ಲಿ ಅದ್ತಾ ಇದಾರೆ. ಅದಾದ್ಮೇಲೆ ಅವಳು ಸರಿ ಹೋಗ್ಬಿಡ್ತಾಳೆ, ಅಂದ್ರೆ ಕಲ್ತು ಬಿಡ್ತಾಳೆ ಏನ್ ಕಲಿಬೇಕಾಗಿತ್ತು ಅದನ್ನ. ಸೊ ನೀವ್ ಏನ್ ಮೆಸೇಜ್ ಕೊಡ್ತಾ ಇದೀರಾ ಜನಗಳಿಗೆ? ನೀವು ಕೊಡ್ತಿರೋ ಮೆಸೇಜ್ ಏನಂದ್ರೆ, ನಿಮ್ ಮಕ್ಳಿಗೆ ಏನಾದ್ರು ಸರಿ ಇಲ್ಲ ಅಂತಂದ್ರೆ ಅವ್ರಿಗೆ ಸರಿಯಾಗಿ ಹೊಡಿರಿ, ಸರಿ ಹೋಗ್ಬಿಡುತ್ತೆ ಅಂತ. ಸೊ ಇವಾಗ ಒಂದು ಮಗುಗೆ ಕಣ್ ಕಾಣಿಸಲ್ಲ, ಮಾತು ಬರೋದಿಲ್ಲ, ಕಿವಿ ಕೇಳಿಸಲ್ಲ, ಅದ್ರ ತರಲೆ ಮಾಡ್ತಿದೆ ಅಂತಾನೆ ಅದಕ್ಕೆ ಹೊಡಿರಿ. ಅದಕ್ಕೆ ಹೊಡೆದ್ರೆ ಅದು ಕಲ್ತ್ಕೊಳ್ಳುತ್ತೆ, ಅಂದ್ರೆ ಹೊಡೆದ್ರೆ ಮಾತ್ರ ಅದು ಕಲ್ತ್ಕೊಳ್ಳುತ್ತೆ. ಅಲ್ಲ, ನೀವು ಸಬ್ಕಾನ್ಶಿಯಸ್ಲಿ ನೀವೇನ್ ಮೆಸೇಜ್ ಕೊಡ್ತಾ ಇರೋ ತುಂಬಾ ಡೇಂಜರಸ್ ಮೆಸೇಜ್ ಕೊಡ್ತಾ ಇದೀರಾ ನೀವು. ಸೊ ನನಗೆ ಆಸ್ ಎನ್ ಇಂಡಿಯನ್ ಸಿಟಿಸನ್ ನನಗನ್ಸಿದ್ದು, ಇದು ಏನ್ ಮೆಸೇಜ್ ಕೊಡ್ತಾ ಇದೀರಾ ನೀವು ಅಂತ ಅನ್ನಿಸ್ತು. ನೋಡಿ, ಅಮಿತ್ ಜಿ ಅವ್ರ ಕಂಡ್ರೆ ನನಗೆ ತುಂಬಾನೇ ಗೌರವ ಇದೆ. ಅಂಡ್ ನನಗೆ ಅವ್ರು ಯಾವತ್ತೂ ಎಂತ ಒಂದು ಸ್ಥಾನದಲ್ಲಿ ಇರ್ತಾರೆ ಅಂತಂದ್ರೆ ನಾನು ಯಾವತ್ತೂ ಅದನ್ನ ನನ್ನ ಜೀವನದಲ್ಲಿ ನಾನು ಅದನ್ನ ತಲುಪಕ್ಕೆ ಪ್ರಯತ್ನ ಕೂಡ ಪಡಕ್ಕಾಗಲ್ಲ. ಇವಾಗ ಅದು ಆ ವಿಷಯ ಅದು ಬೇರೆನೇ ಇದೆ. ಅದು ಆದ್ರೆ ನಿಮ್ಗೆ ಸುಮ್ಮನೆ ಇರಕ್ಕಾಗಲ್ಲ, ಹೇಳ್ಬಿಡ್ತೀರಾ?
ಸೊ ಇದರಲ್ಲಿ ಇವಾಗ ವಿಷಯ ಏನಪ್ಪಾ ಅಂತಂದ್ರೆ ಆ ವಿಷಯ ಹೆಂಗ್ ಆಚೆ ಬಂತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಒಬ್ಬ ಜರ್ನಲಿಸ್ಟ್ ಇದ್ರು, ಅವ್ರು ನನ್ನ ಇಂಟರ್ವ್ಯೂ ತಗೊಂಡ್ರು. ಬ್ಲ್ಯಾಕ್ ನನಗೆ ಇಷ್ಟ ಆಗಿಲ್ಲ ಅಂತ ನಾನು 2 ವರ್ಷದ ಹಿಂದೆನೇ ಹೇಳಾಗೋಗಿತ್ತು. ಆ್ಯಂಡ್ ಅಮಿತ್ ಜಿಗೂ ಹೇಳಾಗೋಗಿತ್ತು ಇದನ್ನ, ಯಾಕಂದ್ರೆ ನಾನು ಅವ್ರ ದೊಡ್ಡ ಫ್ಯಾನು. ಆ್ಯಂಡ್ ಯಾವಾಗ ಅವ್ರನ್ನ ನಾನು ಮೀಟ್ ಆದ್ನೋ ಅವ್ರಿಗಾಗ್ಲಿ ಈ ವಿಷಯ ಗೊತ್ತಾಗಿತ್ತು. ನಾನು ಅವ್ರ ಹತ್ರ ಇದ್ರ ಬಗ್ಗೆ ಮಾತಾಡಿದ್ದೆ. ಆ್ಯಂಡ್ ಅವ್ರು ನನ್ನ ಕೇಳಿದ್ರು ನಿನಗೇನಕ್ಕೆ ಇಷ್ಟ ಆಗಿಲ್ಲ ಅಂತ. ನಾನೆಲ್ಲ ಹೇಳಿದೆ ನಂಗೆ ಏನೇನು ಇಷ್ಟ ಆಗಿರಲಿಲ್ಲ ಅಂತ, ಅಂದ್ರೆ ನನಗೇನೇನು ಅನ್ಸಿತ್ತು ಅಂತ ನಾನು ಹೇಳಿದೆ. ಅದಕ್ಕೆ ಅವ್ರಿಗೆ ನನ್ನ ಮೇಲೆ ಗೌರವ ಇತ್ತು. ಅದಾದ್ಮೇಲೆ 2 ವರ್ಷ ಆದ್ಮೇಲೆ, ಅಂದ್ರೆ ಬ್ಲ್ಯಾಕ್ ಯಾವಾಗಲೂ ರಿಲೀಸ್ ಆಗೋಗಿತ್ತು. ಅದಾದ್ಮೇಲೆ ನಂದು 2 ವರ್ಷ ಆದ್ಮೇಲೆ ಇಂಟರ್ವ್ಯೂ ತಗೊಂಡ್ರು ಯಾರೋ. ಅದ್ರಲ್ಲಿ ನನಗೆ ತುಂಬಾನೇ ಪ್ರಶ್ನೆಗಳನ್ನ ಕೇಳಿದ್ರು. ಅವ್ರು 2 ವರ್ಷದ ಹಿಂದೆ ನನ್ನ ಇಂಟರ್ವ್ಯೂನ ಓದಿದ್ರು ಅನ್ಸತ್ತೆ ಎಲ್ಲೋ. ಅವ್ರು ನನ್ನ ಮತ್ತೆ ಬ್ಲ್ಯಾಕ್ ಬಗ್ಗೆ ಪ್ರಶ್ನೆ ಕೇಳಿದಾಗ ನಾನು ಮತ್ತೆ ಅದೇ ಉತ್ತರ ಕೊಟ್ಟೆ. ನಾನು ಅದ್ರ ಬಗ್ಗೆ ಅವರು ನಾನು 2 ಗಂಟೆದ್ ಏನ್ ಪೂರ್ತಿ ಇಂಟರ್ವ್ಯೂ ಕೊಟ್ಟನೋ ಅದನ್ನೆಲ್ಲ ಪಕ್ಕಕ್ಕಿಟ್ಬಿಟ್ಟು ನಾನು ಬ್ಲ್ಯಾಕ್ ಬಗ್ಗೆನೇ ಒಂದು ದೊಡ್ಡ ಇಂಟರ್ವ್ಯೂ ಮಾಡ್ಬಿಟ್ರು. ಸೊ ಹೇಗೆ ಅನಿಸ್ತಾ ಇತ್ತು ಅಂತಂದ್ರೆ ನಾನು ಎಲ್ಲ ಬಿಟ್ಟು ಬ್ಲ್ಯಾಕ್ ಹಿಂದೆ ಬಿದ್ದಿದ್ದೀನಿ ಅಂತ ಅನಿಸ್ತಿತ್ತು. ಸೊ ಇದು ಅನ್ಫಾರ್ಚುನೇಟ್ ವಿಷಯ. ಇದು ಮೇ ಬಿ ನನಗೆ ಅವಾಗ ಅನ್ಸಿತ್ತು ಅಂದ್ರೆ ನಾನು ಇದ್ರ ಬಗ್ಗೆ ಮಾತಾಡಬಾರ್ದಿತ್ತು ಅಂತ. ಮೋಸ್ಟ್ಲಿ ನೀವು ಕರೆಕ್ಟಾಗಿ ಹೇಳ್ತಿದ್ದೀರಾ ಅನ್ಸುತ್ತೆ, ನಾನು ಮಾತಾಡಬಾರ್ದು ಅನ್ಸುತ್ತೆ. ನಿಮ್ಗೇನು ಅನ್ಸುತ್ತೆ ಹೇಳಿ, ಮಾತಾಡಬಾರ್ದಾ? ನೋಡಿ, ಇಲ್ಲಿ ಕೂತಿರುವಂತ ಜನರು ನಿಮ್ಗೆ ಹೇಳ್ತಾರೆ ನೀವು ಸತ್ಯನೇ ಹೇಳಬೇಕು ಅಂತ. ಅಂದ್ರೆ ನಾನು ಗೌರವದಿಂದ ಹೇಳ್ತಾ ಇದ್ದೀನಿ. ಅಂದ್ರೆ ಇವಾಗ ನೋಡಿ, ತಪ್ಪು ನನ್ನಿಂದನೂ ಆಗ್ಬೋದು ಅಲ್ವಾ. ಅಂದ್ರೆ ಇವಾಗ ನಾನು ಈ ರೆಸ್ಪಾನ್ಸಿಬಿಲಿಟಿನ ಅಮಿತ್ ಜಿ ಅವ್ರ ಮೇಲೆ ಹಾಕ್ತಾ ಇಲ್ಲ, ನಾನಿದನ್ನ ಈ ರೆಸ್ಪಾನ್ಸಿಬಿಲಿಟಿ ಫಿಲ್ಮ್ ಮೇಕರ್ ಮೇಲೆ ಹಾಕ್ತಿದ್ದೀನಿ. ಫಿಲ್ಮ್ ಯಾರು ಮಾಡ್ತಾರೋ, ಕತೆ ಯಾರು ಬರೀತಾರೋ, ಯೂಶಲಿ ನಾವು ಆಕ್ಟರ್ಗಳು ನಮ್ಮ ಒಂದು ಪ್ರಪಂಚದಲ್ಲಿ ಇರ್ತೀವಿ, ನಮ್ಮ ಕೆಲಸ ಬಂದು ನಾವು ಮಾಡಿ ಹೋಗ್ತೀವಿ. ಹಂಗೆ ನೋಡಿದ್ರೆ ಇವಾಗ ನಾನು ನಮ್ಮ ರೈಟರ್ ಮತ್ತೆ ಡೈರೆಕ್ಟರ್ ಮೇಲೆ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಹಾಕ್ತೀನಿ. ಯಾವುದೇ ಫಿಲ್ಮ್ ಆಗಿರ್ಬೋದು, ಆ ಫಿಲ್ಮ್ ಚೆನ್ನಾಗಿರ್ಬೋದು ಕೆಟ್ಟದಾಗಿರ್ಬೋದು, ಹೆಂಗಾರು ಅದನ್ನ ಇಂಟರ್ವ್ಯೂ ಮಾಡೋರ್ ಮೇಲೆ ಹಾಕ್ಬಿಟ್ರಿ ನೀವು. ಕೆಲವೊಂದ್ಸಲ ನೀವುಗಳು ತೋರಿಸ್ತೀರಾ ಬುದ್ಧಿವಂತಿಕೆ, ಏನ್ ಮಾಡಕ್ಕಾಗತ್ತೆ. ಆದ್ರೆ ಒಂದ್ ಇಂಪ್ರೆಷನ್ ಅಂತೂ ಖಂಡಿತ ಕ್ರಿಯೇಟ್ ಆಗತ್ತೆ. ಬೇರೆ ಇಂಡಸ್ಟ್ರಿ ಅವರು ಏನ್ ಮಾಡ್ತಾರಲ್ಲ ಅದರಿಂದ ನೀವು ಒಂದು ಲೈನ್ನ ತಗೋತೀರಾ. ನಾನು ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ. ಮೇಡಮ್ ಟುಸಾಡಲ್ಲಿ ವ್ಯಾಕ್ಸ್ ಮ್ಯೂಸಿಯಂ ಇದೆ. ಪ್ರೆಸ್ಟೀಜಿಯಸ್ ವಿಷಯ ಇದು. ಅಮಿತಾಬ್ ಬಚ್ಚನ್ ಅವರು ಕೂಡ ಇದ್ದಾರಲ್ಲಿ, ಐಶ್ವರ್ಯ ರೈ ಇದ್ದಾರೆ, ಶಾರುಖ್ ಖಾನ್ ಅವರ ಒಂದು ಪುತ್ಥಳಿ ಕೂಡ ಇದೆ ಅಲ್ಲಿ, ಸಲ್ಮಾನ್ ಖಾನ್ ಅವರದ್ದು ಇದೆ. ಆದ್ರೆ ಯಾವಾಗ ಅಮೀರ್ ಖಾನ್ ಅವ್ರಿಗೆ ಆಫರ್ ಮಾಡ್ತಾರಲ್ಲ, ಆಗ ನೀವ್ ಹೇಳ್ತೀರಾ ಅಲ್ಲ ಇದೇನಿದು ನನಗಿದ್ ಬೇಕಾಗಿಲ್ಲ ಅಂತ. ಇಲ್ಲ, ಆ ಥರ ವಿಷಯ ಅಲ್ಲ ಅದು. ಆಕ್ಚುಲಿ ನಾನು ಇದು ತಪ್ಪು ರೀತಿನಲ್ಲಿ ವಿಷಯ ಆಚೆ ಬಂದಿದೆ. ಯಾಕಂದ್ರೆ ಮೇಡಮ್ ಟುಸಾಡ್ಸ್ ಮ್ಯೂಸಿಯಂ ಏನಿದೆ ಅದು ತುಂಬಾ ಒಳ್ಳೆ ಮ್ಯೂಸಿಯಂ. ಎಲ್ಲ ತುಂಬಾ ಆಕ್ಟರ್ಗಳದ್ದು ಅಲ್ಲಿ ಅವರು ತುಂಬಾ ಡಿಸ್ಪ್ಲೇ ಮಾಡಿದ್ದಾರೆ, ಇಂಟರ್ನ್ಯಾಷನಲ್ ಸ್ಟಾರ್ಸ್ದು. ಅದು ತುಂಬಾ ಒಳ್ಳೆ ವಿಷಯ ಅದು. ಸೊ ನನಗೆ ಯಾವಾಗ ಇಂಟಿಮೇಷನ್ ಬಂತೋ, ಸೊ ಅವಾಗ ನಾನು ನನ್ನ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೆ. ಮತ್ತೆ ನಾನು ಸ್ವಲ್ಪ ನಂದು ಪ್ರಯಾರಿಟೀಸ್ ಏನಿದೆಯೋ ಇದು ನಂದೆಲ್ಲ ಪ್ರಯಾರಿಟೀಸ್. ಇದು ಫ್ಯಾಕ್ಟ್. ಇದು ನನ್ನ ಪ್ರಯಾರಿಟಿ ಅಲ್ಲ. ಇದು ನಾನು ನಿಂತ್ಕೊಂಡಿರೋದು, ಫೋಟೋಸ್ ತೆಗೆಸ್ಕೊಳ್ಳೋದು, ಸ್ಟ್ಯಾಚ್ಯೂ ಮಾಡಿಸ್ಕೊಳ್ಳೋದು, ಇದೆಲ್ಲ ನಂದು. ಆ ಟೈಮಲ್ಲಿ ನಾನು ಬ್ಯುಸಿ ಇದ್ದೀನಿ, ನನ್ನ ಕೆಲಸದಲ್ಲಿ ನಾನು ಏನೋ ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ಬೇರೆ ಟೈಮಲ್ಲಿ ನನ್ನ ಕೇಳಿದ್ರೆ ನಾನು ಹೂ ಅಂತ ಇದ್ನೋ ಏನೋ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ಅವ್ರು ನನ್ನ ಕೇಳಿದಾಗ ನಾನು ಅವಾಗ ನಿಜವಾಗ್ಲೂ ತುಂಬ ಬ್ಯುಸಿಯಾಗಿದ್ದೆ, ನನ್ನ ಫಿಲಮ್ ಕೆಲಸದಲ್ಲಿ ನಾನು ಬ್ಯುಸಿಯಾಗಿದ್ದೆ. ಸೊ ನಾನು ಅವ್ರಿಗೆ ಇವಾಗ ಟೈಮ್ ಆಗಲ್ಲ ಅಂತ ಹೇಳಿದೆ. ಸೊ ನನ್ನ ಪ್ರಯಾರಿಟಿ ಏನಿರುತ್ತೆ ಅದು ಬರೀ ಕೆಲಸದ ಮೇಲೆ ಇರುತ್ತೆ. ನಂದು ಆ ಕಡೆ ಈ ಕಡೆ ಎಲ್ಲ ಯೋಚನೆ ಬರೋದಿಲ್ಲ, ಅದೇನು ಮಾಡಬೇಕು ಇದೇನು ಮಾಡಬೇಕು ಅಂತೆಲ್ಲ. ಸೊ ಈ ಆ್ಯರಗೆನ್ಸ್ ಏನು ಅಪವಾದ ಹಾಕಿದಿರಲ್ಲ ನನ್ನ ಮೇಲೆ, ಅದಕ್ಕೆ ಮೇಯ್ನ್ ಕಾರಣ ಇದೇ ಆಗಿರುತ್ತೆ ಅನ್ಸುತ್ತೆ. ನಾನು ಯಾವಾಗಲೇ ಒಂದು ಕೆಲಸ ಮಾಡಿದ್ರೂ ನನ್ನ ಎಲ್ಲ ಎನರ್ಜೀಸುವೆ ಅದೊಂದು ಕೆಲಸದ ಮೇಲೆ ಎಷ್ಟು ಫೋಕಸ್ ಆಗೋಗಿರುತ್ತೆ ಅಂತಂದರೆ, ಸೊ ಯೂಶಲಿ ನಾನು ಸುತ್ತಮುತ್ತದ ಏನೇನು ವಿಷಯಗಳಿರುತ್ತೋ ಎಲ್ಲದನ್ನೂ ಮರ್ತೇ ಬಿಟ್ಟಿರ್ತೀನಿ. ನಾನು ಯಾರೋ ನನ್ನ ಫ್ರೆಂಡ್ ಒಬ್ರು ಫೋನ್ ಮಾಡ್ತಾರೆ, ಅವ್ರ ಫೋನಿಗೆ ಆನ್ಸರೇ ಮಾಡಿರಲ್ಲ ನಾನು. ಇವಾಗ ಅವ್ರಿಗೆ ಅನ್ನಿಸ್ಬೋದು ಇವನೆಂತ ಆ್ಯರಗೆಂಟ್, ಇವನು ಫೋನು ಆನ್ಸರ್ ಮಾಡಲ್ವಲ್ಲ ಅಂತ. ಆ್ಯಕ್ಚುಲಿ ನಾನು ಆ್ಯರಗೆಂಟ್ ಆಗಿರೋದಿಲ್ಲ ಆ ಟೈಮಲ್ಲಿ. ಬರೀ ನನ್ನ ಕೆಲಸದಲ್ಲಿ ನಾನು ಫೋಕಸ್ಡ್ ಆಗಿರ್ತೀನಿ ಅಷ್ಟೇ. ಆ್ಯಂಡ್ ನನಗೆ ಬೇರೆ ರೀತಿ ಗೊತ್ತೇ ಇಲ್ಲ ಕೆಲಸ ಮಾಡೋದು ಅಂತಂದ್ರೆ. ಇದನ್ನ ನಾನು ಪರ್ಪಸ್ಲಿ ಮಾಡ್ತಾ ಇಲ್ಲ. ಸರಿ, ಈಗ ನೀವು ಏನು ಉತ್ತರ ಕೊಟ್ರಲ್ಲ ಅದರ ತೀರ್ಮಾನ ನಮ್ಮ ಜನಗಳು ತಗೋತಾರೆ, ನಿರ್ಧಾರ ಮಾಡ್ರಪ್ಪ. ನಿಜಕ್ಕೂ ಇವರು ಆರೋಗ್ಯಂಟಾ ಅಥವಾ ಇಲ್ವಾ? ಆದ್ರೆ ನನ್ನ ಹತ್ರ ಇನ್ನಷ್ಟು ಅಪವಾದಗಳಿದೆಯಾ? ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಮೀರ್ ಖಾನ್ ಅವರ ಮೇಲೆ ಜನತೆಯ ಮೊಕದ್ದಮೆಯ ಮತ್ತೊಂದು ಸುತ್ತು. ರಾಮ್ ಗೋಪಾಲ್ ವರ್ಮಾ ಅವರು ಕಂಪ್ಲೇಂಟ್ ಮಾಡಿದ್ರು. ಎಷ್ಟು ಪ್ರಶ್ನೆಗಳನ್ನ ಕೇಳಿದ್ವಿ ಅಂತಂದ್ರೆ, ಎಷ್ಟು ಜೀವ ತಿಂದ್ರು ಅಂದ್ರೆ ಇನ್ ಮುಂದೆ ಕೆಲಸ ಮಾಡೋದಕ್ಕೆ ಕಷ್ಟ. ಸೊ ಆಕ್ಚುಲಿ ರಾಮುನ ಜೊತೆ ಕೆಲಸ ಮಾಡಲಿಲ್ಲ ಅಂದ್ರೆ ಅದಕ್ಕಿಂತ ದೊಡ್ಡ ಖುಷಿಯಾದ ವಿಷಯ ನಂಗೆ ಯಾವುದು ಇರೋದೇ ಇಲ್ಲ. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಫಿಲ್ಮ್ ಸ್ಟಾರ್ ಆಮೀರ್ ಖಾನ್. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಆಮೀರ್ ಖಾನ್ ಅವರ ಮೇಲಿರುವ ಆರೋಪವೆಂದರೆ ಇವರೊಬ್ಬ ದೊಡ್ಡ ಡಿಕ್ಟೇಟರ್ ಎಂಬುದು. ಇಡೀ ಫಿಲ್ಮ್ ಇಂಡಸ್ಟ್ರಿ ಇದನ್ನ ಹೇಳುತ್ತೆ, ಆಮೀರ್ ಖಾನ್ ಕಂಟ್ರೋಲ್ ಫ್ರೀಕ್ ಅಂತ. ಯಾವುದೇ ಫಿಲ್ಮಲ್ಲಿ ಕೆಲಸ ಮಾಡಿದ್ರು ಕೂಡ ತಮ್ಮ ಟರ್ಮ್ ಅನ್ನ ಡಿಕ್ಟೇಟ್ ಮಾಡ್ತಾರೆ. ಅವ್ರಿಗೆ ಹೇಗ್ ಬೇಕೋ ಹಾಗೆ ಸಿನಿಮಾ ಮಾಡ್ತಾರೆ. ತಮ್ಮ ಬೆರಳುಗಳಲ್ಲಿ ಬೇರೆ ಎಲ್ಲರನ್ನೂ ಕುಣಿಸ್ತಾರೆ, ಇನ್ಕ್ಲೂಡಿಂಗ್ ದಿ ಡೈರೆಕ್ಟರ್ ಆಫ್ ದಿ ಫಿಲ್ಮ್. ನೀವು ಇಂಡಸ್ಟ್ರಿನಲ್ಲಿ ಆಕ್ಚುಲಿ ಇನ್ವೆಸ್ಟಿಗೇಟ್ ಮಾಡಿದ್ರೆ, ಸರಿಯಾಗಿ ನೋಡಕ್ ಹೋದ್ರೆ ನಿಮಗೆ ಇದು ಅಲ್ಟಿಮೇಟ್ಲಿ ನಿಮಗೆ ಫೈಂಡಿಂಗ್ ಸಿಗುತ್ತೆ. ಈಗ
ಯಾರಾದರೂ ಒಬ್ರು ಈ ಇಂಡಸ್ಟ್ರಿನಲ್ಲಿ ಬರೀ ಡೈರೆಕ್ಟರ್ ಹೇಳಿದಿನ್ ಮಾತ್ರ ಡೈರೆಕ್ಟರ್ನೇ ಲೀಡರ್ ಅನ್ಕೊಂಡು ಹೋಗ್ತಾರೆ ಅಂತಂದ್ರೆ ಅದು ನಾನು ಮಾತ್ರ ಸರ್. ಅಂದರೆ ಇದರಲ್ಲಿ ನನಗೆ ಒಂದೇ ಒಂದು ಚೂರು ಕೂಡ ಡೌಟ್ ಇಲ್ಲ. ಅಂದರೆ ನನ್ನ ಕರಿಯರಿನ ಆರಂಭದಲ್ಲಿ ಕೈಮತ್ತಕ್ಕೆ ರಿಲೀಸ್ ಆಯಿತು, ಹಿಟ್ ಆಯಿತು. ಅದಾದ್ಮೇಲೆ ತುಂಬ ಸಿನಿಮಾಗಳನ್ನ ಸೈನ್ ಮಾಡಿದೆ ನಾನು. ಅದೊಂದು ಪೀರಿಯಡ್ ನನ್ನ ಕರಿಯರ್ನಲ್ಲಿ ನಾನು ಅವಾಗೊಂದು 8-10 ಸಿನಿಮಾ ಸೈನ್ ಮಾಡಿದ್ದೆ ನಾನು ಅವಾಗ. ಅದು ರಿಲೀಸ್ ಆದಾಗ ಯಾವುದೂ ಹಿಟ್ ಆಗಲಿಲ್ಲ. 5 ಸಿನಿಮಾಗಳು ರಿಲೀಸ್ ಆಗುತ್ತೆ, ಮತ್ತೆ 5 ಕೂಡ ಫ್ಲಾಪ್ ಆಗುತ್ತೆ. ಹೌದು. ಅವಾಗ ನನಗೆ ಅರ್ಥ ಆಗಿದ್ದು ಒಬ್ಬ ಡೈರೆಕ್ಟರ್ನ ವ್ಯಾಲ್ಯೂ ಏನು ಅಂತ, ಮತ್ತೆ ಅವ್ರನ್ನ ನಾನು ಹೆಂಗೆ ಚೂಸ್ ಮಾಡಬೇಕು ಅನ್ನೋದು ನಂಗೆ ಅರ್ಥ ಆಯಿತು. ಸೊ ಮೊದಲನೇ ರೂಲ್ ಅಂತ ನಾನು ಮಾಡ್ಕೊಂಡಿದ್ದು, ನನಗೆ ಎಲ್ಲಿವರೆಗೂ ಡೈರೆಕ್ಟರ್ ಮೇಲೆ ಪೂರ್ತಿ ನನಗೆ ನಂಬಿಕೆ ಬರೋದಿಲ್ಲೋ ಅಲ್ಲಿವರೆಗೂ ನಾನು ಸೈನೇ ಮಾಡೋದಿಲ್ಲ ಸಿನಿಮಾನ ಅಂತ. ಆಮೇಲೆ ಆ ಡೈರೆಕ್ಟರ್ ಏನು ಮಾಡಬೇಕು ಅಂತಿದ್ದಾನೆ, ಅವನ ಕತೆ ನನ್ನ ಎಷ್ಟು ಎಕ್ಸೈಟ್ ಮಾಡುತ್ತೆ ಅನ್ನೋದು ಅದೆಲ್ಲ ಸೆಕೆಂಡರಿ. ಅದು ಆ್ಯಂಡ್ ಪ್ರೊಡ್ಯೂಸರ್ ಎಂಥವ್ರಾಗಿರ್ಬೇಕು ಅಂತಂದರೆ ನಮ್ಮನ್ನು ಸಪೋರ್ಟ್ ಮಾಡಬೇಕು, ಕ್ರಿಯೇಟಿವ್ ಟೀಮ್ನ ಸಪೋರ್ಟ್ ಮಾಡಬೇಕು ಒಳ್ಳೆ ಸಿನಿಮಾ ಮಾಡೋದಕ್ಕೆ. ಇವಾಗ ಫಿಲಮ್ ಅಂತ ಆದಮೇಲೆ ಅದನ್ನ ಚೆನ್ನಾಗಿ ರಿಲೀಸ್ ಮಾಡಬೇಕು. ಈ 3 ವಿಷಯ ತುಂಬಾ ಮುಖ್ಯವಾದದ್ದು ನನಗೆ, ಯಾವಾಗಲೂ ನನ್ನ ಸಿನಿಮಾ ಒಪ್ಕೊಂಡ್ರು ಕೂಡ. ಆಮೇಲೆ ಮತ್ತೆ ಇದರಲ್ಲಿ ತುಂಬ ಮುಖ್ಯವಾದದ್ದು ಏನು ಅಂದರೆ ಆ ಡೈರೆಕ್ಟರ್ ಯಾರು ಮತ್ತೆ ಅವ್ರು ಹೇಗೆ ಅನ್ನೋದು. ಸೊ ಇಷ್ಟೊಂದು ಇಂಪಾರ್ಟೆನ್ಸ್ ಮತ್ತೆ ನಾನು ವ್ಯಾಲ್ಯೂ ಕೊಡ್ತೀನಿ ಆ ಡೈರೆಕ್ಟರ್ ಯಾರು ಅನ್ನೋದಕ್ಕೆ. ಸೊ ಅದಾದ್ಮೇಲೆ ನಾನು ಡೈರೆಕ್ಟರ್ನ ಚೂಸ್ ಮಾಡಿದ್ಮೇಲೆ ನಾನು ತುಂಬಾ ಟೈಮ್ ತಗೋತೀನಿ ನಾನು ಡೈರೆಕ್ಟರ್ನ ಚೂಸ್ ಮಾಡೋದಕ್ಕೆ. ಇವಾಗ ಜಾನ್ ಮ್ಯಾಥ್ಯೂಸ್ನೇ ಕೇಳಿ, ಅವನೊಬ್ಬ ಹೊಸ ಡೈರೆಕ್ಟರ್ ಅವನು. ಅಶುತೋಷ್ ಗವಾರಿಕರ್ನ ಕೇಳಿ, ಫರಾನ್ ಅಖ್ತರ್ನ ಕೇಳಿ. ನೀವು ಅವ್ರ ಕತೆ ಕೇಳ ಆದ್ಮೇಲೆ ನನಗೆ ಕಮ್ಮಿ ಅಂದ್ರೂ 1.5 ವರ್ಷದಿಂದ 2 ವರ್ಷ ಹಿಡಿದಿದೆ ಅವ್ರಿಗೆ ಹೂ ಅನ್ನೋದಕ್ಕೆ. ಅಂದ್ರೆ ಅವ್ರು ನನ್ನ ಕೊಲೆ ಮಾಡೋದೊಂದು ಬಾಕಿ ಇತ್ತು, ಅದೊಂದೇ ಉಳ್ಕೊಂಡಿದ್ದಿತ್ತು. ಅವ್ರು ಹೇಳ್ತಿದ್ರು ನಿಮಗೆ ಕತೆ ಇಷ್ಟ ಆದ್ಮೇಲೆ ಯಾಕೆ ಹೂ ಅಂತಿಲ್ಲ ಅಂತ. ಯಾಕೆ ಅಂತಂದ್ರೆ ನಾನು ನಿಮ್ಮನ್ನ ನೋಡ್ತಾ ಇದ್ನಲ್ವಾ ಕರೆಕ್ಟಾಗೆ. ನೀವೇನು ಹೇಳ್ತಿದ್ರು ಅದು ನಿಮ್ಮ ಕೈಲಿ ಮಾಡೋಕ್ಕಾಗುತ್ತೋ ಇಲ್ವ ಅಂತ ನಾನು ನೋಡ್ತಾ ಇದ್ದೀನಿ. ನೀವು ನನಗೋಸ್ಕರ ನಿಲ್ಲಿ ಅಂತ ನಾನು ಹೇಳ್ತಾನೆ ಇಲ್ಲ. ನೀವು ಬೇರೆಯವ್ರ ಜೊತೆ ಮಾಡ್ಕೊಳ್ಳಿ ಹೋಗಿ, ಆದರೆ ನನ್ನ ಜೊತೆ ನೀವು ಮಾಡಬೇಕು ಅಂತಂದ್ರೆ ನನಗೆ ಟೈಮ್ ಬೇಕಾಗುತ್ತೆ. ಯಾಕಂದ್ರೆ ನಾನು ನಿಮ್ಮನ್ನ ಡೈರೆಕ್ಟರಿಂದ ಚೂಸ್ ಮಾಡಿದ್ಮೇಲೆ ನಾನು ಪೂರ್ತಿ ಸರೆಂಡರ್ ಆಗೋಗ್ತೀನಿ ನಿಮಗೆ. ಆ್ಯಂಡ್ ನಾನು ಒಂದ್ಸಲ ಸರೆಂಡರ್ ಆದಮೇಲೆ ನೀವು ಗಾಡಿನ ಎಲ್ಲಿಗೆ ತೊಗೊಂಡು ಹೋಗ್ತಿರೋ ಗಾಡಿ ಅಲ್ಲಿಗೆ ಹೋಗುತ್ತೆ. ಸೊ ಡೈರೆಕ್ಟರ್ನ ಚೂಸ್ ಮಾಡೋದಕ್ಕಿಂತ ಮುಂಚೆ ನಾನು ತುಂಬಾ ಯೋಚನೆ ಮಾಡ್ತೀನಿ. ಇವಾಗ ಡೈರೆಕ್ಟರ್ ಮಾತಿಗೆ ನಾನು ಇಂಟರ್ಫಿಯರ್ ಮಾಡ್ತೀನಿ ಅನ್ನೋದು ಪ್ರಶ್ನೆನೇ ಬರೋದಿಲ್ಲ ಬಿಡಿ. ಅದಾದ್ಮೇಲೆ ಡೈರೆಕ್ಟರ್ ಏನು ಹೇಳ್ತಾರೋ ಅದನ್ನ ಮಾಡೇ ಮಾಡ್ತೀನಿ. ನಿಮ್ಮ ಮಾತನ್ನು ಕೇಳೋದಕ್ಕೆ ತುಂಬಾನೇ ಚೆನ್ನಾಗಿದೆ, ಆದ್ರೆ ಪೇಪರ್ನಲ್ಲಿ ಬೇರೆನೇ ಪ್ರಿಂಟ್ ಆಗಿದೆಯಲ್ಲ. ಇವಾಗ ಪೇಪರ್ಗಳ ಬಗ್ಗೆ ಮಾತಾಡಿದ್ರೆ ನಾನು ಏನು ಹೇಳಿ ನಿಮಗೆ. ಸರಿ ಆಯ್ತು ಬನ್ನಿ ಕೇಳಿ ಅದೇನಿದೆ ನೋಡೋಣ. 3 Idiots ಬಗ್ಗೆ ಬರ್ದಿದ್ದಾರೆ. ಏನ್ ಬರ್ದಿದ್ದಾರೆ ಅಂದ್ರೆ, ಈ ಸಿನಿಮಾ ಮಾಡೋದಕ್ಕೆ ವಿನೋದ್ ಚೋಪ್ಡಾ ಅವರು ಮಾತುಕತೆ ಮಾಡಿದಾಗ, ಆಗ ಚೋಪ್ಡಾ ಸಾಹೇಬ್ರು ಮತ್ತೆ ಹಿರಾನಿ ಸಾಹೇಬ್ರು ಅವರಿಬ್ರು ಕೂಡ ನಿಮ್ಮ ಹತ್ರ ಬರ್ತಾರೆ. ಮತ್ತೆ ಕಾಂಟ್ರಾಕ್ಟ್ ನ ಏನ್ ಸೈನ್ ಮಾಡಿದ್ರಲ್ಲ, ಅದರಲ್ಲಿ ಒಂದು ಮುಖ್ಯವಾದ ಷರತ್ತಿತ್ತು, ಒಂದು ಕ್ಲಾಸ್. ಅದೇನಂದ್ರೆ, ಹಿ ಮಸ್ಟ್ ನಾಟ್ ಇಂಟರ್ಫಿಯರ್ ಇನ್ ದ ಫಿಲ್ಮ್ ಮೇಕಿಂಗ್ ಪ್ರೋಸೆಸ್. ಅದ್ಭುತವಾದ ವಿಷಯ ಏನಪ್ಪಾ ಅಂತಂದ್ರೆ, ಇವತ್ತಿನವರೆಗೂ ವಿನೋದ್ ಚೋಪ್ರಾ ಮತ್ತೆ ನನ್ನ ಮಧ್ಯೆ ಯಾವುದೇ ಕಾಂಟ್ರಾಕ್ಟ್ ಸೈನ್ ಆಗೇ ಇಲ್ಲ, ಗೊತ್ತಾ. ಅಂದ್ರೆ ಇದರಿಂದ ನಿಮಗೊಂದು 2-3 ವಿಷಯ ಗೊತ್ತಾಗತ್ತೆ. ಮೊದಲನೇದು ಏನ್ ಗೊತ್ತಾಗತ್ತೆ ಅಂದ್ರೆ, ನಾನು ಮಾತಿನ ಮೇಲೆ ನಿಲ್ಲುವಂತ ಮನುಷ್ಯ. ಮತ್ತೆ ಒಬ್ಬ ಮನುಷ್ಯ ಕೊಟ್ಟಂತ ಮಾತು ನನಗೆ ತುಂಬಾ ವ್ಯಾಲ್ಯೂಬಲ್ ಆಗಿರುತ್ತೆ. ವಿನೋದ್ ಚೋಪ್ರಾ ಮತ್ತೆ ನನ್ನ ಮಧ್ಯ ಅಂದ್ರೆ ಇವಾಗ ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇದೆ ನಮ್ಮಿಬ್ಬರ ಮಧ್ಯದಲ್ಲಿ. ನಮಗೆ ಒಬ್ಬರ ಮೇಲೆ ಒಬ್ರಿಗೆ ಎಷ್ಟು ನಂಬಿಕೆ ಇದೆ ಅಂತಂದ್ರೆ, ಪೇಪರ್ ಮೇಲೆ ಬರೆಯೋ ಅವಶ್ಯಕತೆನೇ ಬಂದಿಲ್ಲ. ಅಂದ್ರೆ ಏನ್ ಕೆಲಸ ಮಾಡ್ತಿದೀವಿ, ಹೇಗೆ ಕೆಲಸ ಮಾಡ್ತಿದೀವಿ ಅಂತ. ಸೊ ನಮ್ಮಿಬ್ರದ್ದು ಕಾಂಟ್ರಾಕ್ಟೇ ಸೈನ್ ಆಗಿಲ್ಲ. ಹಾಗಾದ್ರೆ ಕ್ಲಾಸ್ ಎಲ್ಲಿಂದ ಬರುತ್ತೆ ಇವ್ನು ಇಂಟರ್ಫಿಯರ್ ಮಾಡಬಾರ್ದು ಅಂತ ಅನ್ನೋದು? ಅಥವಾ ಅವ್ರಿಗೆ ಅನ್ಕೊಂಡಿರ್ಬೋದು ಇವರು ಇಂಟರ್ಫಿಯರ್ ಅಂತೂ ಮಾಡೇ ಮಾಡ್ತಾರೆ, ಏನ್ ವ್ಯತ್ಯಾಸ ಆಗುತ್ತೆ? ಎಷ್ಟು ಜನಗಳ ಜೊತೆ ನಾನು ಕೆಲಸ ಮಾಡಿದ್ದೀನೋ, ಅಶುತೋಷ್ ಗವಾರಿಕರು, ಫರಾನ್ ಅಖ್ತರು, ಇವ್ರು ಎಷ್ಟು ಟ್ಯಾಲೆಂಟೆಡ್ ಜನಗಳಂತಂದ್ರೆ, ಇವ್ರ ತಲೆ ತುಂಬಾ ಕ್ಲಿಯರ್ ಆಗಿರುತ್ತೆ ಪ್ರತಿ ವಿಷಯದಲ್ಲಿ ಅವ್ರು ಏನ್ ಮಾಡ್ಬೇಕು ಅಂತ ಅನ್ನೋದು. ಅಂಡ್ ಅವ್ರನ್ನ ನೀವು ಡಾಮಿನೇಟ್ ಮಾಡಕ್ ಸಾಧ್ಯನೇ ಇಲ್ಲ. ನಾನು ಯಾವ ಥರ ಡೈರೆಕ್ಟರ್ ಆದ್ರೆ ನೀವು ನನ್ನ ಡಾಮಿನೇಟ್ ಮಾಡಕ್ ಸಾಧ್ಯನೇ ಇಲ್ಲ. ಈಗ ನೀವು ನನಗೆ ಹೇಳಕ್ ಬಂದ್ರೆ ಇದು ಸರಿ ಇಲ್ಲ, ಇದನ್ನ ಹಿಂಗ್ ಮಾಡ್ಬೋದು, ಇದನ್ನ ಹಿಂಗ್ ಮಾಡ್ಬೋದು ಅಂತ ನೀವು ಹೇಳ್ತಾ ಇರೋದು ನನಗೆ ಸರಿ ಅನ್ಸರೆ ನಾನು ಸರಿ ಮಾಡೋಣ ಅಂತಾನೆ ಹೇಳ್ತೀನಿ. ಸೊ ದೆನ್ ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ಆದ್ರೆ ನೀವು ನನ್ನ ಯಾವತ್ತೂ ಫೋರ್ಸ್ ಮಾಡಕ್ ಆಗೋದಿಲ್ಲ, ನೀನು ಹಿಂಗೆ ಮಾಡಬೇಕು ಇಲ್ಲ ನಾನು ಶೂಟಿಂಗ್ ಮಾಡಲ್ಲ ಅಂತ. ಸೊ ಇವರು ಯಾವ ಥರದವರು ಅಂತಂದ್ರೆ, ಇವ್ರು ತುಂಬಾ ಟ್ಯಾಲೆಂಟೆಡ್. ಇವರು ಎಷ್ಟೊಂದು ಡೈರೆಕ್ಟರ್ಗಳ ಹೆಸರನ್ನ ನಾನು ಇವಾಗ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ. ಜಾನ್ ಮ್ಯಾಥ್ಯೂಸ್ ಇರ್ಬೋದು, ಅಶುತೋಷ್ ಗವಾರಿಕರ್ ಇರ್ಬೋದು, ರಾಕೇಶ್ ಮೆಹ್ರಾ ಇರ್ಬೋದು, ಇವರೆಲ್ಲ ತುಂಬಾ ಕೇಪಬಲ್ ಮತ್ತೆ ಒಳ್ಳೆ ಡೈರೆಕ್ಟರ್ಸ್ ಇವರು. ಆದ್ರೆ ಎಲ್ಲ ಜನ ಏನಿದ್ದಾರೆ, ನಿಮ್ ಜೊತೆ ಕೆಲಸ ಮಾಡಿದಾಗ ಸಕ್ಸಸ್ಫುಲ್ ಆಗಿದ್ದಾರೆ, ಆದ್ರೆ ಬೇರೆಯವ್ರ ಜೊತೆಗೆ ಕೆಲಸ ಮಾಡಿದಾಗ ಸಕ್ಸಸ್ಫುಲ್ ಆಗಿಲ್ಲ. ಸೊ ಇಂಡಸ್ಟ್ರಿ ಹೇಳ್ತಾರೆ, ಗೋಸ್ಟ್ ಡೈರೆಕ್ಟರ್ ಆಮಿರ್ ಖಾನ್ ಜೊತೆಗೆ ಮಾತ್ರ ಇವರ ಸಕ್ಸಸ್. ಈ ಮಾತು ಎಲ್ಲ ಕಡೆ ಸುಮ್ಮನೆ ಓಡಾಡ್ತಾ ಇದೆ, ನಾನು ಫಿಲ್ಮ್ ಡೈರೆಕ್ಟ್ ಮಾಡಿದ್ದೀನಿ ಅಂತ. ಆದರೆ ಇದು ತುಂಬಾ ಒಂದು ಅನ್ಫೇರ್ ಮಾತಿದೆ ಆಕ್ಚುಲಿ. ಯಾಕಂದ್ರೆ ಇವ್ರು ಯಾರೇ ಡೈರೆಕ್ಟರ್ಸ್ ಆಗಿರ್ಬೋದು, ಅಶುತೋಷ್ ಗವಾರಿಕರ್, ರಾಕೇಶ್ ಮೆಹ್ರಾ, ಇವ್ರು ಎಷ್ಟು ಕೇಪಬಲ್ ಡೈರೆಕ್ಟರ್ಸ್ ಅಂತಂದ್ರೆ, ಇವ್ರ ಕ್ರೆಡಿಟು ಸುಮ್ಮನೆ ಬಂದು ನಂಗೆ ಸಿಗ್ತಾ ಇದೆ. ಯಾಕಂದ್ರೆ ನಿಮ್ಮನ್ನ ಬಿಟ್ಟು ಸಿನಿಮಾ ಮಾಡಿದಾಗ ಅವರು ಸಕ್ಸಸ್ಫುಲ್ ಆಗೇ ಇಲ್ವಲ್ಲ. ಆಗಿಲ್ಲ, ನೀವು ಹೇಳ್ತಾ ಇರೋದು ಸರಿನೇ, ನಾನು ನಿಮ್ಮ ಮಾತು ಒಪ್ಕೋತೀನಿ. ಆದ್ರೆ ತುಂಬಾ ವರ್ಷಗಳಿಂದ ಹಿಂಗೆ ಆಗ್ತಾ ಇದೆ. ಆದ್ರೆ ಫಿಲ್ಮ್ ಮೇಕಿಂಗ್ ತುಂಬಾ ಕಷ್ಟವಾದ ಪ್ರೊಸೆಸ್ ಆಗಿದೆ ನೋಡಿ. ಆಶುತೋಷ್ ಅವರ ಒಂದು ಆರ್ಟಿಕಲ್ನ ನಾನು ಓದಿದ್ದೆ, ಅದರಲ್ಲಿ ಅವರು ಬರೀತಾರೆ,
ಆಮಿರ್ ಸಜೆಷನ್ ಕೊಡ್ತಾರೆ, ಸಲಹೆಗಳನ್ನ ಕೊಡ್ತಾರೆ, ಮತ್ತೆ ಅವರ ಸಜೆಷನ್ಸ್ ಗಳನ್ನ ಇಂಟರ್ಫಿಯರ್ ರೂಪದಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅಂತ. ಸರಿ ಹೇಳಿದ್ದಾರೆ ಅವರು. ಸೊ ವಿಷಯ ಏನಪ್ಪಾ ಅಂತಂದ್ರೆ, ಅಂದ್ರೆ ಒಂದ್ ಸರಿಯಾದ ರೀತಿನಲ್ಲಿ ನಾ ಇದನ್ನ ಇಂಟರ್ಪ್ರಿಟ್ ಮಾಡಕ್ ಹೋಗಿ ನಿಮ್ಗೆ ಅರ್ಥ ಮಾಡ್ಸಕ್ ನಾನು ಪ್ರಯತ್ನ ಪಡ್ತೀನಿ ಅಂತಂದ್ರೆ, ನಂದು ತುಂಬಾ ದೊಡ್ಡ ಸ್ಟ್ರೆಂತ್ ಅಂತ ಏನಿದೆಯಲ್ಲ ಅದು ಆಕ್ಟಿಂಗ್ ಅಲ್ಲ. ನನ್ನ ತುಂಬಾ ದೊಡ್ಡ ಸ್ಟ್ರೆಂತ್ ಏನಪ್ಪಾ ಅಂತಂದ್ರೆ, ನಾನು ತುಂಬಾ ಅದ್ಭುತವಾದ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್. ನಾನು ತಮಾಷೆ ಮಾಡ್ತಾ ಇಲ್ಲ, ಯಾಕಂದ್ರೆ ನಾನು ಕರಿಯರ್ ಶುರು ಮಾಡಿದ್ದು 4 ವರ್ಷ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೆ. ಅವಾಗ ನಾನು ನಜೀರ್ ಸಾಬ್ ಜೊತೆ ಕೆಲಸ ಮಾಡ್ತಾ ಇದ್ದೆ. ನನ್ ತುಂಬಾ ಒಳ್ಳೆ ಸ್ಟ್ರೆಂತ್ ಅಂತಂದ್ರೆ ನಾನೊಬ್ಬ ಒಳ್ಳೆ ಅಸಿಸ್ಟೆಂಟ್. ರಾಮ್ ಗೋಪಾಲ್ ವರ್ಮಾ ಅವರು ಕಂಪ್ಲೇಂಟ್ ಮಾಡಿದ್ರು. ನೋಡಿ, ಎಷ್ಟೊಂದು ಪ್ರಶ್ನೆ ಕೇಳಿದ್ರು ಅಂದ್ರೆ, ಎಷ್ಟು ಜೀವ ತಿಂದ್ರು ಅಂದ್ರೆ ಇನ್ಮುಂದೆ ಕೆಲಸ ಮಾಡೋದಕ್ಕೆ ಕಷ್ಟ. ಸೊ ಆಕ್ಚುಲಿ ರಾಮು ಜೊತೆ ಇವಾಗ ರಾಮು ನನ್ನ ಜೊತೆ ಕೆಲಸ ಮಾಡಲ್ಲ ಅಂತಂದ್ರೆ ಅದಕ್ಕಿಂತ ಖುಷಿಯಾದ ವಿಷಯ ನಂಗೆ ಯಾವುದೂ ಇರೋದೇ ಇಲ್ಲ ಅನ್ಸುತ್ತೆ. ನಂಗೆ ಸಿಕ್ಕಾಬಡೆ ಖುಷಿ ಇದೆ ಅವ್ನ ಜೊತೆ ಕೆಲಸ ಮಾಡ್ತಾ ಇಲ್ಲ ಅಂತ. ಆದ್ರೆ ನೋಡಿ, ಒಂದು ಎಂಥ ಸಿನಿಮಾ ಇದೆ ಅಂದ್ರೆ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ಒಂದು ಜಾಗದಲ್ಲಿ ನೀವು ಕೆಲಸ ಮಾಡ್ತಾ ಇರ್ತೀರಿ, ಅಲ್ಲಿ ಡೈರೆಕ್ಟರ್ ಮುಂದೆ ನೀವು ಮಾತಾಡೋದೂ ಇಲ್ಲ, ಸಜೆಷನ್ಸ್ ಕೂಡ ಕೊಡೋದಿಲ್ಲ. ಅವ್ರು ಏನ್ ಹೇಳ್ತಾರೋ ಅದನ್ನೆಲ್ಲ ಮಾಡ್ತಾ ಹೋಗ್ತೀರಿ. ಯಾರು, ಯಾವ ಸಿನಿಮಾ ಅಂತ ನೀವು ಹೇಳ್ಬೋದಾ? ಇವಾಗ ಶೂಟ್ ಆಗ್ತಾ ಇದೆಯಾ? ಹಂಗಾರ ನನ್ನ ವೈಫ್ದಾಗಿರತ್ತೆ. ಇದು ಸರಿಯಾಗಿ ಹಿಡಿದ್ರಿ ನೀವು. ನಾನ್ ಕೇಳ್ಪಟ್ಟೆ ಆ ಸಿನಿಮಾದಲ್ಲಿ ಬಜೆಟ್ ಕೂಡ ಜಾಸ್ತಿ ಇಲ್ಲ, ಕೆಲಸ ಕೂಡ ಅದ್ರಲ್ಲಿ ಜಾಸ್ತಿ ಇಲ್ಲ, ಮತ್ತೆ ಹೆಲ್ಪಿನ ಅಗತ್ಯ ಕೂಡ ಅದ್ರಲ್ಲಿ ಜಾಸ್ತಿ ಇಲ್ಲ. ಆದ್ರೂ ಕೂಡ ನೀವು ಡೈರೆಕ್ಟರ್ ಹೇಳಿದಾಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಆಕ್ಚುಲಿ ಇದು ನಂದು ಮೊದಲನೇ ಸಿನಿಮಾ ಇರ್ಬೋದು 20 ವರ್ಷದ ಕರಿಯರಲ್ಲಿ. ಯಾವುದಕ್ಕೆ ನಾನು ತುಂಬಾ ಪಿಚ್ ಮಾಡ್ತಾ ಇದ್ದೆ, ನಾನು ಈ ಸಿನಿಮಾದಲ್ಲಿ ಇರಬೇಕು ಆಸ್ ಎನ್ ಆಕ್ಟರ್ ಅಂತ. ಇಲ್ಲಿವರೆಗೂ ಯಾವತ್ತೂ ಹಂಗಾಗೇ ಇಲ್ಲ. ನಾನು ಈ ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ಡೈರೆಕ್ಟರ್ ನನಗೆ ಇಲ್ಲ ನೀನು ಈ ಸಿನಿಮಾದಲ್ಲಿ ಇರಲ್ಲ ಅಂತ ಹೇಳೇ ಇಲ್ಲ. ಸೊ ನಾನು ಕಿರಣ್ ಕತೆ ಕೇಳಿದಾಗ ನಂಗೆ ತುಂಬಾನೇ ಇಷ್ಟ ಆಯಿತು. ಆ್ಯಂಡ್ ನನಗಿಷ್ಟ ಆಯಿತು ಇದರಲ್ಲೊಂದು ನಂಗೊಂದು ರೋಲ್ ಬೇಕು ಅಂತ. ಆ್ಯಂಡ್ ಕಿರಣ್ ಹೇಳಿದ್ರು ನೀವು ಇದರಲ್ಲಿ ಆ್ಯಕ್ಟಿಂಗ್ ಮಾಡೋದಿಲ್ಲ ಅಂತ. ಸೊ ನನಗೊಂಥರ ಅನ್ನಿಸ್ತು. ನಾನು ಕೇಳಿದೆ ಏನಕ್ಕೆ ಅಂತ ಕೇಳಿದೆ. ಅದಕ್ಕೆ ಅವಳು ಹೇಳಿದ್ಲು ನೀವು ತುಂಬ ದೊಡ್ಡ ಸ್ಟಾರು, ನನ್ನ ಸಿನಿಮಾ ತುಂಬ ಚಿಕ್ಕದು ಅಂದ್ಲು. ಸೊ ನೀವು ಅದರಲ್ಲಿ ಫಿಟ್ ಆಗಲ್ಲ ಅಂದ್ಲು. ಅದಕ್ಕೆ ನಾನು ಕೇಳಿದೆ ನೀನು ಯಾಕೆ ಹಿಂಗೆ ಹೇಳ್ತಿದ್ಯಾ ಅಂತ ಕೇಳಿದೆ. ಅದಕ್ಕೆ ಅವಳು ಇಲ್ಲ ನಾನು ತುಂಬ ಗೊರಿಲ್ಲಾ ಸ್ಟೈಲ್ ಶೂಟ್ ಮಾಡಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ಲು. ಮತ್ತು ಕ್ಯಾಮ್ರಾನ ನಾವು ಚಿಕ್ಕದು ಯೂಸ್ ಮಾಡ್ತಿದ್ವಿ, 16mm ಕ್ಯಾಮ್ರಾ ಯೂಸ್ ಮಾಡ್ತಿದ್ವಿ. ನಾನು ರೋಡಲ್ಲಿ ಹೊಟ್ಟೋಗ್ತೀನಿ, ನಾನು ಎಂತೆಂಥ ಜಾಗಕ್ಕೆ ಹೋಗ್ತೀನಿ ಅಂದರೆ ಅಲ್ಲಿ ತುಂಬಾ ಕ್ರೌಡ್ ಇರುತ್ತೆ ಅಂತ ಹೇಳಿದ್ಲು. ಆ್ಯಂಡ್ ನಿಮ್ಮನ್ನು ಕರ್ಕೊಂಡು ಹೋದರೆ ನಿಮ್ಮ ಜೊತೆ ಪೂರ್ತಿ ಕಾನ್ವಾಯ್ ಬರುತ್ತೆ, ಆ 300 ಜನದ್ದು, ಅದೆಲ್ಲ ಆಗೋದಿಲ್ಲ ಅಂತ ಹೇಳಿದ್ಲು. ಅವಳು ಹೇಳಿದ್ಲು ನಂಗೆ ಆ ಥರ ಸಿನಿಮಾ ಮಾಡಬೇಕಿಲ್ಲ, ನನ್ನ ಕ್ರೂ ಬರೀ 8ರಿಂದ 10 ಜನ ಅಂತ ಹೇಳಿದ್ಲು. ಸೊ ನಿಮ್ಮ ಜೊತೆ ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ಲು. ಯಾಕಂದರೆ ನೀವು ಸಿನಿಮಾದಲ್ಲಿ ಬಂದಾಗ ಅದರ ಸ್ಕೇಲ್ ತುಂಬ ಜಾಸ್ತಿ ಆಗೋಗುತ್ತೆ. ಸೊ ನಾನು ಹೇಳಿದೆ ಸ್ಕೇಲ್ ನಾನು ಕಮ್ಮಿ ಮಾಡ್ಕೋತೀನಿ, ನನ್ನ ಫಸ್ಟ್ ಸಿನಿಮಾಗೆ ತಗೋ ಅಂದೆ. ಆದರೂ ಅವಳು ಅದನ್ನು ಒಪ್ಕೊಳ್ಳಿಲ್ಲ. ಯಾಕಂದರೆ ಕ್ರಿಯೇಟಿವ್ಲಿ ನಾನು ಅವಳು ಸಿನಿಮಾನ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಆಡಿಯನ್ಸ್ ಅದನ್ನು ನೋಡಿದಾಗ ಅವ್ರಿಗೆ ಅನ್ನಿಸ್ಬೇಕು ಇದು ಆ್ಯಕ್ಟರ್, ಇದು ಸ್ಟಾರ್ ಅನ್ಸ್ಬಾರ್ದು. ನಿಮಗಿಂತ ಹೆಚ್ಚಿನ ಹಠಮಾರಿ ಅವಳು, ತುಂಬ ಹಠವಾದಿ ಅವಳು. ಆಮೇಲೆ ಅವಳನ್ನ ಹೆಂಗೆ ಒಪ್ಸಿದೆ ಅಂತ ಹೇಳ್ತೀನಿ ನೋಡಿ. ಇವಾಗ ಅವಳು ಹೇಳಿದ್ಲು ಅದೊಂಥರ ಬೇರೆ ಥರ ಆಗುತ್ತೆ. ಅಂದರೆ ಇವಾಗ 3 ಜನ ಹೊಸಬ್ರು ಇದ್ದಾರೆ, ಇಲ್ಲಿ ನೋಡಿದ್ರೆ ಒಂದು ದೊಡ್ಡ ಸ್ಟಾರ್ ಇದ್ದಾರೆ, ಅದು ನಂಗೆ ಸೂಟ್ ಆಗೋದಿಲ್ಲ, ಕ್ರಿಯೇಟಿವ್ಲಿ ನನಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿದ್ಲು. ಸೊ ಅವಳು ನನಗೆ ಫೈನಲ್ ಆಗಿ ಆನ್ಸರ್ ಕೊಟ್ಲು ನಾನು ಈ ಸಿನಿಮಾದಲ್ಲಿ ಇರೋದಿಲ್ಲ ಅಂತ. ಸರ್ ನಂಗೆ ತುಂಬ ಬೇಜಾರಾಯಿತು, ನನ್ನ ಫಿಲಮಲ್ಲಿ ಇಲ್ಲ ಅಂತ. ಸರಿ ಬಿಡು ಅಂದೆ. ಈಗ ಅವ್ರದ್ದು ಕಾಸ್ಟಿಂಗ್ ನಡೀತಾ ಇತ್ತು, ಅವಳು ಕಾಸ್ಟ್ ಮಾಡ್ತಾ ಇದ್ದಾಳೆ, ತುಂಬ ಬೇರೆ ಬೇರೆ ಕ್ಯಾರೆಕ್ಟರ್ಸ್ದು ಸ್ಕ್ರೀನ್ ಟೆಸ್ಟ್ ನಡೀತಾ ಇತ್ತು. ಅವಳು ನಂಗೆ ತೋರಿಸ್ತಾ ಇದ್ದಾಳೆ, ನೋಡು ಈ ರೋಲ್ಗೆ ಇದಕ್ಕೆ ಇವ್ರು ಚೆನ್ನಾಗಿದ್ದಾರೆ, ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂತ. ನಾನು ನೋಡ್ತಾ ಇದ್ದೀನಿ ನನ್ನ ರೋಲ್ನ ಯಾರು ಮಾಡ್ತಿದ್ದಾರೆ ಅಂತ ನಾನು ನೋಡ್ತಾ ಇದ್ದೀನಿ ಅಷ್ಟೇ. ಸೊ ನನಗೆ ತುಂಬ ತೊಂದರೆನೂ ಆಗ್ತಾ ಇತ್ತು. ಸೊ ಒಂದಿನ ನಾನು ಕಿರಣ್ಗೆ ಹೇಳಿದೆ, ನೋಡು ಕಿರಣ್ ಒಂದು ಕೆಲಸ ಮಾಡೋಣಂತೆ. ಯಾಕಂದರೆ ಅವಳು ಯಾರನ್ನ ಚೂಸ್ ಮಾಡ್ತಾ ಇದ್ಲೋ ಅದು ನನಗೇನು ಅನಿಸ್ತಿತ್ತು ಅಂದರೆ ಅವ್ರು ಓಕೆ ಅಲ್ಲ ಅಂತ, ಸರಿ ಇಲ್ಲ ಅಂತ, ಇದಕ್ಕಿಂತ ಬೆಟರ್ ಇರಬೇಕು ಅಂತ. ಸೊ ನಾನು ಕಿರಣ್ಗೆ ಹೇಳಿದೆ ಒಂದು ಕೆಲಸ ಮಾಡೋಣಂತೆ, ನಾನು ಸ್ಕ್ರೀನ್ ಟೆಸ್ಟ್ ಮಾಡ್ತೀನಿ ಫಿಲಮ್ಗೋಸ್ಕರ. ನಾನು ಫಿಲಮಲ್ಲಿ ಇರಬೇಕು ಅನ್ನೋ ಕಾರಣಕ್ಕಲ್ಲ, ಯಾಕಂದರೆ ನೀನಾಗಲೇ ಕ್ಲಿಯರಾಗಿ ಹೇಳಾಗಿದೆ ನಾನು ಈ ಫಿಲಮಲ್ಲಿ ಇರೋದಿಲ್ಲ ಅಂತ. ನಾನು ಅಕ್ಸೆಪ್ಟ್ ಮಾಡ್ಕೊಂಡಾಗಿದೆ ಆ ವಿಷಯ, ನಾನು ಫಿಲಮಲ್ಲಿ ಇಲ್ಲ ಅಂತ. ಆದರೆ ನೀನು ಸ್ಕ್ರೀನ್ ಟೆಸ್ಟ್ ಮಾಡಿದ್ರೆ ಇದಕ್ಕೆ ಅವಾಗ ನಿನಗೆ ಈ ಪಾತ್ರ ಜೊತೆ ಏನೇನು ಮಾಡ್ಬೋದು ಅಂತ ಒಂದು ಸ್ವಲ್ಪ ಅರ್ಥ ಆಗುತ್ತೆ, ಪಾಸಿಬಿಲಿಟೀಸ್ ಏನು. ಆಮೇಲೆ ನಾಳೆ ಯಾರೇ ಬಂದರೂ ಕೂಡ ನಿನಗೆ ಆಸ್ ಎ ಡೈರೆಕ್ಟರ್ ಅರ್ಥ ಆಗುತ್ತೆ ಇದನ್ನ ಹೆಂಗೆ ಮಾಡಿದ್ರೆ ಹಿಂಗೆ ಚೆನ್ನಾಗಿರುತ್ತೆ ಅಂತ ಆನ್ ಸ್ಕ್ರೀನ್. ನೀನು ಸ್ಕ್ರೀನ್ ಟೆಸ್ಟ್ ಮಾಡು ನನ್ನ ಜೊತೆಗೆ, ನನ್ನ ಫಿಲಮಿಗೆ ತಗೊಳ್ಳಿ ಅಂತಲ್ಲ, ನಾಟ್ ಟು ಟೇಕ್ ಮೀ ಇನ್ ದ ಫಿಲಮ್. ಬರೀ ಏನಂದ್ರೆ ಇವಾಗ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಇದರಲ್ಲಿ ಏನು ಮಾಡ್ಬೋದು ಅನ್ನೋದಕ್ಕೆ. ಅವಳು ಸ್ವಲ್ಪ ಯೋಚನೆ ಮಾಡಿ ಸರಿ ಆಯ್ತು ಬನ್ನಿ ಮಾಡೋಣಂತೆ ಅಂತ ಅಂದ್ಲು. ಸೊ ಗಜನಿ ಶೂಟಿಂಗ್ ಆಗ್ತಾ ಇತ್ತು ಹೈದರಾಬಾದ್ನಲ್ಲಿ. ಸೊ ನಾನು ಅವಳನ್ನ ಅಲ್ಲಿಗೆ ಕರೆದೆ. ಸೊ ಒಂದಿನ ನಂದು ಅಲ್ಲಿ ಶೂಟಿಂಗ್ ಇಲ್ಲದೆ ಇರಬೇಕಾದ್ರೆ ರಜಾ ಇದ್ದಾಗ ಹೇಳಿದೆ ನಾನು ಬನ್ನಿ ಸ್ಕ್ರೀನ್ ಟೆಸ್ಟ್ ಮಾಡೋಣ ಅಂದೆ. ಸೊ ಸ್ಕ್ರೀನ್ ಟೆಸ್ಟ್ ಮಾಡಿದೆ ಅವತ್ತು ನಾನು. ಆ ಸ್ಕ್ರೀನ್ ಟೆಸ್ಟ್ ನಾನು ಮಾಡಿದ್ಮೇಲೆ ಅವಳು ಅಲ್ಲಾಡ್ ಹೋದ್ಲು. ಅವಾಗ ಅವಳು ಈ ಥರ ಎಲ್ಲ ನಾನು ಯೋಚನೆ ಮಾಡಿರಲಿಲ್ಲ, ಇದು ಹಿಂಗೂ ಇರ್ಬೋದು ಅಂತ ಅವಾಗ ಅನ್ನಿಸ್ತು ಅವಳಿಗೆ. ಇವಾಗ ಆ ಸ್ಕ್ರೀನ್ ಟೆಸ್ಟು ಅವಳು ಮುಂದೆ ಇತ್ತು, ಸ್ಕ್ರೀನ್ ಟೆಸ್ಟ್ ಆಗೋಯ್ತು. ನಾನು ಹೇಳಿದೆ ಅವಳಿಗೆ ಇವಾಗ ಹೋಗು ಹುಡುಕು ಬೇರೆ ಆ್ಯಕ್ಟರ್ನ, ನಿನಗೊಂದು ಐಡಿಯಾ ಸಿಕ್ಕಿರುತ್ತೆ ಆ ಕ್ಯಾರೆಕ್ಟರ್ ಹೆಂಗಿರ್ಬೇಕು ಅಂತ. ಅದಾದ್ಮೇಲೆ ಅವ್ರು ತುಂಬಾನೇ ಹುಡುಕಿದ್ರು. ಅವ್ರು ತುಂಬ ಹುಡುಕರು ಈ ಥರ ಯಾರು ಸಿಗ್ತಾರೇನೋ ಅಂತ.
ಆ್ಯಂಡ್ ಇದೇ ನನ್ನ ಟ್ರ್ಯಾಪ್ ಇದ್ದಿದ್ದು. ಅಂದರೆ ಅವ್ರನ್ನ ಹೆಂಗೆ ಹಿಡ್ದಾಕ್ಬೇಕು ಅಂತಂದರೆ ಫಸ್ಟ್ ಒಂದು ಇವಾಗ ಆ್ಯಡ್ ತೋರಿಸ್ತೀವಲ್ಲ, ಇಷ್ಟಿದೆ ಅಂತ. ಸೊ ಅದಾದ್ಮೇಲೆ ಅವ್ರು ತುಂಬ ಹುಡುಕಿದ್ರು, ಆದರೆ ಅವ್ರಿಗೆ ಯಾರಿಗೂ ಸಿಗಲೇ ಇಲ್ಲ. ಅವ್ರ ಕಣ್ಣಲ್ಲಿ ನಾನು ಕೂತ್ಕೊಂಡ್ಬಿಟ್ಟಿದ್ದೆ. ಸೊ ಆಮೇಲೆ ಒಂದು 2 ತಿಂಗಳಾದ್ಮೇಲೆ ಅವಳು ನಂಗೆ ಹೇಳಿದ್ಲು, ಮೋಸ್ಟ್ಲಿ ಇದನ್ನ ನೀನೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ನಾನು ಚೆನ್ನಾಗಿ ಸ್ಮೈಲ್ ಮಾಡಿದೆ, ನಂಗೆ ಖುಷಿ ಆಗೋಯ್ತು. ಆ್ಯಂಡ್ ನಾನು ಅವಳಿಗೆ ಹೇಳಿದೆ, ನೋಡು ಇವಾಗ ನೀನು ನನ್ನ ಟ್ರ್ಯಾಕ್ ರೆಕಾರ್ಡ್ ನೋಡು, ರಂಗ್ ದೆ ಬಸಂತಿ ನೀವು ನೋಡ್ಕೊಂಬನ್ನಿ, 3 Idiots ಕೂಡ ನೀವು ನೋಡಿ, ಅಥವಾ ತಾರೆ ಝಮೀನ್ ಪರ್ ನೋಡ್ಕೊಂಬನ್ನಿ, ಅಥವಾ ದಿಲ್ ಚಾಹತಾ ಹೈ ನೀವು ನೋಡ್ಕೊಂಬನ್ನಿ. ಈ ಎಲ್ಲ ಫಿಲಮಲ್ಲೂ ನಾನು ಬರೀ ಕ್ಯಾರೆಕ್ಟರು, ನಾನು ಆಮೀರ್ ಖಾನ್ ಅಲ್ಲ. ನಂದು ಎಷ್ಟೇ ಸಿನಿಮಾ ನೀವು ಎತ್ಕೊಂಡು ನೋಡಿದ್ರು ನಾನು ಈ ಎಕ್ಸಾಂಪಲ್ಸ್ ಏನಕ್ಕೆ ಕೊಟ್ಟೆ ಈ ಸಿನಿಮಾಗಳದು ಅಂತಂದರೆ, ನನ್ನ ಜೊತೆ ಅಲ್ಲೊಂದು 3-4 ಜನ ಇನ್ನೂ ಇದ್ದಾರೆ. ರಂಗ್ ದೆ ಬಸಂತಿಲಿ ನನ್ನ ಜೊತೆ 4 ಜನ ಇದ್ದಾರೆ. ಅವ್ರು ಯಾರೂ ಸ್ಟಾರ್ ಅಲ್ಲ, ಆದರೆ ಅಲ್ಲಿ ನಾನೊಬ್ಬ ಸ್ಟಾರು. ಆದರೆ ಫಿಲಮ್ ಒಳಗಡೆ ಯಾರೂ ಸ್ಟಾರ್ ಅಲ್ಲ, ಫಿಲಮ್ ಒಳಗಡೆ ನಾನೊಬ್ಬ ಪಾತ್ರ ಮಾತ್ರ. ಮತ್ತೆ ಆಡಿಯನ್ಸ್ ಕೂಡ ನನ್ನನ್ನು ಬರೀ ಆ ಸಿನಿಮಾ ನೋಡ್ಬೇಕಾದ್ರೆ ಒಬ್ಬ ಪಾತ್ರವಾಗಿ ನೋಡ್ತಾರೆ ಹೊರತು ಆಮೀರ್ ಖಾನ್ ಅಂತ ನೋಡಲ್ಲ. ಅಂದರೆ ಇದೇ ನಂದೊಂದು ಕಲೆ. ಆದರೆ ಇದು ಪೂರ್ತಿ ಪ್ಲಾನ್ ಆಗಿತ್ತು. ಕಿರಣ್ ಅವ್ರ ಜೊತೆಗೆ ಏನು ಸಿನಿಮಾ ಮಾಡ್ತಾ ಇದ್ರಲ್ಲ, ಅದನ್ನ ನೀವು ಸೀಕ್ರೆಟ್ ಆಗಿ ಯಾಕಿಟ್ರಿ? ಅದನ್ನ ಸೀಕ್ರೆಟ್ ಆಗಿಡೋದಕ್ಕೆ ಇದೇನೆ ಕಾರಣ. ಕಿರಣ್ ಏನು ಸ್ಟೈಲ್ ಇತ್ತಲ್ಲ ಒಂದು ಶೂಟ್ ಮಾಡೋದು, ಇವಾಗ ಅವಳು ಎಂಥ ರೋಡಲ್ಲಿ ಶೂಟ್ ಮಾಡಬೇಕು ಅಂತ ಆಸೆ ಪಡ್ತಿದ್ಲು ಅಂದರೆ ಮೊಹಮ್ಮದ್ ಅಲಿ ರೋಡಲ್ಲಿ ಶೂಟ್ ಮಾಡಬೇಕು ಅಂತಿಲ್ಲ. ಇವಾಗ ಮೊಹಮ್ಮದ್ ಅಲಿ ರೋಡಲ್ಲಿ ನಾನು ಹೆಂಗೆ ಶೂಟ್ ಮಾಡಲಿ ಹೇಳಿ? ಮೊಹಮ್ಮದ್ ಅಲಿ ರೋಡಲ್ಲಿ ಅವ್ರಿಗೆ ಶೂಟಿಂಗ್ ಮಾಡಬೇಕು. ಯಾವಾಗ ರಂಜಾನ್ ಟೈಮಲ್ಲಿ, ಇಫ್ತಾರಿ ಟೈಮಲ್ಲಿ ನಾನು ನಡ್ಕೊಂಡು ಹೋಗ್ತೀನಿ ರೋಡ್ ಮೇಲೆ. ಮತ್ತೆ ಡೈರೆಕ್ಟರ್ 1000 ಜನ ಇರ್ತಾರೆ, ಸಿಕ್ಕಾಬಡೆ ಜನ ಇರ್ತಾರೆ ಅಲ್ಲಿ. ಇವಾಗ ನನ್ನ ಇಟ್ಕೊಂಡು ಹೆಂಗೆ ಶೂಟ್ ಮಾಡ್ತೀರಾ? ಸೊ ಅದಕ್ಕೆ ಈ ವಿಷಯನ ನಾವು ಸೀಕ್ರೆಟಿವ್ ಆಗಿ ಇಟ್ವಿ, ನಾನು ಅವಳ ಸಿನಿಮಾದಲ್ಲಿ ಇದೀನಿ ಅನ್ನೋದನ್ನ. ಸೊ ದಟ್ ನಾನು ಸಡನ್ ಆಗಿ ಬಂದು ನಮಗೆ ಶಾರ್ಟ್ ಸಿಗುತ್ತೆ, ನಾನು ರಪ್ ಅಂತ ಹೊಡೋಗ್ತೀನಿ ಅಲ್ಲಿಂದ. ಯಾವಾಗ ಜನಗಳಿಗೆ ಗೊತ್ತಾಗುತ್ತೋ ಕಿರಣ್ ಫಿಲಮಲ್ಲಿ ಆಮೀರ್ ಇದ್ದಾನೆ ಅಂತ, ಎಲ್ಲರಿಗಿಂತ ಮುಂಚೆ ಮೀಡಿಯಾದವರೇ ಬಂದ್ಬಿಟ್ಟಿರ್ತಾರೆ ಅಲ್ಲಿಗೆ. ಕ್ರೌಡ್ ಬರೋದಕ್ಕಿಂತ ಮುಂಚೆ ಮೊದಲು ಮೀಡಿಯಾದವ್ರು ಬಂದಿರ್ತಾರೆ. ಸೊ ನಾವು ಅನ್ಕೊಂಡ್ವಿ ಈ ವಿಷಯನ ನಾವು ಸ್ವಲ್ಪ ಸೀಕ್ರೆಟಿವ್ ಆಗಿ ಇಟ್ಬಿಡೋಣಂತೆ. ಅಲ್ಲೊಂದು ಬಾತ್ ಬಜಾರ್ ಅಂತ ಒಂದು ಜಾಗ ಇದೆ, ಅದೇ ಏರಿಯಾದಲ್ಲಿ ಮೊಹಮ್ಮದ್ ಅಲಿ ರೋಡ್ ಪಕ್ಕದಲ್ಲೇನೆ. ಅಲ್ಲಿ ಎಷ್ಟು ಜನ ಇರ್ತಾರೆ ಅಂತಂದ್ರೆ, ನನ್ನ ಪಾತ್ರ ಅಲ್ಲೇ ವಾಸಿಸೋ ಅಂತ ಪಾತ್ರ. ಅದು 3ನೇ ಫ್ಲೋರಲ್ಲಿ ಅವ್ನ ಮನೆ ಇರುತ್ತೆ. ಇವಾಗ ನಾನು ಅಲ್ಲಿ ಶೂಟಿಂಗ್ ಮಾಡಬೇಕು. ಸೊ ನಾವೇನ್ ಮಾಡಿದ್ವಿ ಅಂದ್ರೆ, ನಾವು ಯಾರಿಗೂ ಹೇಳಲೇ ಇಲ್ಲ ನಾನು ಆ ಸಿನಿಮಾದಲ್ಲಿ ಇದೀನಿ ಅಂತ. ರಾತ್ರಿ 3:15 ಟೈಮ್ನಲ್ಲಿ ನಾನು ಆ ಏರಿಯಾಗೆ ಬಂದೆ ಗಾಡಿನಲ್ಲಿ. ಅವಾಗ ಪೂರ್ತಿ ಸೈಲೆಂಟ್ ಆಗಿತ್ತು, ಎಲ್ಲ ಮಲ್ಕೊಂಡಿದ್ರು. 3ನೇ ಫ್ಲೋರಿಗೆ ನಾನು ಹೋದೆ, ಅಲ್ಲಿ ಹೋಗಿ ನಾನು ಬಾಗಿಲು ಹಾಕೊಂಡ್ಬಿಟ್ಟೆ ಅಷ್ಟೇ. 3 ವಾರ ನಾನು ಅಲ್ಲೇ ಇದ್ದೆ. ಯಾರಿಗೂ ಅಪ್ಪಿತಪ್ಪಿನೂ ಗೊತ್ತಾಗಿಲ್ಲ ನಾನು ಶೂಟಿಂಗ್ ಮಾಡ್ತಿದ್ದೆ ಅಂತ. ಅವ್ರು ಅನ್ಕೊಂಡ್ರೆ ಏನೋ ಡಾಕ್ಯುಮೆಂಟ್ರಿ ನಡೀತಾ ಇದೆ, ಯಾರೋ 8 ಜನ ಬಂದಿದ್ದಾರೆ ಅಂತ ಓಡಾಡ್ತಿದ್ದಾರೆ ಅನ್ಕೊಂಡ್ರು. ಆಮೀರ್ ಖಾನ್ ಆ 3ನೇ ಫ್ಲೋರ್ ಶೂಟಿಂಗ್ ಮಾಡ್ತೀನಿ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. 1000 ಜನ, ಅಂದ್ರೆ ಅಲ್ಲಿ ಗಾಡಿ ಕೂಡ ಬರೋಕ್ಕಾಗಲ್ಲ, ಯಾಕಂದ್ರೆ ರೋಡಲ್ಲಿ ಅಷ್ಟು ಜನ ಇರ್ತಾರೆ ನಿಮಗೆ. ಸೊ ಅಲ್ಲಿ ನಾನು ಜನಗಳಿಗೆ ಹೇಳಿದಿದ್ರೆ ನಾನು ಇದೀನಿ ಫಿಲಮಲ್ಲಿ ಅಂತ, ನಾವು ಶೂಟಿಂಗ್ ಮಾಡಕ್ ಆಗ್ತಾನೆ ಇರಲಿಲ್ಲ. ಇವತ್ತು ಪೂರ್ತಿ ರಹಸ್ಯ ಗೊತ್ತಾಗೋಯ್ತು. ಇವಾಗ ಶೂಟಿಂಗ್ ಕಂಪ್ಲೀಟ್ ಆದ್ಮೇಲೆ ಇವಾಗ ಏನು ಹೇಳಿದ್ರೇನು ಬಿಟ್ರೆ. ಸೊ ನನಗಲ್ಲಿ ತುಂಬ ಮಜಾ ಬರ್ತಾ ಇತ್ತು. ಅಂದರೆ 3 ವಾರ ನಾನು ಅಲ್ಲೇ ಇದ್ದೆ, ಮತ್ತೆ ಶೂಟಿಂಗು ಅಲ್ಲೇ ಆಗ್ತಾ ಇತ್ತು, ನಾನು ಅಲ್ಲೇ ವಾಸವಾಗಿದ್ದೆ ಕೂಡ. ಒಂದು ರೂಮ್ ಇತ್ತು ನನಗೆ, ಮತ್ತೆ ಒಂದು ಬಾತ್ರೂಮ್ ಇತ್ತು. ಮತ್ತೆ ಡೈರೆಕ್ಟರ್ ನಂದು ಎಷ್ಟು ಮೀಟಿಂಗ್ಸ್ ಇತ್ತು, ಇದು ತುಂಬಾ ಚೆನ್ನಾಗಿದೆ ಕೇಳಿ. ನಂದು ಎಷ್ಟು ಮೀಟಿಂಗ್ಸ್ ಇದ್ವು ಅದೆಲ್ಲ, ವಿನೋದ್ ಚೋಪ್ರಾ ಆಗಿರ್ಲಿ, ರಾಜು ಹಿರಾನಿ ಆಗಿರ್ಲಿ, ಇವರೆಲ್ಲ ನನ್ನ ಮೀಟ್ ಮಾಡಕ್ ಬರ್ತಿದ್ರು. ಅವ್ರದ್ದು ಇದು 3 Idiots ಡಿಸ್ಕಷನ್ಗೋಸ್ಕರ ಬರ್ತಿದ್ರು. ಇವಾಗ ಶೂಟಿಂಗ್ ರೂಮಲ್ಲಿ ನಡೀತಾ ಇದೆ, ಇನ್ನೊಂದು ರೂಮ್ ಅಂತ ಇರೋದು ಬಾತ್ರೂಮ್ ಮಾತ್ರ, ನಾನು ಆಚೆ ಹೋಗೋಕ್ಕಾಗೋದಿಲ್ಲ. ಸೊ ನನ್ನ ಮೀಟಿಂಗ್ಸ್ ಎಲ್ಲದುವೆ ಬಾತ್ರೂಮಲ್ಲಿ ನಡೀತಾ ಇತ್ತು. ಆ ಕಮೋಡ್ ಮೇಲೆ ವಿನೋದ್ ಚೋಪ್ರಾ ಕೂತ್ಕೊಂಡಿರ್ತಿದ್ದ, ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಇದನ್ನ ಮಾಡಬೇಕು ಅದನ್ನ ಮಾಡಬೇಕು ಅಂತ. ಇದು ಪಬ್ಲಿಕ್ಕಿಗೆ ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಡೈರೆಕ್ಟರಿಂದ ಬೈಸ್ಕೊಂಡಿರ್ಬೇಕಲ್ಲ ನೀವು? ಕಿರಣ್ ಅಂತ ಅಂದರೆ ಡೈರೆಕ್ಟರ್ಗಳು ಬೈತಾ ಇರ್ತಾರೆ. ಇವಾಗ ನಾವು ಆ್ಯಕ್ಟ್ರಿಗಳ ಲೈಫ್ ಅಂದರೆ ಅದೇ ಅಲ್ವಾ, ನಾವು ಬೈಸ್ಕೊಳ್ಳೇಬೇಕು ಡೈರೆಕ್ಟರ್ಗಳ ಹತ್ರ. ಆದರೆ ನಂಗೆ ತುಂಬ ಮಜಾ ಬಂತು ಅವಳ ಜೊತೆ ಕೆಲಸ ಮಾಡಿ. ನನಗನ್ನಿಸ್ತು ಆ್ಯಸ್ ಎ ಡೈರೆಕ್ಟರ್ ಶಿ ಈಸ್ ವೆರಿ ಕ್ಲಿಯರ್ ಆ್ಯಂಡ್ ಶಿ ಅವಳ ಒಳಗಡೆ ಎಲ್ಲ ಕ್ವಾಲಿಟೀಸು ಇದೆ. ಒಬ್ಬ ಒಳ್ಳೆ ಡೈರೆಕ್ಟರ್ ಇರಬೇಕಾಗಿರೋದೆಲ್ಲ. ಜಾಸ್ತಿ ಏನು ಹೇಳಕ್ ಹೋಗಲ್ಲ, ಫಿಲ್ಮ್ ರಿಲೀಸ್ ಆಗಲಿ, ಜನ ನೋಡಲಿ, ಇಷ್ಟಪಡಲಿ, ಆಮೇಲೆ ನಾನು ಮಾತಾಡ್ತೀನಿ. ನಾನು ನಿಮ್ಮನ್ನ ಏನ್ ಕೇಳಬೇಕು ಅಂತದೀನಿ ಅಂದ್ರೆ, ನೀವು ಇಲ್ಲಿವರೆಗೆ ಮಾಡಿರುವಂತ ಸಿನಿಮಾಗಳಲ್ಲಿ ಯಾವುದು ಬೆಸ್ಟ್ ಸಿನಿಮಾ ಅನ್ನಿಸ್ತು? ನನ್ನ ಸಿನಿಮಾನೇನಾ ಅಥವಾ ಬೇರೆ? ಅಲ್ಲ, ಈಗ ಗೊತ್ತಾಯ್ತಲ್ಲ ಬೇರೆ ಸಿನಿಮಾಗಳು ನಿಮ್ಗೆ ಇಷ್ಟ ಆಗೋದಿಲ್ಲ ಅಂತ. ಇಲ್ಲ ಆ ಥರ ಏನೂ ಇಲ್ಲ. ಆ್ಯಕ್ಚುಲಿ ನಾನು ನಿಮಗೆ ಹೇಳಬೇಕು ಅಂತಂದರೆ, ನನಗೆ ಇತ್ತೀಚಿನ ವರ್ಷಗಳಲ್ಲಿ ಇಷ್ಟ ಆಗಿರುವಂಥ ಒಂದು ತುಂಬ ಒಳ್ಳೆ ಸಿನಿಮಾ ಅಂತಂದರೆ ಅದು ಮುನ್ನಾ ಭಾಯ್ MBBS ತುಂಬಾ ಇಷ್ಟ ಆಯಿತು. ಮುನ್ನಾ ಭಾಯ್ ಲಗೆ ರಹೋ ತುಂಬ ಇಷ್ಟ ಆಯಿತು. ತುಂಬಾ ಅದ್ಭುತವಾದ ಸಿನಿಮಾ ಅದು. 2 ಸಿನಿಮಾ ನಂಗೆ ನೋಡೋಕ್ಕಾಗದೇ ಇದ್ದಿದ್ದು, ನಾನು ನಿಮ್ಮ ಹತ್ರ ಆವಾಗಲೇ ಕೂಡ ಹೇಳ್ತಾ ಇದ್ದೆ ಇದ್ರ ಬಗ್ಗೆ. ಜಬ್ ವಿ ಮೆಟ್ ಅದನ್ನು ನಾನು ನೋಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ, ಅದ್ರ ಬಗ್ಗೆ ತುಂಬ ಒಳ್ಳೆ ಮಾತು ಕೇಳ್ತಿದ್ದೀನಿ. ಆಮೇಲೆ ವೆಡ್ನೆಸ್ಡೇ. ಸೊ ತುಂಬ ಒಳ್ಳೊಳ್ಳೆ ಸಿನಿಮಾಗಳಿದ್ದಾವೆ. ಸಾರಿ, ನಿಮ್ಮ ಪ್ರಶ್ನೆ ಏನು ಹೇಳಿ? ಅವ್ರ ಪ್ರಶ್ನೆ ಏನಾಗಿತ್ತು ಅಂದ್ರೆ, ನಿಮಗೆ ತುಂಬಾ ಇಷ್ಟವಾದಂತ ಗೊತ್ತಿಲ್ಲ ನನಗೆ. ಅಂದರೆ ಈ ಪ್ರಶ್ನೆ ನಂಗೆ ತುಂಬ ಜನ ಕೇಳಿದರೆ ಯಾವತ್ತೂ ಉತ್ತರ ಕೊಡೋಕ್ಕಾಗೇ ಇಲ್ಲ ನನಗೆ. ನಿಮಗೆ ನಂದು ಯಾವ್ದು ಸಿನಿಮಾ ತುಂಬ ಇಷ್ಟ ಆಗುತ್ತೆ? ತಾರೆ ಜಮೀನ್ ಪರ್. ತಾರೆ ಜಮೀನ್ ಪರ್. ಸರಿ ಬಿಡಿ, ಹಂಗಾರೆ ನಂದು ಫೇವ್ರೇಟ್ ತಾರೆ ಜಮೀನ್ ಪರ್.
ಈ ಮಾತು ನಿಜನಾ? ನಿಮ್ಮ ಸಿನಿಮಾಗಳು ರಿಲೀಸ್ ಆದಾಗ ಒಂದ್ ವೇಳೆ ಆ ಸಿನಿಮಾ ಹಿಟ್ ಆದ್ರೆ ಆಗ ನೀವು ಅಳ್ತೀರಾ? ಒಂದ್ ವೇಳೆ ಫ್ಲಾಪ್ ಆದ್ರೂ ಕೂಡ ನೀವು ಅವಾಗಲೇ ನಾನು ಅಳ್ತೀರಾ? ಹೇಳ್ತೀನಿ. ಅದು ಕರೆಕ್ಟೇನೆ. ಕಾರಣ ಏನು? ಯಾಕಂದ್ರೆ ನಾನು ತುಂಬ ಎಮೋಷನಲ್ ಕೈಂಡ್ ಆಫ್ ಮನುಷ್ಯ ನಾನು. ಆ್ಯಂಡ್ ನಾನು ತುಂಬ ಬೇಗ ಅಳ್ತೀನಿ. ನಾನು ಹೇಳಿದ್ರೆ ನೀವು ನಂಬೋದಿಲ್ಲ, ಒಂದು 2-3 ವಾರ ಆದರೆ ನಾನು ಬಾಂಬೆಯಿಂದ ಆಚೆ ಹೋದರೆ 4-5 ವಾರ ಆದರೆ ನಾನು ತುಂಬ ಮಿಸ್ ಮಾಡ್ಕೋತೀನಿ, ಹೋಮ್ಸಿಕ್ ಆಗೋಗ್ತೀನಿ, ಮಕ್ಕಳನ್ನ ಮಿಸ್ ಮಾಡ್ಕೋತೀನಿ. ಸೊ ನಾನು ನನ್ನ ಹೋಟೆಲ್ ರೂಮಲ್ಲಿ ಯಾವಾಗ ಟಿವಿ ನೋಡ್ತಿರ್ತೀನೋ, ಸೊ ಎಷ್ಟೊಂದು ಸಲ ನಾನು ಆ್ಯಡ್ಸ್ ನೋಡಿ ಅತ್ತಿದ್ದೂ ಇದೆ. ಇವಾಗ ಆ್ಯಡ್ಗಳಲ್ಲಿ ಮಕ್ಕಳಿದ್ದಾಗ ಅದನ್ನ ನೋಡಿ ಅತ್ತಿದ್ದೂ ಇದೆ. ನಿಮಗೆ ದುಃಖ ಆಗೋದಕ್ಕಿಂತ ಮುಂಚೆ ನಾನೊಂದು ಬ್ರೇಕ್ ತಗೊಂಡ್ಬಿಡ್ತೀನಿ. ಬ್ರೇಕ್ ನಂತರ ನಾವು ಮತ್ತೆ ವಾಪಸ್ ಬಂದಾಗ ಆಪ್ಕಿ ಅದಾಲತ್ನಲ್ಲಿ ಆಮಿರ್ ಖಾನ್ ಅವರ ಮೇಲೆ ಜನತೆಯ ಮೊಕದ್ದಮೆಯ ಮತ್ತೊಂದು ಸುತ್ತು. ಮಹಾಭಾರತ ಮಾಡಿದ್ರೆ ಯಾವ ರೋಲ್ ಮಾಡ್ತೀರಾ? ನೋಡಿ, ಮಹಾಭಾರತದಲ್ಲಿ ಇವಾಗ ಒಂದಕ್ಕಿಂತ ಒಂದು ದೊಡ್ಡ ಪಾತ್ರ ಇದೆ. ಮಹಾಭಾರತದಲ್ಲಿ ಒಂದೇ ಸೂಟ್ ಆಗೋದು ನನಗೆ ರೋಲು, ಕೃಷ್ಣಂದು. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ಜನತೆಯ ಪ್ರಶ್ನೆಗಳ ಸುಳಿಯಲ್ಲಿ ಸಿಕ್ಕಿದ್ದಾರೆ ಆಮಿರ್ ಖಾನ್. ಆಮಿರ್, ನಾನು ಸಿನಿಮಾಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ನಿಮಗೆ ಕೇಳಿದೆ, ಮತ್ತೆ ನೀವು ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಉತ್ತರ ಕೊಟ್ರಿ. ನಿಮ್ಮ ಫ್ಯಾಮಿಲಿ ಏನಿದೆಯಲ್ಲ ಅದು ಸಿನಿಮಾಗೆ ಸಂಬಂಧಪಟ್ಟಂತಹ ಫ್ಯಾಮಿಲಿ. ನಿಮ್ಮಲ್ಲಿ ಫಿಲ್ಮ್ ಮೇಕರ್ಸ್ ಇದ್ದಾರೆ, ಡೈರೆಕ್ಟರ್ಸ್, ಆಕ್ಟರ್ಸ್ ಎಲ್ಲ ಇದ್ದಾರೆ ಫ್ಯಾಮಿಲಿಲಿ. ಆದ್ರೆ ನಾನು ಕೇಳ್ಪಟ್ಟೆ ಪೊಲಿಟಿಕಲ್ ಕನೆಕ್ಷನ್ಸ್ ಕೂಡ ಇದೆ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ನಿಮ್ಮ ಡಿಸೆಂಡೆಂಟ್ ಅಂತ ಗೊತ್ತಾಯ್ತು. ಹೌದು ಹೌದು, ಈ ಮತ್ ನಿಜ. ಅದಕ್ಕೆ ನಿಮಗೆ ಆಗಾಗ ರಾಜಕೀಯದ ಹಸಿವು ಕೂಡ ಕಾಡುತ್ತೆ. ಇಲ್ಲ ಸರ್, ರಾಜಕೀಯದಲ್ಲಿ ನನಗೆ ಯಾವುದೇ ಥರದ ಇಂಟ್ರೆಸ್ಟ್ ಇಲ್ಲ, ಮತ್ತೆ ಪಾಲಿಟಿಕ್ಸಿಂದ ನಾನು ಆದಷ್ಟು ದೂರನೇ ಇರ್ತೀನಿ. ಇತ್ತೀಚೆಗೆ ನಾವು ನಿಮ್ಮ ಒಂದು ಹೇಳಿಕೆನ ಓದಿದ್ವಿ. ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನರ್ ಯಾರಾಗಬೇಕು ಅನ್ನೋದಕ್ಕೆ ನೀವು ಪ್ರಧಾನಮಂತ್ರಿ ಅವರಿಗೆ ಒಂದು ಪತ್ರ ಬರೀತೀರಾ, ಕಿರಣ್ ಬೇಡಿ ಅವರ ಹೆಸರನ್ನ ರೆಕಮೆಂಡ್ ಮಾಡಿ. ಹೌದು ಹೌದು ಸರ್. ಆಕ್ಚುಲಿ ಇದರಲ್ಲಿ ಯಾವುದೇ ಥರದ ಪೊಲಿಟಿಕಲ್ ಆ್ಯಂಗಲ್ ಇಲ್ಲ ನನಗೆ ಇದರಲ್ಲಿ. ನಾನು ಎಂಟರ್ಟೈನರ್ ಆಗೇ ಇರ್ತೀನಿ ಜೀವನ ಪೂರ್ತಿ. ಯಾಕಂದ್ರೆ ಇದೊಂದೇ ವಿಷಯದಲ್ಲಿ ನನಗೆ ಪೂರ್ತಿ ಮನ್ಸಿರೋದು. ಆದರೆ ಇದ್ರ ಜೊತೆಗೆ ನನಗನ್ಸುತ್ತೆ ಇವಾಗ ನಾನು ಒಬ್ಬ ಜವಾಬ್ದಾರಿಯುತ ನಾಗರಿಕ ಈ ಒಂದು ದೇಶದ್ದು. ಮತ್ತೆ ನನ್ನ ಕಡೆಯಿಂದ, ಬರೀ ನನ್ನ ಕಡೆಯಿಂದ ಅಲ್ಲ, ನಮ್ಮೆಲ್ಲರನ್ನು ಸೇರಿ ನಾವೆಲ್ಲರೂ ಅವಶ್ಯಕತೆ ಬಿದ್ದಾಗ ನಮ್ಮ ಒಪಿನಿಯನ್ಸ್ನ ಹೇಳಬೇಕು. ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ವಯಸ್ಸಾಗ್ತಾ ಇದ್ದ ಹಾಗೆ ಎಲ್ಲರೂ ಮುದುಕರಾಗ್ತಾ ಹೋಗ್ತಾರೆ, ಬಟ್ ನೀವು ಹುಡುಗ ಆಗ್ತಾ ಇದ್ದೀರಾ, ಇದ್ರ ವಿಶೇಷ ಏನು? ಇದು ನಿಮ್ಗಳ ಪ್ರೀತಿ ಅಷ್ಟೇ, ಇನ್ನೇನು ಹೇಳಕ್ಕಾಗತ್ತೆ. ನಾನು ಇದಕ್ಕೆ ಯಾವುದೇ ಉತ್ತರ ಇಲ್ಲ ನನ್ನ ಹತ್ರ. ಆದ್ರೆ ಇದು ಸತ್ಯ ಆಮೀರ್. ನೋಡಿ, ಆಕ್ಚುಲಿ ಸೌಂದರ್ಯ ಅಂತ ಏನು ಇರುತ್ತಲ್ಲ, ಅದು ನೋಡುವಂಥವ್ರ ದೃಷ್ಟಿನಲ್ಲಿರುತ್ತೆ. ಆದ್ರೆ ಈ ಮಾತು ನಿಜ ಅಲ್ವಾ? ನೀವು ಸುಂದರವಾಗಿ ಕಾಣೋದಕ್ಕೆ ಮತ್ತೆ ನಿಮ್ಮ ಯೌವನವನ್ನ ಕಾಪಾಡ್ಕೊಳ್ಳೋದಕ್ಕೆ ಬಾಡಿಗೆ ತುಂಬಾನೇ ಟಾರ್ಚರ್ ಮಾಡ್ತೀರಂತೆ. ಆಕ್ಚುಲಿ ಟಾರ್ಚರ್ ಅಂತ ಅಲ್ಲ, ಆಕ್ಚುಲಿ ಟಾರ್ಚರ್ ಅಂದ್ರೆ ಗಜನಿಗಾಗಿದ್ದು. ಆದರೆ ಇವಾಗ ನನಗೆ ಅರ್ಥ ಆಗಿರೋದೇನೆಂದ್ರೆ, ಈ ಸಿನಿಮಾ ಎಲ್ಲ ಮಾಡಿದ್ಮೇಲೆ, ಈ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಎಲ್ಲ ಮಾಡ್ಕೊಂಡ್ಮೇಲೆ, ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ ನಂಗೊಂದು 2-3 ವಿಷಯ ತುಂಬ ಇಂಪಾರ್ಟೆಂಟ್ ಆಗಿರೋದು ಗೊತ್ತಾಗಿದೆ. ನಾನು ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ, ಶೇರ್ ಮಾಡಕ್ಕೆ ಇಷ್ಟಪಡ್ತೀನಿ. ಮೊದಲನೇದು ಏನು ಅಂತಂದ್ರೆ, ಮನುಷ್ಯ ಇದನ್ನಲ್ಲ, ನಿಮ್ಮ ಡಯಟ್ ಏನಿದೆಯಲ್ಲ ಅದು ತುಂಬಾನೇ ಇಂಪಾರ್ಟೆಂಟ್. ನೀವು ಫ್ರೆಶ್ ಸರಿಯಾಗಿರೋದನ್ನ ತಿನ್ನಿ, ಬ್ಯಾಲೆನ್ಸ್ಡ್ ಆಗಿ ತಿನ್ನಿ. ಪ್ರೋಟೀನ್, ಫ್ಯಾಟ್ ಮತ್ತೆ ಕಾರ್ಬೋಹೈಡ್ರೇಟ್ಸ್ ಈ ಮೂರರದ್ದು ಅವಶ್ಯಕತೆ ಇರುತ್ತೆ ನಮ್ಮ ಬಾಡಿಗೆ. ಯೂಶಲಿ ಜನಗಳಿಗೆ ಅನ್ಸುತ್ತೆ ನಾನಿವಾಗ ಕಮ್ಮಿ ತಿಂದೆ ಅಂತ ಅಂದ್ರೆ ನನ್ನ ವೆಯ್ಟ್ ಕಮ್ಮಿ ಆಗತ್ತೆ ಅಂತ. ಇದು ತಪ್ಪು ಕನ್ಸೆಪ್ಷನ್. ನೀವು ಕಮ್ಮಿ ತಿನ್ಬೇಡಿ, ನಿಮ್ಮ ದೇಹಕ್ಕೆ ಏನ್ ಬೇಕಾಗತ್ತೋ ಅದನ್ನ ನೀವು ತಿನ್ನಿ, ಬ್ಯಾಲೆನ್ಸ್ಡ್ ಆಗಿ ತಿನ್ನಿ. ಜನ ಅನ್ಕೊಂಡಿದ್ರೆ ಹೈ ಪ್ರೋಟೀನ್ ತಿಂದ್ರೆ ಮಸಲ್ಸ್ ಬರುತ್ತೆ ಅಂತ. ಹೈ ಪ್ರೋಟೀನ್ ತಿಂದ್ರೆ ನಿಮ್ದು ಲಿವರ್, ಕಿಡ್ನಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಆಕ್ಚುಲಿ. ಸೊ ನೀವು ಅದನ್ನ ಮಾಡಬೇಡಿ, ಒಂದು ಬ್ಯಾಲೆನ್ಸ್ಡ್ ಡಯಟ್ನ ತಿನ್ನಿ. ಫ್ಯಾಟ್ ಕೂಡ ಅವಶ್ಯಕತೆ ಇರುತ್ತೆ ಮನುಷ್ಯನಿಗೆ, ಗೊತ್ತಾ? ಇವಾಗ ಜನ ಅನ್ಕೋತಾರೆ ನಾನು ಫ್ಯಾಟ್ ಪೂರ್ತಿ ಬಿಟ್ಬಿಡ್ತೀನಿ, ನಾನು ಆಯಿಲೇ ತಿನ್ನಲ್ಲ ಅಂತ. ಅದು ಆಕ್ಚುಲಿ ಒಳ್ಳೇದಲ್ಲ. ನೀವೊಂದು ಬ್ಯಾಲೆನ್ಸ್ಡ್ ಡಯಟ್ನ ತಿನ್ನಿ ಆ್ಯಂಡ್ ಒಂದು ಹೆಲ್ದಿ ಡಯಟ್ ತಿನ್ನೋದು ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಿಂದ ನಿಮ್ಮ ಫೇಸ್ ಕೂಡ ಫ್ರೆಶ್ ಅಂತ ಅನ್ಸುತ್ತೆ. ನಾನು ನೀರು ತುಂಬ ಕುಡಿತೀನಿ. ನಾನು ಡಯಟಿಷಿಯನ್ ಹೇಳಿದ್ರು ನೀವು ನೀರು ಕುಡಿಬೇಕು ಅಂತ. ನಾನು 4 ಲೀಟರ್ ನೀರು ಕುಡಿತೀನಿ ದಿನ. ಸೊ ಅದರಿಂದ ಏನಾಗುತ್ತೆ, ನಿಮ್ಮ ಸ್ಕಿನ್ನು ಫ್ರೆಶ್ ಆಗಿರುತ್ತೆ ನೀರಿಂದ. ಸೊ ನಮ್ಮ ಬಾಡಿನಲ್ಲಿ ಇವಾಗ 80% ನೀರೇ ಇರೋದು, 70-80% ನೀರೇ ಇರೋದು. ಈ ಭೂಮಿನಲ್ಲೂ ಕೂಡ ಇವಾಗ 70% ನೀರಿದೆ. ಸೊ ಈ ನೀರಿನ ಇಂಟೇಕು ತುಂಬಾನೇ ಇಂಪಾರ್ಟೆಂಟು. ನಾವು ಬ್ಯುಸಿಯಾಗಿ ಹೋಗ್ತೀವಿ, ಕೆಲಸದಲ್ಲಿ ಮುಳುಗೋಗಿ ಮರ್ತೇ ಹೋಗ್ತೀವಿ. ಸೊ ನಾವು ಸ್ವಲ್ಪ ನೀರು ಕಮ್ಮಿ, ನಾನು ಮುಂಚೆ ತುಂಬ ಕಮ್ಮಿ ನೀರು ಕುಡಿತಾ ಇದ್ದೆ. ಆದರೆ ನನಗಿದು ಅರ್ಥ ಆಗಿ ನಾನು ನೀರು ಕುಡಿಯೋಕ್ಕೆ ಶುರು ಮಾಡಿದ್ಮೇಲೆ ಡಯಟ್, ಸರಿಯಾದ ರೆಸ್ಟ್, ನೀವು ನಿದ್ದೆ ಕಂಪ್ಲೀಟ್ ಮಾಡಬೇಕು, ಇವೆಲ್ಲದುವೆ ತುಂಬ ಇಂಪಾರ್ಟೆಂಟು ನಮ್ಮ ಹೆಲ್ತಿಗೆ ಅಂತ. ಮಿಕ್ಕಿದೆಲ್ಲದುವೆ ದೇವ್ರ ಕೈನಲ್ಲಿರುತ್ತೆ.
ಆಕ್ಚುಲಿ ಸರ್, ಐ ವಾಂಟ್ ಟು ಆಸ್ಕ್ ಯು, ವಾಟ್ ಈಸ್ ಯುವರ್ ಡ್ರೀಮ್ ಪ್ರಾಜೆಕ್ಟ್? ಆಕ್ಚುಲಿ ನನ್ನೊಂದು ಡ್ರೀಮ್ ಪ್ರಾಜೆಕ್ಟ್ ಇದೆ, ಆದರೆ ಅದನ್ನ ಮಾಡಕ್ಕೆ ತುಂಬ ಹೆದರ್ಕೋತೀನಿ ನಾನು. ಅದನ್ನ ಶುರು ಮಾಡೋದಕ್ಕೆ ನನ್ನ ಮನಸ್ಸಲ್ಲಿ ಒಂದು ದೊಡ್ಡ ಆಸೆ ಇದೆ, ನಾನು ಮಹಾಭಾರತ ಮಾಡಬೇಕು ಅಂತ. ಆದರೆ ಅದು ಎಷ್ಟು ಅದ್ಭುತವಾದ ಒಂದು ರೈಟಿಂಗ್ ಪೀಸ್ ಅಂತಂದರೆ, ಮತ್ತೆ ತುಂಬ ಚಾಲೆಂಜಿಂಗ್ ಅದು. ಆದರೆ ನಂಗೆ ಎಷ್ಟು ಇಷ್ಟ ಅದು ಅಂದರೆ, ಮಹಾಭಾರತ ಮಾಡಿದ್ರೆ ಯಾವ ರೋಲ್ ಮಾಡ್ತೀರಾ? ನೋಡಿ, ಮಹಾಭಾರತದಲ್ಲಿ ಒಂದಕ್ಕಿಂತ ಒಂದು ಒಳ್ಳೆ ಪಾತ್ರ ಇದೆ. ನನಗೆ ತುಂಬ ಇಷ್ಟ ಆಗೋ ಪಾತ್ರ ಅಂತಂದರೆ ಅದು ಕರ್ಣನ್ ಪಾತ್ರ. ಆದರೆ ಆ ಪಾತ್ರನ ನಾನು ಮಾಡೋಕ್ಕಾಗಲ್ಲ, ಯಾಕಂದರೆ ನನ್ನ ಮನಸ್ಸಲ್ಲಿ ಏನು ಕರ್ಣ ಇದ್ದಾನೋ ಅವನು 6 ಅಡಿ 5 ಇಂಚಿನ ಒಬ್ಬ ಕ್ಷತ್ರಿಯ, ಅವನು ವಾರಿಯರು. ಅವನು ಮಹಾಭಾರತದಲ್ಲಿ ಒಂದೇ ಪಾತ್ರ ಸೂಟ್ ಆಗೋದು ನನಗೆ, ಕೃಷ್ಣಂದು. ಆದರೆ ನಾನು ಯಾಕೆ ಹೆದರ್ಕೋತೀನಿ ಅದನ್ನ ಮಾಡೋದಕ್ಕೆ ಅಂದರೆ, ಅದನ್ನ ಶುರು ಮಾಡೋದಕ್ಕೆ ಅಂತಂದರೆ, ನನಗೆ ಅದನ್ನ ಡೈರೆಕ್ಟ್ ಮಾಡೋದಕ್ಕೆ ಇಷ್ಟ ಮಹಾಭಾರತನ. ಆದರೆ ಅದು ಎಷ್ಟು ಡಿಮಾಂಡಿಂಗ್ ಆಗಿದೆ ಅಂದರೆ, ನನ್ನಿಂದ ಏನಾದರೂ ಒಂದು ಕಮ್ಮಿ ಆಗಿ ನನ್ನ ಕೈಲಿ ಚೆನ್ನಾಗಿ ಮಾಡೋಕ್ಕೆ ಆಗಲಿಲ್ಲ ಅಂತಂದರೆ, ಅವಾಗ ನಾನು ಅದು ಎಂಥ ಒಂದು ಸಬ್ಜೆಕ್ಟ್ ಅಂದರೆ, ನಾನು ಇವತ್ತು ಡಿಸೈಡ್ ಮಾಡಿದ್ರೆ ಅದನ್ನು ನಾನು ಮಾಡ್ತೀನಿ ಅಂತ, ಇವಾಗ ನನ್ನ ಮುಂದಿನ 20 ವರ್ಷ ಅದೊಂದು ಸಬ್ಜೆಕ್ಟ್ ಮಾಡೋದಕ್ಕೆ ನನ್ನ ಮುಂದಿನ 20 ವರ್ಷ ಹೋಗುತ್ತೆ. ಅಂದರೆ 5 ವರ್ಷ ಬರೀ ಅದರದ್ದು ರಿಸರ್ಚೇ ಆಗುತ್ತೆ. ನಿಮ್ಗೆ ಅರ್ಥ ಆಯ್ತಾ ನಾನು ಏನು ಹೇಳಿದೆ ಅಂತ? ಸೊ ಅದು ತುಂಬ ಡಿಮಾಂಡಿಂಗ್ ಸಬ್ಜೆಕ್ಟು, ಅದಕ್ಕೆ ಅದ್ರ ಹತ್ರ ಹೋಗೋದಕ್ಕೆ ನಾನು ಸ್ವಲ್ಪ ಹೆದರ್ಕೋತೀನಿ. ಆದರೆ ನನ್ನ ಪ್ರಕಾರ ಇಡೀ ವರ್ಲ್ಡ್ನಲ್ಲೇ ಮೋಸ್ಟ್ ಅಮೇಝಿಂಗ್ ಸ್ಕ್ರೀನ್ ಪ್ಲೇ. ಅದೇ ಇವಾಗ ಅದನ್ನ ನಾವು ಅಂದ್ರೆ ಚೆನ್ನಾಗಿ ಮಾಡಿದ್ರೆ ಅದನ್ನೊಬ್ಬ ಹಿಂದೂಸ್ತಾನಿ ಮಾತ್ರ ಮಾಡ್ಬೇಕದನ್ನ. ಸೊ ಇವಾಗ ಅದೇನಿದೆಯಲ್ಲ, ಹಾಲಿವುಡ್ಡಿನ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಏನಾಗತ್ವೋ, ಲಾರ್ಡ್ ಆಫ್ ದ ರಿಂಗ್ಸ್, ಇದೆಲ್ಲದ್ರ ಅಪ್ಪ ನಮ್ಮ ಮಹಾಭಾರತ. ಆಕ್ಚುಲಿ ನನ್ನ ಪ್ರಕಾರ ಈ ಮಾತು ನಿಜಾನೇ. ಇಂಥದ್ದನ್ನ ಮಾಡೋದಕ್ಕೆ ನಮಗೆ ಹೆಚ್ಚಿನ ಉತ್ಸಾಹ ಬೇಕಾಗತ್ತೆ, ಮತ್ತದು ನಿಮ್ಮಲ್ಲಿ ಬಿಟ್ರೆ ಬೇರೆ ಯಾರಲ್ಲಿರೋದಕ್ಕೂ ಸಾಧ್ಯ ಇಲ್ಲ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಪುಷ್ಪೇಶ್ ಪಂತ್ ಅವರ ತೀರ್ಪು. ಜಡ್ಜ್ ಸರ್, ತುಂಬಾ ಧನ್ಯವಾದ ನಿಮಗೆ, ನೀವು ನನ್ನ ಬಗ್ಗೆ ಒಂದೆರಡು ಮಾತಾಡಿದ್ದಕ್ಕೆ. ಐ ಆಮ್ ವೆರಿ ಟಚ್ಡ್. ಥ್ಯಾಂಕ್ ಯು ಸೋ ಮಚ್. ಆಮೀರ್, ನಾವು ನಿಮಗೆ ಎಲ್ಲ ಥರದ ಪ್ರಶ್ನೆಗಳನ್ನು ಕೇಳಿದ್ವಿ, ಮತ್ತೆ ಎಲ್ಲ ಪ್ರಶ್ನೆಗಳಿಗೂ ನೀವು ಬಹಳ ಸುಂದರವಾಗಿ ಉತ್ತರ ಕೊಟ್ರಿ. ಈಗ ಸಮಯ ಬಂದಿದೆ ಇವತ್ತಿನ ಜಡ್ಜ್ ಪುಷ್ಪೇಶ್ ಪಂತ್ ಅವರ ತೀರ್ಪನ್ನ ಕೇಳೋದಕ್ಕೆ. ಪುಷ್ಪೇಶ್ ಅವರೇ, ಇವತ್ತಿನ ಮೊಕದ್ದಮೆಯ ಬಗ್ಗೆ ನಿಮ್ಮ ತೀರ್ಪು? ಕಾನೂನ್ಗೆ ಕಣ್ಣಿಲ್ಲ ಅಂತ ಹೇಳ್ತಾರೆ. ಈ ಕಾರಣಕ್ಕಾಗಿನೇ ಇವತ್ತು ಅಮೀರ್ ಖಾನ್ ಅವ್ರನ್ನ ಕಟಕಟೆಯಲ್ಲಿ ನಿಲ್ಸಿದ್ದಾರೆ ಅನ್ಸುತ್ತೆ. ಕಾನೂನು ಎಲ್ರಿಗೂ ಒಂದೇ ಅಂತ ಸಾಬೀತುಪಡಿಸೋ ಹೊಣೆಗಾರಿಕೆ ನಮ್ಮ ಮೇಲಿದೆ. ಇಲ್ಲಿ ಇವತ್ತು ಕಟಕಟೆಯಲ್ಲಿ ಕೂತಿರುವಂಥ ಅಮೀರ್ ಖಾನ್ ಅವ್ರಿಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಲಾಯಿತು, ಅವರು ಉತ್ತರ ಕೊಟ್ಟಿದ್ದಾರೆ. ಅವರಿವತ್ತು ಇಲ್ಲಿ ಮಹಾಭಾರತದ ಬಗ್ಗೆ ಹೇಳಿದ್ರು, ಆದ್ರೆ ರಾಮಾಯಣದಲ್ಲಿ ಬರೋ ಹಾಗೆ ಅಗ್ನಿ ಪರೀಕ್ಷೆಯನ್ನ ಅವರಿವತ್ತು ಇಲ್ಲಿ ಎದುರಿಸ್ಬೇಕಾಯ್ತು. ನನಗನ್ಸೋ ಪ್ರಕಾರ, ನನಗೆ ಅಂತ ಹೇಳಬಾರ್ದು, ನ್ಯಾಯಾಲಯಕ್ಕೆ ಅನ್ಸೋ ಪ್ರಕಾರ ಈ ಪರ್ಫೆಕ್ಷನಿಸ್ಟ್ ಆಗೋದು ಯಾವುದೇ ತಪ್ಪಲ್ಲ, ಹಾಗೆ ಮನ್ಸಿನ ಮಾತು ಕೇಳೋದು ತಪ್ಪಲ್ಲ. ಇನ್ನೊಬ್ರಿಗೆ ತೊಂದರೆ ಆಗ್ತಿಲ್ಲ ಅಂದ್ರೆ ಹುಚ್ಚುತನ ಬೆಳೆಸ್ಕೊಳ್ಳೋದು ಕೂಡ ತಪ್ಪಲ್ಲ ಅನ್ಬೋದು. ನನಗನ್ಸೋ ಪ್ರಕಾರ ಬಹುಶಃ ಎಲ್ರೂ ಹೋಗೋ ಹಾದಿಲ್ ಹೋಗದೆ ಇರೋದು ಖಂಡಿತ ತಪ್ಪಲ್ಲ. ಇವರ ಸೆನ್ಸ್ ಆಫ್ ಹ್ಯೂಮರ್ ಕೂಡ ಅದ್ಭುತ, ಇವರ ಪ್ರಾಮಾಣಿಕತೆ ಕೂಡ ಅದ್ಭುತ. ನ್ಯಾಯಾಲಯಕ್ಕೆ ಅನ್ಸೋ ಪ್ರಕಾರ ಇವ್ರ ಮೇಲೆ ಮಾಡಿರೋ ಎಲ್ಲ ಆರೋಪಗಳು ಅವೆಲ್ಲ ಇವರ ಯಶಸ್ಸನ್ನು ಕಂಡ್ರೆ ಆಗದೇ ಇರೋಂಥವ್ರು ಮಾಡಿರೋಂಥದ್ದು. ಇವರ ಕ್ರಿಯೇಟಿವ್ ಜೀನಿಯಸ್ನ ಕಂಡ್ರೆ ಆಗದೇ ಇರೋಂಥವ್ರು ಮಾಡಿರೋದು. ನ್ಯಾಯಾಲಯ ಇವ್ರನ್ನ ಬೇಷರತ್ತಾಗಿ ಬಿಡುಗಡೆ ಮಾಡೋದಲ್ದೆ ಭವಿಷ್ಯಕ್ಕಾಗಿ ಇವರಿಗೆ ಶುಭಕಾಮನೆಗಳನ್ನು ಸಹ ತಿಳಿಸುತ್ತೆ. ಇವರು ಸಾಕ್ತಿರೋಂಥ ಹಾದಿಲಿ ಸಾಕಷ್ಟು ಜನ ಸಾಗಿ ಯಶಸ್ಸನ್ನು ಪಡೀಲಿ ಅನ್ನೋ ಅಭಿಲಾಷೆಯಿಂದ. ಥ್ಯಾಂಕ್ ಯು ಸರ್. ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಜಡ್ಜ್ ಸರ್, ತುಂಬಾ ಧನ್ಯವಾದ ನಿಮಗೆ, ನೀವು ನನ್ನ ಬಗ್ಗೆ ಒಂದೆರಡು ಮಾತಾಡಿದ್ದಕ್ಕೆ. ಐ ಆಮ್ ವೆರಿ ಟಚ್ಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದೇ ನಂಬಿಕೆಯೊಂದಿಗೆ, ಇದೇ ವಿಶ್ವಾಸದೊಂದಿಗೆ ಆಮೀರ್ ಖಾನ್ ಅವರು ಈಗ ಹೇಗಿದ್ದಾರೋ ಹಾಗೇ ಇರಲಿ, ಅವರ ನಂಬಿಕೆಗಳು ಅಚಲವಾಗಿರಲಿ, ತಮಗೆ ಇಷ್ಟವಾದಂಥ ಸಿನಿಮಾಗಳನ್ನೇ ಮಾಡಲಿ, ಮೀನಿಂಗ್ಫುಲ್ ಸಿನಿಮಾಗಳನ್ನೇ ಮಾಡಲಿ, ಮತ್ತೆ ಜನತೆ ನಿಮಗೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂತಂದ್ರೆ ಅದಕ್ಕೆ ಯಾವುದೇ ಸರಿಸಾಟಿ ಇಲ್ಲ. ಈ ಮಾತನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಆಪ್ಕೆ ಅದಾಲತ್ನಲ್ಲಿ ಮತ್ತೊಂದು ಮೊಕದ್ದಮೆಯ ಜೊತೆ. ಅಲ್ಲಿ ತನಕ ನಮಸ್ಕಾರ.